ஏதாவது பாயா கார்பெட்டோ போட்டுடுவோம் மாமி. மாமி கார்பெட்டோ பாயா ஒரு பெட்ஷீட் அந்த கீழே போட்டுக்கலாம். ஏதாவது அங்கே போட்டுருக்கு அங்கே போட்டிருக்கு 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 இல்லை இல்லை ಬರ್ತಾರೆ ಅವ್ರು ಬರ್ತಾರೆ ಇಲ್ಲ ಅವರು ಅಲ್ಲಿ ಕಾಲ್ ಪ್ರಾಬ್ಲಮ್ லைவ் இல்லை இப்போ ராத்திரி அங்கே அதான் யூடியூப்பில் பார்ப்பான். नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितत्रिगञ्चलं दलितवादि वाग्वैभवं क्षमादिगुणसागरं शरणमेमि रामानुजम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमण्डल दीपरेखां श्रीरङ्गराजमहिषीं श्रियमाश्रयामः समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीम् ईशानां जगतोऽस्य वेङ्कटपतेर्विष्णोः परां प्रेयसीं तद्वक्षस्थलनित्यवासरसिकां तच्छान्ति संवर्धिनीं वात्सल्यादिगुणोज्ज्वलां भगवतीं वन्दे जगन्मातरम् श्रीवेङ्कटचलाधीशं श्रियाध्यासितचेतसं श्रितचेतनमन्दारं श्रीनिवासमहं भजे. ಶ್ರೀಯಪ್ಪತಿಯಾಗಿ ಸರ್ವಸ್ಮಾತ್ ಪರನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮ ಅಪಾರವಾದ ಲೀಲೆಯನ್ನು ತೋರುತ್ತಿದ್ದಾನೆ. ಪರಮಾತ್ಮ ತನ್ನ ಗುಣಗಳ ಪ್ರಕಾಶನಕ್ಕಾಗಿಯೇ ಈ ಲೋಕದಲ್ಲಿ ಅವತಾರ. ಪರಮಪದದಲ್ಲಿ ಇರುವಾಗ
ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದರೂ ಕೂಡ ಆ ಗುಣಗಳು ಅಲ್ಲಿ ವಿನಿಯೋಗಗೊಳ್ಳದೇ ಇರುವುದರಿಂದ ಪರಮಾತ್ಮ ತನ್ನ ಕಲ್ಯಾಣ ಗುಣಗಳ ಒಂದು ವಿನಿಯೋಗಾರ್ಥವಾಗಿ ಈ ಲೋಕದಲ್ಲಿ ಬಂದು ಅವತಾರವನ್ನ ಮಾಡುತ್ತಾನೆ ಎಂಬುದಾಗಿ ಎಲ್ಲ ಪುರಾಣಗಳು ಕೂಡ ಉಪನಿಷತ್ತುಗಳು ಕೂಡ ಹೇಳುತ್ತೆ. ಸಮು ಶ್ರೇಯಾನ್ ಭವತಿ ಜಾಯಮಾನಃ. ಪರಮಾತ್ಮ ಅವತಾರ ಮಾಡ್ತಾ ಮಾಡ್ತಾ ಆತನ ತೇಜಸ್ಸು ಅಧಿಕ. ತೇಜಸ್ಸು ಎಂದರೆ ಏನು, ಪರಮಾತ್ಮನ ತೇಜಸ್ಸು ಎಂದರೆ ಏನು ಎಂಬುದಾಗಿ ಕೇಳಿದರೆ ಶಾಸ್ತ್ರಗಳು ಹೇಳುತ್ತದೆ ಅದು ಅವನ ಗುಣಗಳು. ಪರಮಾತ್ಮನ ಕಲ್ಯಾಣ ಗುಣಗಳೇ ಪರಮಾತ್ಮನ ಪ್ರಭೆ. ಇದನ್ನೇ ಆ ರೀತಿ ಹೇಳುವಾಗ ಇಲ್ಲಿ ಪರಮಾತ್ಮನ ಕಲ್ಯಾಣ ಗುಣಗಳೆಂಬ ಪ್ರಭೆ ಪ್ರಕಾಶವನ್ನು ಬೀರುವುದು ಯಾವಾಗ ಎಂದರೆ ಈ ಲೋಕದಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದಾಗ. ಆ ಅವತಾರಕ್ಕಿಂತಲೂ ಕೂಡ ಇನ್ನೂ ಸುಲಭವಾಗಿ ಇರ್ತಕ್ಕಂತಹದ್ದು ಪರಮಾತ್ಮನ ಅರ್ಚಾವತಾರ. ಆ ಪರಮಾತ್ಮನ ಅರ್ಚಾವತಾರದ ವೈಭವವನ್ನ ಎಷ್ಟು ಹೇಳಿದ್ರು ಸಾಲದು ಅಂತಾರೆ. ಆ ಅರ್ಚಾವತಾರ ವೈಭವಕ್ಕಾಗಿಯೇ ಏರ್ಪಟ್ಟದ್ದು ಆಗಮ ಶಾಸ್ತ್ರಗಳು. ಅರ್ಚಾವತಾರ ಎಂದರೆ ಏನು? ಅರ್ಚ್ ಪೂಜಾಯ, ನಮ್ಮಂತಹ ಪಾಮರರಿಂದ ಪೂಜೆಗೊಳ್ಳುವುದಕ್ಕಾಗಿ ಪರಮಾತ್ಮ ಬಂಗಾರ, ಬೆಳ್ಳಿ, ಮಣ್ಣು, ಮರ ಇತ್ಯಾದಿ ದ್ರವ್ಯಗಳಿಂದ ತನ್ನನ್ನ ತನಗೆ ಶರೀರವಾಗಿ ಆ ದ್ರವ್ಯಗಳನ್ನು ಸ್ವೀಕಾರ ಮಾಡಿ ನಮ್ಮಿಂದ ಆರಾಧನೆಗೊಳ್ಳತಕ್ಕಂತಹ ಪರಮಾತ್ಮನ ರೂಪವೇ ಅರ್ಚಾರೂಪ. ಅರ್ಚ್ ಪೂಜಾಯಾಮ್ ಎಂಬುದಾಗಿ ಧಾತು. ಆ ರೀತಿ ಪೂಜಾರ್ಥವಾಗಿ ಏರ್ಪಟ್ಟದ್ದು. ತಿರುಮಂಗಯಾಳ್ವಾರ್ ಅದ್ಭುತವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ತಿರುಮೂಳಿಕ್ಕಳಂ ಎಂಬತಕ್ಕಂತಹ ಮಲಯಾಳ ದಿವ್ಯ ದೇಶದಲ್ಲಿ ಇರುವ ಪರಮಾತ್ಮನನ್ನ ಕೊಂಡಾಡತಕ್ಕಂತಹ ಸ್ವಾಮಿ ತಿರುಮಂಗಯಾಳ್ವಾರ್ ಏನ್ ಹೇಳ್ತಾರೆ? ಪರಮಾತ್ಮ ನೀ ಯಾಕೆ ಇಲ್ಲಿ ವಿಜಯ ಮಾಡಿದೀಯ? ಈ ದೇವಾಲಯದಲ್ಲಿ, ಈ ದಿವ್ಯ ಕ್ಷೇತ್ರದಲ್ಲಿ ಪರಮಾತ್ಮ ಯಾಕೆ ವಾಸ ಮಾಡ್ತಾ ಇದ್ದಾನೆ? ಅದು ಶ್ರೀರಂಗ ಕ್ಷೇತ್ರವಾಗಿರಬಹುದು, ಅಥವಾ ವೆಂಕಟಾಚಲ ಆಗಿರಬಹುದು, ಕಾಂಚೀಪುರದಲ್ಲಿರುವ ವರದರಾಜನಾಗಿರಬಹುದು, ನಮ್ಮ ಮೇಲುಕೋಟೆಯಲ್ಲಿರುವ ಚಲವನಾರಾಯಣನಾಗಿರಬಹುದು. ಎಲ್ಲಿಯೇ ಇರಲಿ ಆ ಪರಮಾತ್ಮ ಆಯಾಯ ಕ್ಷೇತ್ರಗಳಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರು. ಅವತಾರ ಆಯ್ತಲ್ವಾ, ರಾಮಕೃಷ್ಣಾದಿ ಅವತಾರಗಳೆಲ್ಲ ಆಗೋಯ್ತು. ಆ ಅವತಾರ ಮುಗಿದ ನಂತರ ಪರಮಾತ್ಮ ಅವತಾರವನ್ನು ಮುಗಿಸಿಕೊಂಡು ತನ್ನ ದಿವ್ಯಧಾಮಕ್ಕೆ ಹೋಗಬೇಕು ತಾನೆ. ರಾಮನಾಗಿ, ಕೃಷ್ಣನಾಗಿ, ವರಾಹನಾಗಿ, ನರಸಿಂಹನಾಗಿ ಎಲ್ಲ ಕಡೆಗಳಲ್ಲಿ ಪರಮಾತ್ಮ ಅರ್ಚಾರೂಪದಲ್ಲಿ ಇದಾನಲ್ಲವಾ. ಅದು ಮಾತ್ರ ಅಲ್ಲ, ವಿಷ್ಣು ಪುರಾಣ ಹೇಳುತ್ತೆ ಪರಮಾತ್ಮ ಅವತಾರ ಮಾಡಿದನಲ್ಲ ಆ ಎಲ್ಲ ಅವತಾರ ಮೂರ್ತಿಗಳು ಈಗಲೂ ಇದ್ದಾರೆ. ಎಲ್ಲ ಅವತಾರ ಮೂರ್ತಿಗಳು ಈಗಲೂ ಇದ್ದಾರೆ. ರಷ್ಯಾದ ಪೂರ್ವ ಭಾಗದಲ್ಲಿ ವರಾಹ ಮೂರ್ತಿ ಇದ್ದಾನೆ. ಹಾಗೆಯೇ ನಮ್ಮ ಇಂಡೋನೇಷಿಯಾಗೂ ಭಾರತಕ್ಕೂ ಮಧ್ಯಪ್ರದೇಶದಲ್ಲಿ ನರಸಿಂಹನಿದ್ದಾನೆ. ಇದನ್ನೆಲ್ಲ ವಿಷ್ಣು ಪುರಾಣ ಹೇಳುತ್ತೆ. ಆ ಇಡೀ ನಮ್ಮ ಭೂಮಂಡಲದ ಒಂದು ಪಟವನ್ನು ಕೊಟ್ಟು ಕೇತುಮಾಲ ದ್ವೀಪದಲ್ಲಿ ವರಾಹನಿದ್ದಾನೆ, ಹರಿವರ್ಷದಲ್ಲಿ ನರಸಿಂಹನಿದ್ದಾನೆ, ಕಿಂಪುರುಷ ವರ್ಷದಲ್ಲಿ ವಾಮನನಿದ್ದಾನೆ. ಇದನ್ನೆಲ್ಲ ಹೇಳುತ್ತೆ. ಆ ಅವತಾರವನ್ನು ಮುಗಿದರೂ ಕೂಡ ಪರಮಾತ್ಮ ಆ ಅವತಾರ ರೂಪವನ್ನು ಬಿಟ್ಟು ಇನ್ನೂ ಕೂಡ ಹೋಗದೆ ಅಲ್ಲಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ವಿಷ್ಣು ಪುರಾಣ ಇದನ್ನು ನಮಗೆ ತಿಳಿಸಿಕೊಡುತ್ತೆ. ಅಷ್ಟು ಮಾತ್ರವಲ್ಲ, ಆ ಅವತಾರ ಮೂರ್ತಿಗಳನ್ನು ನಾವುಗಳು ಕಾಣುವುದಕ್ಕೋ ನೋಡುವುದಕ್ಕೋ ಸಾಧ್ಯವಿಲ್ಲವಾದದ್ದರಿಂದ ಪರಮಾತ್ಮ ಆ ಅವತಾರ ಮೂರ್ತಿಗಳ ರೂಪದಲ್ಲಿ ಅರ್ಚಾರೂಪವನ್ನು ಸ್ವೀಕಾರ ಮಾಡಿ ದೇವಾಲಯಗಳಲ್ಲಿ ಇದ್ದಾನೆ. ಪಿನ್ನಾನಾರ್ ವಣಂಗುಂ ಸೋದಿ ತಿರುಮೂಡಿ ಕಳತ್ತಾನಾಯೇ. ತಿರುನಡಂದಾಂಡಹಂ ದಿವ್ಯ ಪ್ರಬಂಧದಲ್ಲಿ ತಿರುಮಂಗಯಾಳ್ವಾರರ ಅನುಭವ. ತಿರುಮೂಳಿಕ್ಕಳದಲ್ಲಿ ಪರಮಾತ್ಮ ನೀನು ಅರ್ಚಾರೂಪದಲ್ಲಿ ನಿಂತಿದೆಯಲ್ಲ, ಯಾಕೆ? ಪಿನ್ನಾನಾರ್ ಅವತಾರಗಳೆಲ್ಲ ಮುಗಿದ ಮೇಲೆ ಬಂದಂತಹ ನಾವುಗಳು ಅವನನ್ನ ಆರಾಧನೆ ಮಾಡಬೇಕು ಎಂಬುದಕ್ಕಾಗಿ ಹೀಗೆ ದೇವಾಲಯಗಳಲ್ಲಿ ಇದ್ದೀಯಾ ಎಂಬುದಾಗಿ ಹೇಳ್ತಾರೆ. ತಿರುಮೂಳಿಕ್ಕಳವು ಒಂದು ದಿವ್ಯ ದೇಶ ಹೇಳಿದ್ರೆ ಅದು ಎಲ್ಲ ದಿವ್ಯ ದೇಶಗಳಿಗೆ ಅನ್ವಯವಾಗುವಂತಹದ್ದು. ಪಿನ್ನಾನಾರ್ ವಣಂಗುಂ ಶೋಧಿ, ದಿವ್ಯವಾದ ತೇಜಸ್ಸು ಎಂದರು. ಆ ಅವತಾರಗಳೆಲ್ಲ ಮುಗಿದ ಮೇಲೂ ಕೂಡ ರಾಮಕೃಷ್ಣಾದಿ ರೂಪದಿಂದ ಪರಮಾತ್ಮ ದೇವಾಲಯಗಳಲ್ಲಿ ವಿರಾಜಮಾನನಾಗಿ ಪರಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾನೆ. ಕಾರಣ ಅರ್ಚಾರೂಪದಲ್ಲಿರುವ ಪರಮಾತ್ಮನಿಗೆ ಸೌಲಭ್ಯ ಸೌಶೀಲ್ಯಾದಿ ಗುಣಗಳು ಅತ್ಯ
ಆದುದರಿಂದ ಅವನಿಗೆ ತೇಜಸ್ಸು ಅಧಿಕ ಎಂಬುದಾಗಿ ಹೇಳ್ತಾರೆ. ಆಳ್ವಾರ್ ಇನ್ನೊಂದು ಹೇಳ್ತಾರೆ, ಪರಮಪದದಲ್ಲಿರುವ ಆ ಪರಮಪದನಾಥ ಶ್ರೇಷ್ಠ. ಈ ನಮ್ಮ ದೇವಾಲಯದಲ್ಲೋ ನಮ್ಮ ಮನೆಯಲ್ಲೋ ವಿರಾಜಮಾನನಾಗಿರುವ ಪರಮಾತ್ಮ ಸ್ವಲ್ಪ ಕೆಳಮಟ್ಟ ಹಾಗೆಲ್ಲ ಭಾವಿಸಬಾರ್ದು. ಅದು ದೊಡ್ಡ ಭಗವದ್ ಅಪಚಾರ ಅಂದ್ಬಿಟ್ರು. ಅವನಿವನೆನ್ನು ಕೂಡೇಣ್ಣಿನ್ ಅವನ್ ಪರಮಪದನಾಥ, ಇವನ್ ನಮ್ಮ ಮನೆಯಲ್ಲಿ ನಮ್ಮ ಅಂಗೈಯಲ್ಲಿ ಇಟ್ಟುಕೊಳ್ಳುವ ಪರಮಾತ್ಮ, ಅವನ್ ಇವನ್ ಎಂದ್ರೆ ಕೂಡೇಣ್ಣಿನ್. ಈ ರೀತಿ ಇವರಿಬ್ಬರ ನಡುವಿನಲ್ಲಿ ವ್ಯತ್ಯಾಸವನ್ನು ಮಾಡಿ ದೋಷಾರೋಪಣೆಗಳನ್ನು ಮಾಡಬಾರದು. ಅವನಿಗೆ ಯಾವ ಸ್ಥಾನವೋ ನಮ್ಮ ಮನೆಯ ಮಂದಾಸನದಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯೂ ಕೂಡ ಅಷ್ಟೇ ಭವ್ಯ, ಅಷ್ಟೇ ಪರಮ ಪವಿತ್ರ, ಅಷ್ಟೇ ಸಕಲ ಕಲ್ಯಾಣ ಕೂಡ ಪರಿಪೂರ್ಣ, ಪರತ್ವದಿಂದ ಕೂಡಿದವನು, ಅತ್ಯಂತ ಸುಲಭನಾಗಿ ಇರುವವನು ಎಂಬುದಾಗಿ ಅವನ್ ಇವನ್ ಎಂದ್ರೆ ಕೂಳೇನ್ಮಿನ್ ಅಂದ್ಬಿಟ್ರು ಆಳ್ವಾರುಗಳೆಲ್ಲರೂ ಕೂಡ. ಅದಕ್ಕೆ ಮೇಲೆ ಆಳ್ವಾರುಗಳೆಲ್ಲ ಎಲ್ಲವನ್ನ ಸಾಕ್ಷಾತ್ಕಾರ ಮಾಡಿದವರು. ಪರಮಾತ್ಮನ ಎಲ್ಲ ರೂಪಗಳನ್ನ ಅವರಿಗೆ ಕಾಣುವ ಶಕ್ತಿ ಉಂಟು. ಆದರೆ ಅವರೆಲ್ಲ ಶರಣಾಗತಿ ಎಲ್ಲಿ ಮಾಡಿದ್ರು? ಅರ್ಚಾಮೂರ್ತಿಯಲ್ಲಿ ಶರಣಾಗತಿ. ಎಲ್ಲ ಆಳ್ವಾರುಗಳು ಆ ಪರರೂಪದಲ್ಲೋ ವ್ಯೂಹದಲ್ಲೋ ವಿಭವದಲ್ಲೋ ಅಂತರ್ಯಾಮಿಯಲ್ಲೋ ಶರಣಾಗತಿ ಮಾಡಲೇ ಇಲ್ಲ. ಎಲ್ಲಿ ಶರಣಾಗತಿ ಮಾಡ್ತಾರೆ? ತಿರುಮಂಗೈ ಆಳ್ವಾರ್ ಏನು ಹೇಳ್ತಾರೆ? ನಾಯೇನ್ ನೊಂದடைந்தேன் அடியேனை ஆட்கொண்டருளே தாயே தந்தையென்னும் தாரமே கிளை மக்களென்னும் நோயே பட்டொழிந்தேன் உன்னை காண்பதோர் ஆசையினால் வேயே ತಿರುವೆಂಗಡಮಾಮಲೈ. ಆ ತಿರುವೆಂಗಡಮಾಮಲೆಯಲ್ಲಿ ಇದಾನಲ್ಲ ಶ್ರೀನಿವಾಸ, ನಿನ್ನ ಚರಣಾರವಿಂದಗಳಲ್ಲಿ ಈ ನಾಯಿ ಬಂದು ಶರಣಾಗತಿ ಮಾಡ್ತಿದೆ ಅಂತಾರೆ. ನಾಯೇ ನೊಂದடைந்தேன் ಅಂದರೆ ಏನು? ನಿನ್ನ ಆಜ್ಞೆಗಾಗಿ ನಿನ್ನ ಕೈಂಕರ್ಯಕ್ಕಾಗಿ ಕಾದು ನಿನ್ನ ಕಾಲನ್ನೇ ಸುತ್ತಿ ಬರುವ ದಾಸ ನಾನು, ನನ್ನನ್ನು ಅಂಗೀಕಾರ ಮಾಡು ಅಂತ ಶರಣಾಗತಿ ಮಾಡ್ತಾರೆ ತಿರುಮಂಗೈ ಆಳ್ವಾರ್. ನಮ್ಮ ಆಳ್ವಾರ್ புகழொன்னில்ல அடியேன் உன்னடிக்கீழ் அமர்ந்து புகுந்தேனே அகலகில்லே நிறையுமென்னே அலர்மேல் மங்கை உரைமார்பா நிகரில் புகழாய் உலகமுன்னுடையாய் என்னை ஆழ்வானே நிகரில் அமரர் முனிக்கணங்கள் விரும்பும் திருவேங்கடத்தானே புகழொன்னில்ல அடியேன் உன்னடிக்கீழ் ಅಮರ್ಂದು ಪುಹುಂದೇನೆ. ತಿರುವೆಂಗಡ ಮಾಮಲೈ. ಎಲ್ಲರೂ ಕೂಡ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡ್ತಾರೆ. ಪೆರಿಯಾಳ್ವಾರ್ ಶನ್ನಿಯೋಂಗ್ ತನ್ ತಿರುವೆಂಗಡ ಮುಡೆಯಾಯ್. ಆ ನಿನ್ನ ಪಾದಗಳು ನನ್ನ ಶಿರಸ್ಸಿಗೆ ಭೂಷಣ, ನಿನ್ನಲ್ಲಿ ನಾನು ಶರಣಾಗತ ಎನ್ನುತ್ತಾರೆ. ಅಲ್ಲಿ ಯಮ್ಮನ ಎನ್ ಕುಲದೈವಮೇ ಎನ್ನುಡ ನಾಯಕನೇ ನಿನ್ನುಳೇನಾಯ್ ಪೆತ್ತ ನನ್ಮೈ ಇವು ಉಲಗಿನಿಲ್ ಆರ್ಪೆರುವಾರ್ ಎನ್ನುತ್ತಾರೆ ಸ್ವಾಮಿ ಪೆರಿಯಾಳ್ವಾರ್. ನಿನ್ನ ಮಹಿಮೆಯನ್ನ ಈ ಲೋಕದಲ್ಲಿ ಅರಿತವರು ಯಾರು? ನಿನ್ನ ಪ್ರಭಾವವನ್ನ ಅಂದರೆ ಏನೋ ಅರ್ಚಾಮೂರ್ತಿ ಒಂದು ಕಲ್ಲು ನಿಂತಿದೆ ಎಂಬುದಾಗಿ ಭಾವಿಸುತ್ತಾರೆಯೇ ಹೊರತು ನಿನ್ನ ವೈಭವವನ್ನ, ನಿನ್ನ ಕಲ್ಯಾಣ ಗುಣಗಳನ್ನ, ನೀನು ಮಾಡುವ ಕೃಪೆಯನ್ನ, ನಿನ್ನ ವಾತ್ಸಲ್ಯದ ಪರಮಾವಧಿಯನ್ನ ಈ ಲೋಕದಲ್ಲಿ ಯಾರು ಅರಿತಿದ್ದಾರೆ ಶ್ರೀನಿವಾಸ ಎನ್ನುತ್ತಾರೆ ಸ್ವಾಮಿ ಪೆರಿಯಾಳ್ವಾರ್. ಈ ರೀತಿ ಅವರು ಪರವ್ಯೂಹ ವಿಭವ ಅಂತರ್ಯಾಮಿ ಎಲ್ಲವನ್ನ ಕಂಡವರಾದರೂ ಕೂಡ ಅವರು ಶರಣಾಗತಿ ಮಾಡುವುದು ಅರ್ಚಾರೂಪದಲ್ಲಿ. ಕಾರಣ ಅರ್ಚಾಮೂರ್ತಿ ಅತ್ಯಂತ ಸುಲಭ ಎಂಬುದಾಗಿ. ಅಂತಹ ಅರ್ಚಾಮೂರ್ತಿಯಾಗಿ ನಿಂತು ದೇವತೆಗಳಿಂದಲೂ ಮಾನವರಿಂದಲೂ ಕಲಿಯುಗ ಪೂರ್ಣವಾಗಿ ಆರಾಧನೆ ಮಾಡಿಸಿಕೊಂಡು ಸಕಲ ಜೀವಾತ್ಮರಿಗೂ ಕೂಡ ಅನುಗ್ರಹ ಮಾಡುವುದಕ್ಕಾಗಿ ಮಾಡಿದ ಅವತಾರವೇ ಶ್ರೀನಿವಾಸನ ವೆಂಕಟೇಶ ಅವತಾರ. ಪರಮ ಕೃಪಾಳುವಾದವನು ಆ ಪರಮಾತ್ಮ ಅರ್ಚಾಮೂರ್ತಿಯಾಗಿ ಕಲಿಯುಗ ಪೂರ್ಣವಾಗಿ ಇರಬೇಕು. ಅದಕ್ಕೆ ಮೇಲೆ ವೇದವತಿಗೆ ಕೊಟ್ಟಂತಹ ವರವನ್ನ ಪೂರ್ಣ ಮಾಡಬೇಕು, ಯಶೋಧಾದೇವಿಯ ಮನೋಭಿಲಾಷೆಯನ್ನ ಪೂರ್ಣ ಮಾಡಬೇಕು ಎಂಬುದಕ್ಕಾಗಿ ವಿವಾಹವಾಗುವುದಕ್ಕೆ ಪರಮಾತ್ಮ ಮಾಡಿದ ಒಂದು ಅವತಾರ ಶ್ರೀನಿವಾಸ ಅವತಾರ, ಆ ವೆಂಕಟೇಶ ಅವತಾರ. ಅದಕ್ಕಾಗಿ ಪರಮಾತ್ಮ ತ್ಯಕ್ವಾ ವೈಕುಂಠಂ ಉತ್ತಮಂ ಅಷ್ಟಾವಿಂಶತಿತಮೌ ಕಲಿಯುಗೆ ಪ್ರಾಪ್ತೆ. ಆ 28ನೆಯ ವೈವಸ್ವತ ಮನ್ವಂತರದ 28ನೆಯ ಕಲಿಯುಗದಲ್ಲಿ ಪರಮಾತ್ಮ ಈ ಲೋಕದಲ್ಲಿ ಬಂದು ವಲ್ಮೀಕದಲ್ಲಿ ಇದ್ದು ಅನಂತರ ಈ ಬಕುಳಾಂಬಿಕೆಯ ಆಶ್ರಮಕ್ಕೆ ಬಂದು ಅಲ್ಲಿಂದ ಆ ಮೃಗಯ ವಿನೋದದ ಒಂದು ವ್ಯಾಜದಿಂದ ಪದ್ಮಾವತಿಯನ್ನ ಭೇಟಿ ಮಾಡಿ
ಅವಳಲ್ಲಿ ಅನುರಾಗ ಏರ್ಪಟ್ಟು ಅವಳಿಗೂ ಇವನಲ್ಲಿ ಅನುರಾಗ ಏರ್ಪಟ್ಟು ಬಕುಳಾಂಬಿಕೆಯ ಒಂದು ಮಧ್ಯಸ್ಥಿಕೆಯಿಂದ ಆ ಶ್ರೀ ಮಹಾಲಕ್ಷ್ಮಿಯ ಅನುಮತಿಯಿಂದ ಚತುರ್ಮುಖ ಬ್ರಹ್ಮ ಶಂಕರ ಇಂದ್ರ 33 ಕೋಟಿ ದೇವತೆಗಳ ಪರಿವಾರ ಸಮೇತನಾಗಿ ಪರಮಾತ್ಮ ವಿವಾಹ ಮಾಡಿಕೊಳ್ಳುವ ಒಂದು ಪುರುಷೋತ್ತಮನಾದ ವರನಾಗಿ ಈಗ ವಧುವಾದ ಆ ಪದ್ಮಾವತಿಯ ಆ ರಾಜಧಾನಿಗೆ ಬಂದಿದ್ದಾನೆ. ನಾರಾಯಣಪುರ ಪ್ರವೇಶ. ನಿನ್ನೆಯ ಉಪನ್ಯಾಸದಲ್ಲಿ ಪರಮಾತ್ಮ ಎಷ್ಟು ವೈಭವದಿಂದ ಆ ಮಾವನವರ ಮನೆಯಾದ ಅವನ ರಾಜಧಾನಿಯಾದ ಆ ನಾರಾಯಣಪುರಕ್ಕೆ ಎಷ್ಟು ವೈಭವದಿಂದ ಪ್ರವೇಶ ಮಾಡಿದ ಎಂಬತಕ್ಕಂತಹ ವರ್ಣನೆಯನ್ನ ನಿನ್ನೆಯ ಉಪನ್ಯಾಸದಲ್ಲಿ ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ಮಾರ್ಗ ಮಧ್ಯದಲ್ಲಿ ಅಲ್ಲಿ ಆ ಶುಕಮುನಿಗಳ ಆಶ್ರಮದಲ್ಲಿ ಅಲ್ಲಿ ಬಂದು ಆತಿಥ್ಯವನ್ನ ಅವರು ಕೊಟ್ಟದ್ದು ಬೃಹತಿ ಫಲದಿಂದ ಕೂಡಿದಂತಹ ತಿಂತ್ರಿಣಿ ರಸ, ಹುಣಸೆ ರಸದಲ್ಲಿ ಒಳ್ಳೆಯ ಅನ್ನವನ್ನು ಪಕ್ವ ಮಾಡಿ ಕೊಟ್ಟಂತೆ. ಇಟ್ಕೊಳ್ಳಿ ನಮ್ಮ ಪುಳಿಯೋಗರೆ ಅಂತ ಹೇಳಿ ಆ ಹುಣಸೆ ರಸದಲ್ಲಿ ಮಾಡಿಕೊಟ್ಟದ್ದು. ಅದನ್ನ ಪರಮಾತ್ಮ ಭುಜಿಸಿದನಲ್ಲವಾ. ತಿಂತ್ರಿಣಿ ರಸ ಅಂದ್ರೆ ಏನು? ಹುಣಸೆ ರಸ. ಅದರಲ್ಲಿ ನಾವು ಮಾಡಿದ ಅನ್ನ ಅಂದ್ರೆ ನಮ್ಮ ಪುಳಿಯೋಗರೆ ಪರಮಾತ್ಮನಿಗೆ ಪ್ರಿಯ. ಆದ್ದರಿಂದಲೇನೆ ವಿಷ್ಣು ದೇವಾಲಯಗಳಲ್ಲಿ ಗುಡಾನ್ನಂ ಅಂದ್ರೆ ಸಕ್ಕರೆ ಪೊಂಗಲ್ಲು, ಮುದ್ಗಾನ್ನಂ ಅಂದ್ರೆ ಪೊಂಗಲು, ತಿಂತ್ರಿಣಿ ರಸದ ಅನ್ನ ಅಂದ್ರೆ ಪುಳಿಯೋಗರೆ. ಎಲ್ಲ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಪೊಂಗಲ್, ಸಕ್ಕರೆ ಪೊಂಗಲ್, ಪುಳಿಯೋಗರೆ. ಕಾರಣ ಅದು ಪರಮಾತ್ಮನಿಗೆ ಪ್ರಿಯವಾದದ್ದು. ಋಷಿ ಮುನಿಗಳು ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರು. ಇವತ್ತಿಗೂ ನಾವು ಪರಮಾತ್ಮನಿಗೆ ಅದನ್ನೇ ಅರ್ಪಣೆ ಮಾಡ್ತಾ ಇದ್ದೀವಿ. ಈ ರೀತಿ ಪರಮಾತ್ಮ ಶುಕಮುನಿಗಳ ಆಶ್ರಮದಲ್ಲಿ ಆತಿಥ್ಯವನ್ನು ಪಡೆದುಕೊಂಡು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ನಾರಾಯಣಪುರಕ್ಕೆ ಬಂದು ಆ ಆಕಾಶರಾಜ ಇವ ಈ ವರನನ್ನ ಸ್ವಾಗತ ಮಾಡಿದ. ಮಾವನನ್ನ ಅಳಿಯ ನೋಡಿದ, ಅಳಿಯನನ್ನ ಮಾವ ನೋಡಿದ. ಅಷ್ಟು ಮಾತ್ರವಲ್ಲ, ಪದ್ಮಾವತಿ ದೇವಿ ಅವಳಿಗೂ ಮತ್ತೆ ವರನಿಗೂ ಪರಸ್ಪರ ಅವಲೋಕನ, ವಧೂವರರ ಪರಸ್ಪರ ಅವಲೋಕನ ಕೂಡ ಆಗಿ ಅಲ್ಲಿಂದ ನಾರಾಯಣಪುರದಲ್ಲಿ ಪ್ರವೇಶ ಮಾಡಿ ಆ ದ್ವಾರದಲ್ಲಿ ಇದ್ದಂತಹ ದುರ್ಗಾದೇವಿ ಅವಳನ್ನ ಪ್ರಾರ್ಥನೆ ಮಾಡಿ ಈಗ ಊರ ಒಳಗಡೆ ಬಂದು ಸಭಾ ಮಂಟಪದಲ್ಲಿ ವಿವಾಹಕ್ಕಾಗಿ ಆಸೀನನಾಗಿದ್ದಾನೆ ಪರಮಾತ್ಮ. ಆ ಸಭೆಯಲ್ಲಿ ಯಾರ್ಯಾರಿದ್ರು, ಎಂತೆಂಥ ಮಹಾನುಭಾವರಿದ್ರು, ಇದೆಲ್ಲವನ್ನ ನಿನ್ನೆ ನಾವು ತಿಳ್ಕೊಂಡ್ವಿ. ಸಭಾಂಚಕಾರ ರತ್ನಾಢ್ಯಂ ವಿಶ್ವಕರ್ಮ ವಿಭೋ ಪ್ರಿಯಂ ತತ್ರಾಸೀನಂ ಮಹಾಭಾಗಾಃ ಬ್ರಹ್ಮಾದ್ಯಾ ಸರ್ವದೇವತಾಃ. ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ 33 ಕೋಟಿ ದೇವತೆಗಳ ಪರ್ಯಂತ ಎಲ್ಲರೂ ಕೂಡ ಸಮಸ್ತ ದೇವತಾಗಳೂ ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಆ ರತ್ನ ಖಚಿತವಾದ ದಿವ್ಯ ಸಭೆ ಸಿಂಹಾಸನ, ಅಲ್ಲಿ ಎಲ್ಲ ಋಷಿಮುನಿಗಳು ಕೂಡ ಸಮಸ್ತ ದೇವತಾಗಣಗಳು ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಯಾರ್ಯಾರು ಋಷಿಗಳಿದ್ರು ಅನ್ನೋದನ್ನ ನೆನ್ನೆ ಹೇಳಿದ್ವಿ. ಮತ್ತೆ ನಾವು ಆ ಋಷಿಗಳ ಹೆಸರನ್ನು ಸ್ಮರಣೆ ಮಾಡೋಣ. ವಿಶ್ವಾಮಿತ್ರೋ ಭರದ್ವಾಜೋ ವಸಿಷ್ಠೋ ಗೌತಮಸ್ತಥ ಭೃಗುರತ್ರಿಪುಲಸ್ತ್ಯಶ್ಚ ವಾಲ್ಮೀಕಿರ್ಮಿಥಿಲೇಶ್ವರಃ ವೈಖಾನಸಶ್ಚ ದೇವಾಸ ದೂರ್ವಾಸ ಮಾರ್ಕಂಡೇಯೋ ಚ ಗಾಲವಃ ದಧೀಚಿಶ್ಚವನೋ ರಾಜನ್ನೇ ಸನಕಶ್ಚ ಸನಂದನಃ ಏಕಶ್ಚೇಷ್ಟೋತಮಾಂ ಲೋಕೆ ಮುನಯೋ ವೀತಕಲ್ಮಷಾಃ. ಪಾಪಗಳಿಂದ ಬಿಡಲ್ಪಟ್ಟವರು ಯಾರ್ಯಾರಿದ್ರು ಅವರೆಲ್ಲ ಅಲ್ಲಿದ್ರಂತೆ. ಅಂದ್ರೆ ಏನು? ಶ್ರೀನಿವಾಸನ ಕಲ್ಯಾಣದಲ್ಲಿ ಭಾಗವಹಿಸಬೇಕು ಅಂದ್ರೆ ಎಲ್ಲ ಪಾಪಗಳಿಂದ ಬಿಡಲ್ಪಟ್ಟು ಪರಮಾತ್ಮನ ಕೃಪೆಗೆ ಪಾತ್ರರಾಗಿರ್ಬೇಕು. ಅವರಿಗೆ ಮಾತ್ರ ಶ್ರೀನಿವಾಸ ಕಲ್ಯಾಣ ದರ್ಶನದ ಪ್ರಾಪ್ತಿ. ಈಗ ಕುಲಪುರೋಹಿತರಾಗಿರ್ತಕ್ಕಂತಹ ವಸಿಷ್ಠ ಮಹಾಮುನಿಗಳು ಇಲ್ಲಿ ಅವರಿಂದ ಈಗ ವಿವಾಹ ವಿಧಿಗಳು ಪ್ರಾರಂಭ ಆಗಬೇಕಲ್ಲವಾ. ಅದಕ್ಕಾಗಿ ಆ ವಸಿಷ್ಠರನ್ನು ಕುರಿತು ನಾರದಾರಿ ಮುನಿಗಳು ಪೌರೋಹಿತ್ಯವನ್ನು ಪ್ರಾರಂಭ ಮಾಡಿ ವಿವಾಹ ಕಾರ್ಯವನ್ನ ಪ್ರಾರಂಭ ಮಾಡಿ ಎಂಬುದಾಗಿ ತಿಳಿಸಿದಾಗ ವಸಿಷ್ಠ ಉವಾಚ, ವಸಿಷ್ಠ ಮುನಿಗಳು ಈಗ ಹೇಳ್ತಾರೆ, ಅರುಂಧತೀಂ ಪುರಸ್ಕೃತ್ಯ ಕುರು ಪೂಜಾಂ ರಮಾಪತೇಹೇ. ಧರಣಿ ದೇವಿಯನ್ನ ಕರೀತಾರೆ. ಶ್ರೀನಿವಾಸನ ಅತ್ತೆ ಪದ್ಮಾವತಿಯ ತಾಯಿಯಾದ ಧರಣಿ ದೇವಿಯನ್ನ ಕರೆದು ವಸಿಷ್ಠರು ಹೇಳ್ತಾರಂತೆ, ಅಮ್ಮ ಅರುಂಧತಿಗೆ ಪೂಜೆಯನ್ನ ಮಾಡಿ ಶ್ರೀನಿವಾಸನಿಗೆ ನೀನು ಆ ವರನಿಗೆ ಮಾಡಬೇಕಾದ ವರಪೂಜೆಯನ್ನ ನೆರವೇರಿಸು ಎಂಬುದಾಗಿ. ಅಲ್ಲಿ ವಸಿಷ್ಠರ ಜೊತೆಯಲ್ಲಿ ಸಾಕ್ಷಾತ್ ಅರುಂಧತಿ ದೇವಿ ಬಂದಿದ್ದ.
ನಮ್ಮಲ್ಲಿ ವಿವಾಹದಲ್ಲಿ ಅರುಂಧತಿಯನ್ನು ತೋರಿಸ್ತಾರೆ, ಅರುಂಧತಿ ದರ್ಶನ ಎಂಬುದಾಗಿ. ಹೇಗೆ ಅರುಂಧತಿ ವಸಿಷ್ಠರ ಜೊತೆಯಲ್ಲಿ ಅನವರತ ಕೂಡಿ ಇದ್ದು ಪವಿತ್ರ ದಾಂಪತ್ಯ ಅವರದಾಗಿತ್ತು, ಆ ರೀತಿ ಈ ದಂಪತಿಗಳು ಇರಬೇಕು ಅಂತ. ಆದ್ರೆ ಇಲ್ಲೇನು, ಸಾಕ್ಷಾತ್ ವಸಿಷ್ಠರೇ ಬಂದಿದ್ದಾರೆ, ಸಾಕ್ಷಾತ್ತಾಗಿ ಅರುಂಧತಿ ದೇವಿಯೇ ಬಂದ್ಬಿಟ್ಟಿದ್ದಾರೆ. ಈ ರೀತಿ ಆಕಾಶದಲ್ಲಿ ಇರುವ ಅರುಂಧತಿ ನಕ್ಷತ್ರವನ್ನು ನೋಡ್ಬೇಕಾಗಿಲ್ಲ, ಸಾಕ್ಷಾತ್ತಾಗಿ ಅರುಂಧತಿ ದೇವಿಯೇ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ವಸಿಷ್ಠರು ಹೇಳ್ತಾರೆ, ತಮ್ಮ ಪತ್ನಿ ಅಂತ ಹೇಳಲ್ಲ, ಅವಳನ್ನ ಪೂಜೆ ಮಾಡುವುದು ಒಂದು ವಿಧಿ. ಆದ್ದರಿಂದ ಹೇಳ್ತಾರೆ, ಅರುಂಧತಿ ಪುರಸ್ಕೃತ್ಯ, ಆ ಅರುಂಧತಿ ದೇವಿಗೆ ಆರಾಧನೆ ಪೂಜೆಯನ್ನ ಮಾಡಿ ಅನಂತರ ಕುರು ಪೂಜಾಂ ರಮಾಪತೇಹೇ, ವರ ಪೂಜೆಯನ್ನ ಮಾಡು ಎಂಬುದಾಗಿ. ಆಗ ಧರಣಿ ದೇವಿಗೆ ನಾಚಿಕೆ ಅಲ್ಲ. ಕಾರಣ ಏನು? ಅಳಿಯನನ್ನ ಮುಟ್ಟಿ ಕಣ್ಕಪ್ಪು ಹಚ್ಚಬೇಕು, ಅವನ ಮುಡಿಗೆ ಹೂ ಮುಡಿಸ್ಬೇಕು, ಅವನಿಗೆ ಗಂಧವನ್ನ ಹಚ್ಚಬೇಕು, ಇದೆಲ್ಲ ಮಾಡೋಕ್ಕೆ ಲಜ್ಜೆಯಂತೆ ಆ ಧರಣಿ ದೇವಿಗೆ. ಇಲ್ಲಿ ಹೇಳ್ತಾರೆ ವ್ಯಾಸರು, ಸಲಜ್ಜಾ ಪೂಜೆಯ ಮಾಸ, ಬಹಳ ನಾಚಿಕೆ ಪಟ್ಕೊಂಡು ಬಹಳ ಗೌರವದಿಂದ ಹಿಂಜರಿತ ಆ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹವನ್ನ ಧರಣಿ ದೇವಿ ಪೂಜೆ ಮಾಡಿದಳು. ಸಲಜ್ಜಾ ಪೂಜೆಯ ಮಾಸ, ಲಜ್ಜಾ ಸಹಿತವಾಗಿ ಸಚ್ಚಿದಾನಂದ ವಿಗ್ರಹಂ, ಸಚ್ಚಿದಾನಂದ ಮೂರ್ತಿಯಾಗಿರ್ತಕ್ಕಂತಹ ಆ ಪರಮಾತ್ಮನ ಆ ವಿಗ್ರಹವನ್ನ ಅವಳು ಪೂಜೆ ಮಾಡಿದಳು ಎಂಬುದಾಗಿ ಅಲ್ಲಿ ಆ ಧರಣಿ ದೇವಿ ಮಾಡಿದ ಪೂಜೆಯನ್ನ ವರ್ಣನೆ ಮಾಡ್ತಾರೆ. ತೈಲ ಕರ್ಪೂರ ಗಂಧೇನ ಚಂದನೇನ ಸುಗಂಧಿನ, ತೈಲ, ಅವನಿಗೆ ಆ ಸುಗಂಧ ತೈಲವನ್ನು ಹಚ್ಚಿದಳು, ಅನಂತರ ಕರ್ಪೂರದ ಗಂಧವನ್ನು ಲೇಪನೆ ಮಾಡಿದಳು, ಚಂದನವನ್ನ ಲೇಪನೆ ಮಾಡಿ ಹೀಗಲ್ಲ ಆ ವರನಿಗೆ ಪೂಜೆಯ ಆರಾಧನೆಯನ್ನು ಮಾಡಿದ್ದಾಳೆ. ಅರ್ಚಯ ಮಾಸ ಕಲ್ಯಾಣಿ ಶ್ರೀನಿವಾಸಂ ಸುರೇಶ್ವರಂ, ಆ ದೇವತೆಗಳಿಗೆ ಒಡೆಯನಾದ ಶ್ರೀನಿವಾಸನನ್ನ ಅವಳು ಆರಾಧನೆ ಮಾಡಿದಳು. ಅರ್ಚಯ ಮಾಸ ಕಲ್ಯಾಣಿ ಶ್ರೀನಿವಾಸಂ ಸುರೇಶ್ವರಂ, ಸುರರಿಗೆ ಒಡೆಯನಾದಂತಹ ದೇವಾದಿ ದೇವನಾಗಿ ಇರ್ತಕ್ಕಂತಹ ಆ ಶ್ರೀನಿವಾಸನನ್ನ ಆರಾಧನೆ ಮಾಡಿದಳು. ವಸ್ತ್ರೈ ನಾನಾ ವಿಧೈ ರತ್ನೈ ಮುಕ್ತ ನಿರ್ಮಿತ ಭೂಷಣೈ, ಅವನಿಗೆ ವಿಧ ವಿಧವಾಗಿರ್ತಕ್ಕಂತಹ ವಸ್ತ್ರಗಳನ್ನ, ಅಂದರೆ ಉತ್ತಮವಾದ ಪಟ್ಟ ಪೀತಾಂಬರಗಳನ್ನ ಉತ್ತರೀಯವಾಗಿ ಹೊದಿಸಿದಳು. ಅನಂತರ ರತ್ನಗಳಿಂದಲೂ ಮುತ್ತುಗಳಿಂದಲೂ ನವರತ್ನಗಳಿಂದಲೂ ಆದ ಆಭರಣಗಳನ್ನೆಲ್ಲ ಅಳಿಯನಿಗೆ ಸ್ವಹಸ್ತದಿಂದ ತೊಡಿಸಿದ್ದಾಳೆ ಆ ಧರಣಿ ದೇವಿ. ಅಥ ಈಗ ಆ ಶ್ರೀನಿವಾಸನಿಗೆ ಈ ಆಭರಣಗಳನ್ನೆಲ್ಲ ತೊಡಿಸಿದ್ಲು. ಆದರೂ ಕೂಡ ಇನ್ನೂ ಆಭರಣಗಳು ತುಂಬ ಉಳಿದು ಬಿಟ್ಟಿದೆಯಂತೆ ಅಳಿಯನಿಗೆ ಕೊಡೋದು. ಅದನ್ನೆಲ್ಲ ತಟ್ಟೆಯಲ್ಲಿ ಇಟ್ಟು ಮಹಾಲಕ್ಷ್ಮಿಯ ಕೈಯಲ್ಲಿ ಕೊಟ್ಟಿದ್ದಾಳಂತೆ. ನೀನು ಅಲಂಕಾರವನ್ನು ಮಾಡು, ನಾನು ಅತ್ತೆಯಾಗಿ ಏನು ಮಾಡಬೇಕು ಅಷ್ಟು ಏನೋ ಶಾಸ್ತ್ರಕ್ಕೆ ನಾನು ಮಾಡಿದ್ದೀನಿ, ಪರಿಪೂರ್ಣ ಅಲಂಕಾರವನ್ನ ನೀನು ಮಾಡಬೇಕು ಅಂತ ಹೇಳಿ ಆ ಮಹಾಲಕ್ಷ್ಮಿಯ ಕೈಯಲ್ಲಿ ಸಕಲ ಅಲಂಕಾರ ವಸ್ತುಗಳನ್ನ ಧರಣಿ ದೇವಿ ಒಪ್ಪಿಸಿದ್ದಾಳೆ. ಶ್ರಿಯಾಜ್ಞಪ್ತ ತತ ಪ್ರೀತಿ ಸುಗಂಧಂ ತೈಲಮುಖರೌ ಸುತಿಕ್ಷೀರಂ ಸಮಾದಾಯ ತಸ್ಮಾತ್ ತಸ್ಥೌ ದೇವಸ್ಯ ಸನ್ನಿಧೌ ಭೂಷಣಾನಿ ಸಮಾದಾಯ ಸ್ಮೃತಿರಿತ್ಯಾಯಯೌ ಮುದ ಧೃತಿರಾ ದರ್ಶಮಾಪತ್ತ ಕಾಂತಿರ್ ಮುದಂ ದದೌ. ಈ ರೀತಿ ಮಹಾಲಕ್ಷ್ಮಿ ಸಕಲಾಭರಣಗಳಿಂದ ಶ್ರೀನಿವಾಸನಿಗೆ ಅಲಂಕಾರವನ್ನು ಮಾಡಿದ್ದಾಳೆ. ಧೃತಿದೇವಿ ಅಂದರೆ ಧೃತಿ ಎಂಬುದಾಗಿ ದೇವತೆಗಳಲ್ಲಿ ಧೃತಿ, ಕೀರ್ತಿ, ಸ್ಮೃತಿ ಇವರೆಲ್ಲ ದೇವತೆಗಳು, ದಕ್ಷ ಪ್ರಜಾಪತಿಯ ಮಕ್ಕಳು. ಈ ಧೃತಿ ಬಂದು ಆದರ್ಶಮಾದತ್ತ, ಕನ್ನಡಿಯನ್ನು ಹಿಡಿದಿದ್ದಾಳೆ ಪರಮಾತ್ಮನ ಮುಂದೆ. ಅದೇ ರೀತಿ ಕೀರ್ತಿ ಕನಕಶಕ್ತಂಚ ಸರತ್ನಂ ಮುಕುಟ ಬಂಧನೌ, ಆ ಮುಕುಟ ಪರಮಾತ್ಮನಿಗೆ ಮುಕುಟವನ್ನು ಇಟ್ಟು ಅದನ್ನು ಕಟ್ಟುವುದಕ್ಕೆ ಬೇಕಾದ ಸಹಾಯವನ್ನ ಕೀರ್ತಿ ಮಾಡಿದ್ದಾಳೆ. ಛತ್ರಂ ದದೌ ತದೇಂದ್ರಾಣಿ, ಶಚೀದೇವಿ ಇಂದ್ರನ ಪತ್ನಿ ಬಂದು ಛತ್ರವನ್ನು ಕೊಟ್ಟಿದ್ದಾಳೆ. ಎರಡನೆಯ ಚಾಮರವನ್ನ ಪರಮಶಿವನ ಪತ್ನಿಯಾದ ದ್ವಿತೀಯ ಚಾಮರಂ ಗೌರಿ ವ್ಯಜನೆ ಚಮರೇತು ಸರಸ್ವತಿ, ಒಂದು ಭಾಗದಲ್ಲಿ ಸರಸ್ವತಿ, ಮತ್ತೊಂದು ಭಾಗದಲ್ಲಿ ಪರಮಶಿವನ ಪತ್ನಿಯಾದ ಗೌರಿ ಚಾಮರಗಳನ್ನು ಕೊಟ್ಟು ಆ ಪರಮಾತ್ಮನಿಗೆ ಚಾಮರ ಹಾಕ್ತಾ ಇದ್ದಾರೆ.
ಆಗತಾಸ್ತಾ ಸಮಾಲೋಕ್ಯ ಶ್ರೀರುತ್ಥಾಯತ ಸತ್ವದ ವಿಯದ್ಗಂಗಾದಿತೀರ್ಥಸ್ಯ ಕರ್ಪೂರಾದಿ ಸುವಾಸಿತಾನಿ ಏಕಮೇಕಂ ಸಮಾದಾಯ ತ್ವಂ ಅಭ್ಯಸಿಂಚನ್ ರಮಾಂ ಹರಿಹಿ. ಇಷ್ಟೆಲ್ಲ ಅಲಂಕಾರಗಳನ್ನು ಸಜ್ಜು ಮಾಡಿ ಆ ಪರಮಾತ್ಮನಿಗೆ ಸುಗಂಧ ಭೂಯಿಷ್ಠವಾದ ತೈಲದಿಂದ ಅವನಿಗೆ ತೈಲಶಾಸ್ತ್ರವನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿ ಶ್ರೀನಿವಾಸನಿಗೆ ಅಂದಿನ ವಿವಾಹಕ್ಕಾಗಿ ಮಂಗಳ ಅಭ್ಯಂಜನವನ್ನು ಮಾಡಿಸಿದ್ದಾಳೆ ಮಹಾಲಕ್ಷ್ಮಿಯ ಕೈಯಿಂದ. ಮತ್ತೆ ಅಭ್ಯಂಜನ ಅದಾದ ನಂತರ ಪೀತ ಕೌಶೇಯಕ ಬದ್ಧ್ವಾ ಕಟ್ಯಾಂ ಕಾಂಚಿ ಸಮನ್ವಿತಂ ಆ ಮಂಗಳ ಅಭಿಷೇಕವನ್ನು ಮಾಡಿದ್ದಾಳೆ ಮಹಾಲಕ್ಷ್ಮಿ ಶ್ರೀನಿವಾಸನಿಗೆ. ಧರಣೀದೇವಿ ಕೊಟ್ಟ ಎಲ್ಲ ಅಭ್ಯಂಜನ ಸಾಮಗ್ರಿಗಳಿಂದ ಶ್ರೀನಿವಾಸನಿಗೆ ಮಂಗಳ ಅಭ್ಯಂಜನವನ್ನು ಮಾಡಿಸಿ ಅನಂತರ ಅತ್ಯದ್ಭುತವಾದ ಹೊಳೆಯುವ ಪೀತ ಕೌಶೇಯಕಂ ಆ ಪೀತಾಂಬರವನ್ನ ಅವನು ಸೊಂಟದಲ್ಲಿ ಹುಟ್ಟಿದ್ದಾನೆ. ಅದರ ಮೇಲೆ ನವರತ್ನ ಖಚಿತವಾದ ಒಡ್ಯಾಣವನ್ನ ತೊಡಿಸಿದರು. ಮಕುಟಾದಿ ವಿಭೂಷಾದಿವಿ ಕಿರೀಟವನ್ನ ತೊಡಿಸಿ ಸಕಲಾಭರಣಗಳಿಂದ ಶ್ರೀನಿವಾಸನನ್ನ ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ದಾಳೆ. ಅಂಗುಲೀಯಕ ರತ್ನಾಭಿ ನವರತ್ನ ಖಚಿತವಾದ ಉಂಗುರಗಳನ್ನ ಎಲ್ಲ ಬೆರಳುಗಳಲ್ಲಿ ತೊಡಿಸಿದರಂತೆ. ಸರ್ವ ಸೇವಾಂಗುಲೀಯಕಂಚ ಎಲ್ಲ ಅಂಗುಲಿಗಳಲ್ಲಿ ಅಂಗುಲೀಯಕವನ್ನು ಪರಮಾತ್ಮ ತೊಟ್ಟನಂತೆ. ಆದರ್ಶಂ ದರ್ಶಯಾಮಾಸ ಧೃತಿರ್ದೇವಸ್ಯ ಸನ್ನಿಧೌ ಆ ಧೃತಿದೇವಿ ಪರಮಾತ್ಮನಿಗೆ ಕನ್ನಡಿಯನ್ನು ತೋರಿಸಿದ್ಲಂತೆ. ಯಾತಕ್ಕೆ ಕನ್ನಡಿ ಅಂತ ಪದ್ಮಾವತಿ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಇವನ್ ನೋಡ್ಕೋಬೇಕಿತ್ತು. ಅವಳು ಮೆಚ್ಚಬೇಕಲ್ವಾ. ಕೊನೆಯಲ್ಲಿ ಇನ್ನೇನು ಅವಳಿಗೆ ವರಮಾಲಿಕೆ ಹಾಕ್ಬೇಕನ್ನುವಾಗ ಏನೋ ಇನ್ನು ಅಲಂಕಾರ ಚೆನ್ನಾಗಿಲ್ಲ ಬೇಡ ಅಂದ್ಬಿಟ್ರೆ ಏನ್ ಮಾಡೋದು. ಅದಕ್ಕಾಗಿ ಶ್ರೀನಿವಾಸ ಪದ್ಮಾವತಿ ಮೆಚ್ಚುವಂತೆ ನಾನಿದ್ದೀನಾ ಎಂಬುದಾಗಿ ತನ್ನನ್ನು ನೋಡಿಕೊಳ್ಳುವುದಕ್ಕಾಗಿ ಅವನಿಗೆ ಉತ್ಕೃಷ್ಟವಾದ ಕನ್ನಡಿಯನ್ನು ತೋರಿಸಿದ್ದಾರೆ. ದೃಷ್ಟ್ವಾ ದರ್ಶಂ ದೇವದೇವೋ ಯೂರ್ಧ್ವ ಪುಂಡ್ರಂ ಸ್ವಯಂ ದದೌ ಆಗ ಆ ಕನ್ನಡಿಯನ್ನು ನೋಡ್ಕೊಳ್ತಾ ಎಲ್ಲವನ್ನ ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ಲು. ಆದ್ರೆ ನಾಮ ಮಾತ್ರ ಅವನೇ ಇಟ್ಕೋತಾನಂತೆ. ಅದು ಯಾರಿಟ್ಟರು ಅವನಿಗೆ ತೃಪ್ತಿ ಇಲ್ಲ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ, ಊರ್ಧ್ವ ಪುಂಡ್ರಂ ಸ್ವಯಂ ದಧೌ ಆ ಕನ್ನಡಿಯನ್ನು ನೋಡಿಕೊಂಡು ಅವನೇ ನಾಮವನ್ನು ಮಾಡಿ ಊರ್ಧ್ವ ಪುಂಡ್ರಂ ಸ್ವಯಂ ದಧೌ ತಾನೇ ಊರ್ಧ್ವ ಪುಂಡ್ರವನ್ನ ಧರಿಸಿದ. ಇದಾದ ನಂತರ ವಸಿಷ್ಠಾದ್ಯ ಮುನೀಂದ್ರೇಶ್ಚ ಸನಕಾದ್ಯಶ್ಚ ಯೋಗಿಭಿಃ ಆ ಸನಕಾದಿಗಳು ವಸಿಷ್ಠರು ಮುನಿವರೆಯರೆಲ್ಲರೂ ಕೂಡ ಉಚ್ಚ ಕಂಠದಿಂದ ವೇದ ಪಾರಾಯಣವನ್ನು ಮಾಡ್ತಾ ಇರುವಾಗ ಅವನನ್ನ ವಿವಾಹ ಮಂಟಪಕ್ಕೆ ಕರೆದು ತರ್ತಾರೆ. ಭಕ್ತೈರ್ಭಾಗವತೈರ್ಯುಕ್ತ ನಾರಾಯಣ ಪುರೇ ತದಾ ಜಗುರ್ಗಂ ಧರ್ವಂ ನನರ್ತು ಸುರಾಹ ತದಾಗತಾಃ ದೇವದುಂದುಭಿರ್ಭಯೋ ನೇತುಃ ತವಾ ದೇವಸ್ಯ ಸನ್ನಿಧೌ ದೇವದೇವ ಗಣೈರ್ಯುಕ್ತಂ ವಿಶ್ವಸ್ತನಾದಿ ಸರ್ವಸೈಃ ಎಂಬುದಾಗಿ ಎಲ್ಲರೂ ಕೂಡ ದೇವದುಂದುಭಿಗಳು ಮೊಳಗ್ತಾ ಇದೆ. ವೇದ ಘೋಷ ಆಕಾಶವನ್ನು ಮುಗಿಲು ಮುಟ್ತಾ ಇದೆ. ಆಗ ಆಕಾಶರಾಜಸ್ಯ ಹರ್ಮ್ಯಮಾಸಸಾದ ಸ್ವಲಂಕೃತಂ ಆಗ ಆಕಾಶರಾಜನ ಅರಮನೆಗೆ ಮೆರವಣಿಗೆಯಲ್ಲಿ ಶ್ರೀನಿವಾಸನನ್ನ ಕರೆದು ತರ್ತಾರೆ. ಅಂದರೆ ಇದುವರೆವಿಗೂ ಇವರಿಗಾಗಿದ್ದ ಬಿಡದಿ ಮನೆಯಲ್ಲಿ ಇದೆಲ್ಲ ಆಯಿತು. ವರೋಪಚಾರ, ವರಡಿಗೆ ಕೊಡಬೇಕಾದ ಆ ಉಡುಗೊರೆಗಳು, ಅಲ್ಲಿ ಅಭಿಷೇಕ ಅಲಂಕಾರ ಎಲ್ಲ ಆಗಿ ಮೆರವಣಿಗೆಯಲ್ಲಿ ಈಗ ಇಲ್ಲಿ ಈ ಆಕಾಶರಾಜನ ಅದ್ಭುತವಾದಂತಹ ದೊಡ್ಡದಾದ ಪ್ರಾಸಾದಗಳಿಂದ ಕೂಡಿದಂತಹ ಆಲೋಕ್ಯ ಆಕಾಶರಾಜೋಪಿ ಸಮಾನೀಯ ವಧೂವರೌ ಬಂಧುಭಿ ಸಹಿತಸ್ತಥ ದೇವ ಆಲೋಕ್ಯ ಕೇಶವಂ ಎಂಬುದಾಗಿ ಈ ಆಕಾಶರಾಜ ಈ ದೊಡ್ಡದಾದ ಮೆರವಣಿಗೆಯನ್ನು ನೋಡಿ ಬಹು ಆನಂದದಿಂದ ಆ ರಾಜ ಆ ವಧೂವರರನ್ನ ವಧು ಅಲ್ಲಿ ಬರ್ತಾ ಇದ್ದಾಳೆ, ಈ ಕಡೆಯಿಂದ ಈ ಪಾರ್ಶ್ವದಿಂದ ಶ್ರೀನಿವಾಸ ಬರ್ತಾ ಇದ್ದಾನೆ. ವಧೂವರರನ್ನ ವಿವಾಹ ಮಂಟಪಕ್ಕೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಕಾಶರಾಜ ಅಂಗೀಕಾರ ಮಾಡಿದ್ದಾನೆ. ಇದಾದ ನಂತರ ವಧು ಒಂದು ಪಾರ್ಶ್ವದಲ್ಲಿ ಲಜ್ಜೆಯಿಂದ ತಲೆಬಾಗಿ ನಿಂತಿದ್ದಾಳೆ. ಪದ್ಮಾವತಿ ದೇವಿ ಪದ್ಮಗರ್ಭದಲ್ಲಿ ಹುಟ್ಟಿ ಪದ್ಮದಂತೆ ಕಣ್ಣನ್ನು ಉಳ್ಳವಳಾಗಿ, ಪದ್ಮದಂತೆ ಮುಖ ಉಳ್ಳವಳಾಗಿ, ಪದ್ಮದಂತೆ ಕೈ ಪಾದಗಳನ್ನು ಉಳ್ಳವಳಾದ ಅವಳಿಗೆ ಪದ್ಮಾವತಿ ಎಂಬುದಾಗಿ ನಾಮಕರಣ ಮಾಡಿದ್ದಾರಲ್ಲವಾ.
ಅಂತಹ ಸಾಲಂಕೃತವಧು ಇವಳು ಕೂಡ ನಖಶಿಖಾ ಅಂತ ಅಲಂಕೃತಳಾಗಿದ್ದಾಳೆ. ಪದ್ಮಾವತಿ ಅಪೂರ್ವವಾದ ಸೌಂದರ್ಯ ಲಾವಣ್ಯವತಿ, ಜಗತ್ತಿನ ಸೌಂದರ್ಯವೇ ಮೂರ್ತಿವೆತ್ತ ಸೌಂದರ್ಯ ಲಾವಣ್ಯದ ರಾಶಿಯಾಗಿ ಪದ್ಮಾವತಿ ತಲೆಬಾಗಿ ಅವಕುಂಠನವನ್ನು ಧರಿಸಿ ಒಂದು ಕಡೆ ನಿಂತಿದ್ದಾಳಂತೆ. ಆಗ ಧರಣಿದೇವಿ ಬಂದು ಅವರ ಅವಕುಂಠನವನ್ನು ಮೇಲೆ ಮಾಡ್ತಾಳಂತೆ. ಈಗ ಶ್ರೀನಿವಾಸನನ್ನು ನೋಡಬೇಕಲ್ಲವ, ಎಲ್ಲರೂ ಕೂಡ ವಧುವರರಿಗೆ ಆಶೀರ್ವಾದ ಮಾಡಬೇಕಲ್ಲವ. ಅದಕ್ಕಾಗಿ ತಾಯಿಯಾದ ಧರಣಿ ದೇವಿ ಆ ಮಗಳ ಅವಕುಂಠನವನ್ನು ಮೇಲೆ ಎತ್ತಿ ಅವಳ ಮುಖವನ್ನು ಸಮಸ್ತ ಸಭಾಸದರು ಕಂಡು ಆಶೀರ್ವಾದ ಮಾಡುವಂತೆ ಮಗಳ ಮುಖವನ್ನು ಹೀಗೆ ಎತ್ತಿ ಹಿಡಿತಾಳಂತೆ. ಆಗ ವಿಷ್ಣುರ್ಮಾಲಾಂ ಸ್ವಕಂಠಸ್ಥಾಂ ಹಸ್ತೇನಾದಾಯ ಸಸ್ಮಿತಃ. ಆಗ ಆ ವೆಂಕಟೇಶನ ಕೊರಳಲ್ಲಿ ಆಕಾಶ ರಾಜ ಮಾಲಿಕೆಯನ್ನ ಹಾಕಿದ. ಆ ಅರಮನೆಗೆ ಬಂದ ಕೂಡಲೇ ಪರಮಾದರದಿಂದ ಪೂಜೆಯನ್ನು ಮಾಡಿ ಆ ದೇವದೇವೇಶನಾದ ಪರಮಾತ್ಮನ ಕೊರಳಲ್ಲಿ ಮಾಲಿಕೆಯನ್ನು ತೊಡಸಿದ್ದಾರಲ್ವಾ. ಈಗ ಆ ವಿಷ್ಣು ಆ ಪರಮಾತ್ಮ ಏನು ಮಾಡಿದ? ವರಾಹ ಪುರಾಣದಲ್ಲಿ ಅದ್ಭುತವಾಗಿ ಈ ಸಂಬಂಧ ಮಾಲೆ, ಈ ಮಾಲಿಕಾ ಧಾರಣ, ಮಾಲಾ ಪರಿವರ್ತನಂ, ಇದನ್ನ ವರಾಹ ಪುರಾಣ ತುಂಬ ಚೆನ್ನಾಗಿ ವರ್ಣನೆ ಮಾಡುತ್ತೆ. ವಿಷ್ಣುರ್ಮಾಲಾಂ ಸ್ವಕಂಠಸ್ಥ ಹಸ್ತೇನಾದಾಯ ಸಸ್ಮಿತಃ. ತುಂಟತನದ ಮುಗುಳ್ನಗು ನಗ್ತಾ ಇದ್ದಾನಂತೆ. ಬರೀ ಮುಗುಳ್ನಗು ಅಲ್ಲ, ಇವನು ಆ ನಗುವಿನಲ್ಲಿ ಒಂದು ತುಂಟತನ ಇದೆಯಂತೆ. ಮಿಸ್ಚಿವಸ್ ಸ್ಮೈಲ್ ಶ್ರೀನಿವಾಸನ ತುಟಿಗಳ ಮೇಲೆ. ಹಾಗೆ ನಗ್ತಾ ತನ್ನ ಕೊರಳಲ್ಲಿದ್ದ ಮಾಲೆಯನ್ನು ತೆಗೆದುಕೊಂಡು ನಿಧಾನವಾಗಿ ನಡೆದು ಬರ್ತಾ ಕಮಲಾಯಾಹ ಸ್ಕಂದ ದೇಶೆ ಮುಮೋಚ ಸುಮನಶ್ಚಿತಂ, ಅದನ್ನ ಎದುರುಗಡೆ ತಲೆಬಾಗಿ ನಿಂತಿದ್ದಂತಹ ಪದ್ಮಾವತಿಯ ಕೊರಳಲ್ಲಿ ಅದನ್ನು ಹಾಕಿಬಿಟ್ಟು ಹೀಗೆ ಬಗ್ಗಿ ಅವಳ ಮುಖ ನೋಡ್ತಾನೆ ಶ್ರೀನಿವಾಸ. ವಿಷ್ಣುರ್ಮಾಲಾಂ ಸ್ವಕಂಠ ಹಸ್ತೇನಾದಾಯ ಸಸ್ಮಿತಃ. ನಗ್ತಾ ನಗ್ತಾ ಮುಗುಳ್ನಗ್ತಾ ಕಮಲಾಯಾಹ ಸ್ಕಂಧೆ, ಅವಳ ಆ ಕಮಲ ಅಂದರೆ ಈಗ ಪದ್ಮಾವತಿಗೆ ಕಮಲ ಎಂಬುದಾಗಿಯೂ ನಾಮ. ಅವಳ ಆ ಭುಜದಲ್ಲಿ ಆ ಮಾಲೆಯನ್ನು ಇಟ್ಟು ಒಂದು ನಿಟ್ಟುಸಿರ್ಬಿಟ್ಟಂತೆ. ಏನಂತ? ಹಬ್ಬ ಅಂತೂ ಪದ್ಮಾವತಿ ಕೊರಳಲ್ಲಿ ಮಾಲೆ ಹಾಕ್ಬಿಟ್ಟೆ ಎಂಬುದಾಗಿ. ಸುಮನಶ್ಚಿತಃ, ಇದುವರೆಗೂ ಏನೇನು ವಿಘ್ನ ಬರುತ್ತೋ, ಏನೇನಾಗುತ್ತೋ, ಎಲ್ಲಿ ಮದುವೆ ನಿಂತು ಹೋಗುತ್ತೋ, ಇದೆಲ್ಲ ಬಹಳ ಚಿಂತೆ ಇತ್ತಂತೆ. ಈಗೇನಾಯಿತು? ಕಮಲಾಯಾಹ ಸ್ಕಂದ ದೇಶೆ ಮುಮೋಚ ಸುಮನಶ್ಚಿತಂ. ಆಗ ಆದಾಯ ಮಲ್ಲಿಕಾಮಾಲಾಂಸ ಅಸ್ಯ ಕಂಠೆ ಸಮರ್ಪಯತೆ. ಅನಂತರ ಆ ಪದ್ಮಾವತಿ ದೇವಿ ತನ್ನ ಕೊರಳಲ್ಲಿದ್ದ ಮಾಲೆಯನ್ನು ತೆಗೆದು ತಲೆನೇ ಎತ್ತು ನೋಡದೆ ಇವನ್ ಕೊರಳಲ್ಲಿ ಹಾಕಿದ್ಲಂತೆ. ಆದರೆ ಅವಳು ಶ್ರೀನಿವಾಸನನ್ನು ನೋಡ್ತಾ ಇದ್ದರು. ಹೇಗೆ ಅಂತ ಕೇಳಿದ್ರು. ಇಲ್ಲಿ ಆ ತಲೆಯನ್ನೇ ಎತ್ತದೆ ಇವಳು ಯಾವ ರೀತಿ ದುಂದುಬೆಯೆಲ್ಲ ಮೊಳಗ್ತಾ ಇದೆ ಮದುವೆಗೆ, ಆ ರೀತಿ ಆ ದೇವ ದುಂದುಬೆಯೆಲ್ಲ ಮೊಳಗ್ಕೊಂಡ್ರಲ್ಲ. ನಮ್ಮನೆ ವಿವಾಹಕ್ಕೆ ಒಂದು ವಾದ್ಯ ಬೇಡವಾ? ವಾದ್ಯ ಅಂತಾರೆ. ಆದಾಯ ಮಲ್ಲಿಕಾ ಮಾಲಾಂ ಸಾಸ್ಯ ಕಂಠೆ ಸಮರ್ಪಯತೆ ಏವಂ ತ್ರಿವಾರಂ ತೌ ಕೃತ್ವಾ ವಾಹನಾನವರುತ್ಯ ಚ ಎಂಬುದಾಗಿ. ಅನಂತರ ಪದ್ಮಾವತಿ ದೇವಿ ತನ್ನ ಕೊರಳಲ್ಲಿದ್ದ ಮಾಲೆಯನ್ನು ತೆಗೆದು ತಲೆಯನ್ನೇ ಎತ್ತದೆ ಮಾಲೆ ಹಾಕ್ತಾಳಂತೆ. ಆದರೆ ಇವಳು ಅವನಿಗಿಂತ ಉದ್ದದಲ್ಲಿ ಕಡಿಮೆ ಇದ್ದಾಳೆ, ಅವನ ಎತ್ತರ ಇದ್ದಾನೆ. ಹೇಗೆ ಅವನ ಕೊರಳಿಗೆ ಮಾಲೆಯನ್ನು ಹಾಕುವುದು ಎಂಬುದಾಗಿ. ಆದರೆ ಸ್ಥಿತ್ವಾ ಪೀಠೆ ಕ್ಷಣಂ ಪಶ್ಯಾತಿ, ಒಂದು ಪೀಠದ ಮೇಲೆ ಅವಳನ್ನು ನಿಲ್ಲಿಸ್ಬಿಟ್ಟು ಅವಳನ್ನು ತಾಯಿ ತಂದೆ ಹಿಡ್ಕೊಂಡ್ರಂತೆ. ಆಗ ಮಾಲೆ ತೆಗೆದು ಶ್ರೀನಿವಾಸನಿಗೆ ಹಾಕಿರ್ತಾರೆ. ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆದರೆ ಶ್ರೀನಿವಾಸನನ್ನ ನೋಡ್ದೇನೆ ಮಾಲೆ ಹಾಕಿಡ್ಲ ಅಂದ್ರು. ಇಲ್ಲ ಇಲ್ಲ, ಶ್ರೀನಿವಾಸನ ನೋಡಿದ್ರು ಒಂದು. ಹೇಗೆ ನೋಡಿದ್ರು? ಒಂದು ತಲೆ ಬಾಗಿದಳಲ್ವಾ, ಕೊರಳಲ್ಲಿ ಉತ್ತಮವಾದ ಪದಕವನ್ನು ಧರಿಸಿದ್ದಾಳೆ. ಆ ಕೆಂಪಾದ ಪದಕದಲ್ಲಿ ಶ್ರೀನಿವಾಸನ ಮೂರ್ತಿ ಪ್ರತಿಫಲಿಸ್ತಾ ಇದೆಯಂತೆ. ಅದನ್ನು ನೋಡ್ತಾ ಇದ್ದಾಳೆ. ಅದನ್ನು ನೋಡಿ ಮಾಲೆಯನ್ನು ಹಾಕಿದ್ಲಂತೆ ಪದ್ಮಾವತಿ ದೇವಿ. ಆದಾಯ ಮಲ್ಲಿಕಾ ಮಾಲಾಂ ಸಾಸ್ಯ ಕಂಠೆ ಸಮರ್ಪಯತೆ ಏವಂ ತ್ರಿವಾರಂ ತೌ ಕೃತ್ವಾ. ಈ ರೀತಿ 3 ಬಾರಿ ಪದ್ಮಾವತಿಯ ಕೊರಳಲ್ಲಿದ್ದ ಮಾಲೆಯನ್ನ ಶ್ರೀನಿವಾಸನಿಗೂ, ಶ್ರೀನಿವಾಸ ತನ್ನ ಕೊರಳಲ್ಲಿದ್ದ ಮಾಲೆಯನ್ನ ಪದ್ಮಾವತಿಗೂ ತ್ರಿವಾರಂ 3 ಬಾರಿ ಮಾಲಿಕಾ ಪರಿವರ್ತನ ಏರ್ಪಟ್ಟಿತು. 3 ಬಾರಿ ಮಾಡಬೇಕು ಶ್ರೀನಿವಾಸನ ಕಲ್ಯಾಣದಲ್ಲಿ ಹೇಳಲಾಗಿದೆ. ಅದೇ ರೀತಿ ತ್ರಿವಾರಂ ತೌ ಕೃತ್ವ, ಅವರಿಬ್ಬರು ಕೂಡ 3 ಬಾರಿ
ಮಾಲಿಕಾ ಪರಿವರ್ತನವನ್ನು ಮಾಡಿಕೊಂಡು ವಾಹನಾಧವರೋಕ್ಯ ಚ ಸ್ಥಿತ್ವಾ ಪೀಠೆ ಕ್ಷಣಂ ಪಶ್ಚಾತ್ ಗೃಹಂ ನಿವೇಶಿತ ಶುಭಂ. ಅದಾದ ನಂತರ ಮಾಲಿಕಾ ಪರಿವರ್ತನವನ್ನ ಆ ಅರಮನೆಯ ಮಹಾಪ್ರಾಂಗಣದಲ್ಲಿ ಮಾಡಿದ್ದಾರೆ. ಸಕಲ ಋಷಿಗಳು ಮುನಿಗಳು ಕೂಡ ಪುಷ್ಪವೃಷ್ಟಿಯನ್ನು ಕರೆದಿದ್ದಾರೆ. ಅಕ್ಷತೆ ಇತ್ಯಾದಿಗಳನ್ನ ಅವರ ಮೇಲೆ ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅದಾದ ನಂತರ ಸ್ಥಿತ್ವಾ ಪೀಠೆ ಕ್ಷಣಂ ಪಶ್ಚಾತ್ ಗೃಹಂ ವಿವಶಿದು ಶುಭಂ. ಶುಭ ಮುಹೂರ್ತದಲ್ಲಿ ಅರಮನೆಯ ಒಳಗಡೆ ಮಾಲೆಯನ್ನು ತೊಟ್ಟುಕೊಂಡು ಒಬ್ಬರ ಕೈಯನ್ನು ಒಬ್ಬರು ಹಿಡಿದು ಅರಮನೆಯ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಅದಾದ ನಂತರ ಏನು ವಿಧಿ ಅಂತ ಕೇಳಿದ್ರೆ ಮಾಂಗಲ್ಯ ಸೂತ್ರ ಬಂದಾದಿ ಸಾಂಕುರಾರ್ಪಣಂ ಅಬ್ಜಜಃ ವೈವಾಹಿಕಂ ಕಾರಹಿತ್ವ ಲಾಜಾ ಹೋಮಾಂತಮೇವ ಚ. ವಸಿಷ್ಠರು ಇದನ್ನ ಏನು ಮಾಡಿದ್ರು? ಕಲ್ಯಾಣ ಮಂದಿರವನ್ನ ಪ್ರವೇಶ ಮಾಡಿದ್ದಾರೆ. ಜಗಾಮರಾಜ ಭವನಂ ರತ್ನತೋರಣಮಲಂಕೃತಂ ನಾನಾ ಜನ ಸಮಾಕೀರ್ಣಂ ನಾನಾಲಂಕಾರ ಮಂಡಿತಂ ಮಹಾವಾದ್ಯಸ್ಯ ನೈರ್ಯುಕ್ತಂ ದೀಪಾಯುತ ವಿದೀಪಿತಂ ಚತುಸ್ತಂಭಾಂ ರತ್ನವೇದಿಂ ಅಧಿಷ್ಠಾಯ ಖಗಧ್ವಜಃ ಪರಿವಾರ್ಯ ಚತುಸ್ತಸ್ರೇ ಮುನಯೋ ವೀತಕಲ್ಮಷಾಃ. ಆ ಶ್ರೀನಿವಾಸ ಆಗ ಆ ರಾಜಭವನದಲ್ಲಿ ರತ್ನ ತೋರಣಗಳಿಂದಲೂ ಒಳ್ಳೆಯ ಪರಿಮಳದಿಂದ ಕೂಡಿದ ಪುಷ್ಪಗಳಿಂದಲೂ ನಿರ್ಮಿತವಾದಂತಹ ವಿವಾಹ ಮಂಟಪವನ್ನ ಪ್ರವೇಶ ಮಾಡಿದ. ನಾನಾ ಜನ ಸಮಾಕೀರ್ಣಂ 4 ವರ್ಣವನ್ನ ಸೇರಿದಂತಹ ಸಮಸ್ತ ಆಕಾಶರಾಜನ ಪ್ರಜೆಗಳು, ಈ ಪರಮಾತ್ಮನ ಜೊತೆಯಲ್ಲಿ ಬಂದಂತಹ ಸಮಸ್ತ ದೇವ ಸುರಗಣಗಳು ಎಲ್ಲರೂ ಕೂಡ ಸಭಾ ಮಂಟಪದಲ್ಲಿ ಸಮಾಕೀರ್ಣಂ ಕೂಡ್ಬಿಟ್ಟಿದಾರಂತೆ. ಒಂದೇ ಗದ್ದಲ. ಅದು ಹೇಗಿದೆ ಅಂದ್ರು, ಎಳ್ಳು ಹಾಕುವುದಕ್ಕೆ ಸ್ಥಳವಿಲ್ಲವಂತೆ. ತಿಲ ಮಾತ್ರದ ಅವಕಾಶ ಹೀನಂ ಎನ್ನುತ್ತಾರೆ. ಇಲ್ಲಿ ಎಳ್ಳನ್ನು ಹಾಕುವುದಕ್ಕೆ ಕೂಡ ಸ್ಥಳವಿಲ್ಲದಂತೆ ಪರಿಪೂರ್ಣವಾಗಿ ಸಭಾಂಗಣ ನಾನಾ ಜನ ಸಮಾಕೀರ್ಣಂ ಪೂರ್ಣವಾಗಿ ತುಂಬಿಬಿಟ್ಟಿದೆ. ಮಹಾವಾದ್ಯಸ್ವನೈರ್ಯುಕ್ತಂ ಮಹಾವಾದ್ಯಗಳು ಬೇರಿ, ಕಾಹಳ, ಪಣವಾನಕ, ನಾದಸ್ವರ, ವೀಣಾ, ಮುಖರಿ ಎಲ್ಲ ವಾದ್ಯಗಳಿಂದ ಉತ್ತಮವಾದ ಮಂಗಳ ವಾದ್ಯಗಳು ಮೊಳಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ದೀಪಗಳು ಪ್ರಜ್ವಲಿಸುತ್ತಾ ಮಹಾ ತೇಜೋಮಯವಾಗಿ ಆ ಮಂಟಪ ಕಂಗೊಳಿಸುತ್ತಿದೆ. ಅಲ್ಲಿ ಚತುಸ್ತಂಭಾಂ ರತ್ನ ವೇದೀಂ 4 ಕಂಬಗಳಿಂದ ಕೂಡಿದ ರತ್ನ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ನವರತ್ನ ಖಚಿತವಾದ ವೇದಿಕೆ 4 ಕಂಬಗಳಿಂದ ಕೂಡಿದೆ. ಅದರ ಮೇಲೆ ಕೈ ಹಿಡಿದು ಶ್ರೀನಿವಾಸನನ್ನ ಆ ರತ್ನ ವೇದಿಕೆಗೆ ಕರೆತಂದಿದ್ದಾನೆ ಆಕಾಶರಾಜ. ವಸಿಷ್ಠರು ಪಕ್ಕದಲ್ಲೇ ಬಕುಳಾಂಬಿಕೆ ಮಹಾಲಕ್ಷ್ಮಿ ನಿಂತಿದ್ದಾಳೆ. ಶ್ರೀ ಮಹಾಲಕ್ಷ್ಮಿ ಪಕ್ಕದಲ್ಲೇ ನಿಂತಿದ್ದಾಳೆ. ಆಗ ವಸಿಷ್ಠರು ಬಕುಳಾಂಬಿಕೆ ಎಲ್ಲರೂ ಇರುವಾಗ ಆ ರತ್ನವೇದಿಯನ್ನ ಅಧಿಷ್ಠಾನ ಮಾಡಿದ್ದಾನೆ. ಖಗಧ್ವಜ ಯಾರು? ಗರುಡಧ್ವಜನಾದ ಪರಮಾತ್ಮ ಆ ರತ್ನವೇದಿಯನ್ನ ಆರೋಹಣ ಮಾಡಿದ. ಪರಿವಾರೇ ಚತುಸ್ತಸ್ಥೆ ಮುನಯೋ ವೀತಕಲ್ಮಷಾಃ ಎಲ್ಲ ಪರಿವಾರಗಳು ಕೂಡ ಮಂಗಳಾಶಾಸನ ಮಾಡುವುದಕ್ಕೆ ಋಷಿ ಮುನಿಗಳೆಲ್ಲರೂ ಕೂಡ ಅಲ್ಲಿ ಬಂದು ನೆರೆದಿದ್ದಾರೆ. ಆಗ ಆ ಎಲ್ಲ ಇದು ಭವಿಷ್ಯೋತ್ತರ ಪುರಾಣ. ಮಾಲಿಕಾ ಪರಿವರ್ತನ ವರಾಹ ಪುರಾಣದ ಭಾಗ. ಇದು ಭವಿಷ್ಯೋತ್ತರ ಪುರಾಣ. ಇದನ್ನ ವರ್ಣನೆ ಮಾಡ್ತಾ ಇದೆ. ಇಲ್ಲಿ ಅಥವಿಯಂ ಪಶ್ಯತೆ ಪರಪಾದಾಂಬುಜ ಪ್ರಕ್ಷಾಳನಂ ಸಮಾನೀಯ ಬ್ರಹ್ಮಣೈಶ್ಚ ಹರಿಪಾದಾವನೇ ಜನಂ. ಆಗ ಈ ಆಕಾಶರಾಜ ಶ್ರೀನಿವಾಸನ ಚರಣಾರವಿಂದಗಳನ್ನು ಪ್ರಕ್ಷಾಳನೆ ಮಾಡಿದ್ದಾನೆ. ಕನ್ಯೆಯನ್ನು ಕೊಡುವಾಗ ನಮ್ಮಲ್ಲಿ ಏನು ಮಂತ್ರ ಹೇಳ್ತೀವಿ? ವರಾಯ ವಿಷ್ಣು ರೂಪಾಯ. ಯಾರೇ ಮದುವೆ ಮಾಡಲಿ, ಮನೆ ದೇವರು ಶಿವನೇ ಆಗಿದ್ರು ಕೂಡ ಮದುವೆಯಲ್ಲಿ ಏನು ಹೇಳ್ತಾರೆ? ವರಾಯ ಶಿವರೂಪಾಯ ಹೇಳಲ್ಲ, ವರಾಯ ವಿಷ್ಣು ರೂಪಾಯ. ವಿಷ್ಣು ರೂಪದಲ್ಲಿ ಇರುವ ವರನಿಗೆ ಕನ್ಯೆಯನ್ನು ಕೊಡ್ತೀನಿ ಅಂತಲೇ ಮದುವೆನಲ್ಲಿ ಮಂತ್ರ ಇರೋದು. ವರಾಯ ವಿಷ್ಣು ರೂಪಾಯ ಅಂತ ಹೇಳ್ತೀವಿ. ಇಲ್ಲಿ ವಿಷ್ಣುವೇ ವರನಾಗಿದ್ದಾನೆ. ಇನ್ನು ಹೇಳೋದೇನು? ಇಲ್ಲಿ ಸಾಕ್ಷಾತ್ ವಿಷ್ಣುವೇ ವರನಾಗಿದ್ದಾನೆ. ಆ ಆಕಾಶ ರಾಜ ವಿಯನ್ನವಶ್ಯತ ವರ ಪಾದಾಂಬುಜ ಪ್ರಕ್ಷಾಳನಂ. ಅಳಿಯನಾದ ಆ ವರನಾದ ವಿಷ್ಣುವಿನ ಪಾದಗಳನ್ನು ಪ್ರಕ್ಷಾಳನೆ ಮಾಡಿದ್ದಾನೆ. ಒಳ್ಳೆಯ ಪರಿಮಳ ಭರಿತವಾದ ತೀರ್ಥದಿಂದ ಆ ಶ್ರೀನಿವಾಸನ ಪಾದಗಳನ್ನು ಮಾವನಾದ ಆಕಾಶರಾಜ ಪ್ರಕ್ಷಾಳನೆ ಮಾಡಿದ್ದಾನೆ. ಅನಂತರ ಆ ತೀರ್ಥವನ್ನು
ಬ್ರಾಹ್ಮಣೈಶ್ಚ ಹರಿಪಾದಾವನೇ ಜನಂ, ಎಲ್ಲರೂ ಕೂಡ ಪ್ರಕ್ಷಾಳನೆ ಮಾಡಿಕೊಂಡಿದ್ದಾರೆ. ಸಂಕಲ್ಪಂ ವಿಧಿವಚ್ಚಕ್ರೆ ಕನ್ಯಾದಾನಸ್ಯ ಸಾದರಂ. ಅನಂತರ ಈ ರಾಜ ಆ ತೀರ್ಥವನ್ನ ಎಲ್ಲ ಪ್ರಜೆಗಳ ಮೇಲೆ ಪ್ರೋಕ್ಷಣೆ ಮಾಡುವುದಂತೆ. ತನ್ನ ಅರಮನೆಯಲ್ಲಿ ರತ್ನಾಗಾರ, ಭಾಂಡಾಗಾರ, ಆಯುಧಾಗಾರ ಎಲ್ಲ ಕಡೆ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದವಂತೆ. ಹರಿಪಾದ ತೀರ್ಥವಲ್ಲವ, ಪರಮ ಪಾವನ ಎಂಬುದಾಗಿ ತನ್ನ ಪುತ್ರ, ಪತ್ನಿ, ಅರಮನೆಯಲ್ಲಿರುವ ಎಲ್ಲ ಕಡೆಗಳಲ್ಲಿ ಆ ಪರಮಾತ್ಮನ ಶ್ರೀಪಾದ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದನಂತೆ ಆಕಾಶ ರಾಜ. ಸಮಾನೀಯ ಬ್ರಾಹ್ಮಣೈಶ್ಚ, ಆಗ ಎಲ್ಲ ಬ್ರಾಹ್ಮಣರು ಕೂಡ ಅಲ್ಲಿ ಬಂದಿದ್ದಾರೆ. ಸಂಕಲ್ಪಂ ವಿಧಿವಚ್ಚಕ್ರೆ ಕನ್ಯಾದಾನಸ್ಯ ಸಾದರಂ, ಆಗ ಕನ್ಯಾದಾನ ಮಾಡುವುದಕ್ಕೆ ಮಂತ್ರಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿದ ಆ ಆಕಾಶ ರಾಜ. ತತಶ್ಚಕಾರ ರಾಜೇಂದ್ರ ಮಧುಪರ್ಕಂ ಪುರೋಹಿತಃ. ಉತ್ಕೃಷ್ಟರಾದವರು ಬಂದರೆ ಅವರಿಗೆ ಮಧುಪರ್ಕವನ್ನು ಕೊಡಬೇಕು. ಮಧುಪರ್ಕ ಅಂದರೆ ಏನು? ಹಳೆಯ ಕಾಲದಲ್ಲಿ ಬಹುದೂರದಿಂದ ನಡ್ಕೊಂಡು ಬರೋರು. ಈಗಿನ ಹಾಗೆ ವಾಹನ ವ್ಯವಸ್ಥೆಗಳು ಆಗಿಲ್ಲ ಅಲ್ಲವಾ? ಈ ಋಷಿಮುನಿಗಳ ಬ್ರಾಹ್ಮಣರು ರಾಜರಾದರೆ ರಥದಲ್ಲಿ, ಕುದುರೆಯಲ್ಲಿ, ಆನೆಯ ಮೇಲೆ ಬರೋರು. ಈ ಋಷಿಮುನಿಗಳೆಲ್ಲ ಹೇಗೆ ಬರ್ತಾ ಇದ್ರು? ತಮ್ಮ ಪಾದ ಯಾತ್ರೆ, ಕಾಲ್ನಡಿಗೆಯಲ್ಲಿ ನಡೆದು ಬರ್ತಾ ಇದ್ರಲ್ವಾ? ಹಾಗೆ ಬಂದವರಿಗೆ ಹಾಗೆ ಆಯಾಸಗೊಂಡ ಪಾದಗಳನ್ನು ಮೊದಲು ತೊಳಿತಾ ಇದ್ರು. ತೊಳೆದು ಆ ಪಾದವನ್ನು ಹೀಗೆ ಹಿಡಿದು ಬಿಟ್ಟು ಅವರ ಪಾದಕ್ಕೆ ಶುಶ್ರೂಷೆಯನ್ನು ಮಾಡಿ, ಹಾಗೆ ಬಂದವರು ಬಹುದೂರದಿಂದ ನಡೆದು ಬಂದಿರೋದ್ರಿಂದ ಅವರಿಗೆ ದಾಹವಾಗಿರುತ್ತೆ ಅಂತ ಹೇಳಿ ಜೇನು, ಬೆಲ್ಲ, ಅದೇ ರೀತಿಯಾಗಿ ಹಾಲು, ಶೀತಲವಾದ ತೀರ್ಥ ಇದೆಲ್ಲವನ್ನು ಕೊಡ್ತಾ ಇದ್ರಂತೆ. ಬಂದ ಕೂಡಲೇ ಆಯಾಸ ಪರಿಹಾರ. ಆದ್ದರಿಂದ ಜೇನನ್ನು ಕೊಡೋರಂತೆ. ಜೇನು, ಶೀತಲವಾದ ತೀರ್ಥ ಇದನ್ನು ಕೊಡ್ತಾ ಇದ್ರಂತೆ. ಅದಕ್ಕೆ ಮಧುಪರ್ಕ ಅಂತ ಹೆಸರು. ಜೊತೆಯಲ್ಲಿ ಬೆಲ್ಲವನ್ನು ಕೊಡ್ತಾ ಇದ್ರಂತೆ. ಆ ದಾಹ ಅಡಗಬೇಕು, ಶಮನವಾಗಬೇಕು ಅಂತ ಹೇಳಿ. ಈ ರೀತಿ ಆ ಮಧುಪರ್ಕವನ್ನ ಶ್ರೇಷ್ಠರಾದವರಿಗೆ ಕೊಡೋ ಒಂದು ಉಪಚಾರ ಅದು. ಋಷಿಮುನಿಗಳಿಗೆ, ಶ್ರೇಷ್ಠರಾದವರಿಗೆ, ಪೂಜ್ಯರಾದವರಿಗೆ ಬಂದ ಕೂಡಲೇ ಮಧುಪರ್ಕವನ್ನು ಕೊಡಬೇಕು. ಅದು ಒಂದು ಪೂಜೆಯ ಒಂದು ಕ್ರಮ ಅದು. ಆ ರೀತಿ ಸಂಕಲ್ಪಂ ವಿಧಿವಚ್ಚಕ್ರೆ ಕನ್ಯಾದಾನವನ್ನು ಮಾಡಬೇಕು. ಅಲ್ಲಿ ವೆಂಕಟಾಚಲದಿಂದ ಬಂದಿದ್ದಾನಲ್ವ, ಅವನಿಗಲ್ವಾ ಮಧುಪರ್ಕವನ್ನು ಕೊಡಬೇಕು. ತತಶ್ಚಕಾರ ರಾಜೇಂದ್ರ ಮಧುಪರ್ಕಂ ಪುರೋಹಿತಃ. ಆ ವರಮಹಾಶಯನಿಗೆ ಮಧುಪರ್ಕವನ್ನು ಕೊಟ್ಟಿದ್ದಾರೆ. ಹಾಗೆ ಕೊಟ್ಟು ಆ ಮಧುಪರ್ಕವನ್ನು ಕೊಡುವಾಗ ನನಗೆ ಪ್ರೋಕ್ಷಣೆಯನ್ನೆಲ್ಲ ಮಾಡಿದಾರಂತೆ ವರನಿಗೆ. ಆಗ ಏನು ಮಾಡಿದ್ರು? ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್ನೇ. ಪುರುಷ ಸೂಕ್ತವನ್ನು ಹೇಳ್ತಾ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ ವರನಿಗೆ. ಪಾದ ಪ್ರಕ್ಷಾಳನೆ ಮಾಡಬೇಕಲ್ವಾ? ಪುರುಷ ಸೂಕ್ತವನ್ನು ಹೇಳ್ತಾ ಶ್ರೀನಿವಾಸನಿಗೆ ಪಾದ ಪ್ರಕ್ಷಾಳನೆ ಮಾಡಿದ್ರಂತೆ. ಕಾರಣ ಯಾರು? ಪುರುಷ ಸೂಕ್ತದ ಅಧಿದೇವತೆಯೇ ಪರಮಾತ್ಮನಲ್ಲವ. ಕ್ರಿಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ. ಪುರುಷ ಸೂಕ್ತ ಇರೋದೇ ಅವನಿಗಾಗಿ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಮಧುಪರ್ಕವನ್ನು ಕೊಡುವಾಗ ಸಹಸ್ರ ಶೀರ್ಷ ಪುರುಷ ಇತಿ ಮಂತ್ರಂ ಸಮುಚ್ಚರನ್ನೇ ಧರಣ್ಯಾ ಸಾವಿತ್ರೈ ಕೃತ್ವ ಸ್ವಾಮಿ ತೀರ್ಥ ಜಲೈ ಶುಭೈ ಹರಿಪಾದೋದಕಂ ಪುಣ್ಯಂ ದಧಾರ ಶಿರಸಾ ನೃಪ. ಸ್ವಾಮಿ ಪುಷ್ಕರಣಿಯಿಂದ ತೀರ್ಥವನ್ನು ತಂದು ಅದನ್ನು ಪುರುಷ ಸೂಕ್ತ ಪೂರ್ವಕವಾಗಿ ಆ ಧರಣಿದೇವಿ ತೀರ್ಥವನ್ನು ಬಿಡಲಾಗಿ ಆಕಾಶರಾಜ ಶ್ರೀನಿವಾಸನ ಶ್ರೀಪಾದಗಳನ್ನು ಪ್ರಕ್ಷಾಳನೆ ಮಾಡಿದ ಎಂಬುದಾಗಿ ಇಲ್ಲಿ ಆ ವರನ ಪಾದ ಪ್ರಕ್ಷಾಳನ ವಿಧಿ ಅದನ್ನು ವರ್ಣನೆ ಮಾಡ್ತಾರೆ. ಇದಾದ ನಂತರ ಎಲ್ಲ ಬ್ರಾಹ್ಮಣರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ತತಶ್ಚಕಾರ ರಾಜೇಂದ್ರ. ಅದಾದ ನಂತರ ಮಧುಪರ್ಕವನ್ನು ಕೊಟ್ಟಾಯಿತು. ವರನಿಗೆ ನೀರಾಜನವನ್ನು ಮಾಡಿದ್ದಾರೆ. ಆರತಿಯನ್ನ ಅಲ್ಲಿ ಬೆಳಗಿದ್ದಾರೆ. ಹೀಗೆ ಬೆಳಗಿದ ನಂತರ ಮಾಂಗಲ್ಯ ಸೂತ್ರ ಬಂಧಾದಿ ಸಂಕುರಾರ್ಪಣಮಬ್ಜಜಃ ವೈವಾಹಿಕಂ ಕಾರಯಿತ್ವ ಲಾಜಾ ಹೋಮಾಂತಮೇವ ಚ ಎಂಬುದಾಗಿ ಮಾಂಗಲ್ಯ ಸೂತ್ರವನ್ನು ಪದ್ಮಾವತಿಯ ಕೊರಳಲ್ಲಿ ಧಾರಣೆ ಮಾಡಬೇಕು ಶ್ರೀನಿವಾಸ. ಅದಕ್ಕೆ ಅಂಕುರಾರ್ಪಣವೆಲ್ಲ ಮಾಡಬೇಕು. ಬೀಜಾವಾಪ ಮಾಡ್ತಾರೆ. 5 ಬಟ್ಟಲುಗಳನ್ನು ಇಟ್ಟು ಅದರಲ್ಲಿ ಬೀಜಾವಾಪ ಮಾಡಿ ಅದು ಮೊಳಕೆ ಬರಬೇಕು. ಆ ರೀತಿ ಆ ಎಲ್ಲ ಕಾರ್ಯವನ್ನು ಚತುರ್ಮುಖ ಬ್ರಹ್ಮನೇ ಮಾಡಿದ. ಎಲ್ಲ ಕಾರ್ಯಗಳಿಗೆ ಬ್ರಹ್ಮ ಅಂತ ಒಬ್ಬರನ್ನ ಕೂರಿಸ್ತಾರೆ. ಈ ಎಲ್ಲ ವಿವಾಹ ವಿಧಿಗಳಲ್ಲೂ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ಕೊಳ್ಳೋಕೆ ಇಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಬ್ರಹ್ಮನಾಗಿ ಬಂದ್ಬಿಟ್ಟಿದ್ದಾನೆ. ಅವನೇ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಮಾಂಗಲ್ಯ ಸೂತ್ರ ಬಂದಕ್ಕೆ
ಅಂಕುರಾರ್ಪಣ ವಿಧಿಯನ್ನ ಚತುರ್ಮುಖ ಬ್ರಹ್ಮನ್ ನೆರವೇರಿಸಿದ. ಲಾಜಾ ಹೋಮ, ಅರಳಿನಿಂದ ವಿವಾಹಿತರಾದ ದಂಪತಿಗಳು ಮೊಟ್ಟ ಮೊದಲು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಕೂಡಲೇ ದೇವತೆಗಳಿಗೆ ಆತಿಥ್ಯವನ್ನು ಮಾಡಬೇಕು. ಆ ದೇವತಾತಿಥ್ಯವೇ ಅಗ್ನಿಯಲ್ಲಿ ಕೊಡ್ತಕ್ಕಂತಹ ಅರಳಿನ ಹವಿಸ್ಸು. ಅದಕ್ಕೆಲ್ಲಕ್ಕೂ ಕೂಡ ಈ ಚತುರ್ಮುಖ ಬ್ರಹ್ಮ ಸಿದ್ಧತೆಯನ್ನು ಮಾಡಿದ. ಮಾಂಗಲ್ಯ ಸೂತ್ರ ಬಂಧಾದಿ ಸಂಕುರಾರ್ಪಣಂ ಅಬ್ಜಯಃ ವೈವಾಹಿಕಂ ಕಾರಯಿತ್ವ ಲಾಜಾ ಹೋಮಂ ತಮೇವ ಚ. ಲಾಜಾ ಹೋಮದವರೆಗೂ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿದ. ಗಜಾಗಾರ ರಥಾಗಾರಂ ವಸ್ತ್ರಾಗಾರಂ ಚ ತಜ್ಜಲೈಃ ಮಾರ್ಜಯಾಮಾಸ ರಾಜೇಂದ್ರ ಶ್ರೀನಿವಾಸ ಪರಾಯಣಃ. ಗಜಾಗಾರ, ರಥಾಗಾರ, ವಸ್ತ್ರಾಗಾರ ಎಲ್ಲವನ್ನ ಪರಮಾತ್ಮನ ಶ್ರೀಪಾದ ತೀರ್ಥದಿಂದ ಪ್ರೋಕ್ಷಣೆ ಮಾಡಿದ. ಧರಣಿದೇವಿ ತೀರ್ಥವನ್ನು ಹಾಕ್ತಾ ಇರೋಳು, ಅವಳು ಕೂಡ ತೀರ್ಥವನ್ನು ತೆಗೆದು ತನ್ನ ಶಿರಸ್ಸಿನಲ್ಲಿ ಪ್ರೋಕ್ಷಣೆ ಮಾಡಿಕೊಂಡಳು. ಆಗ ಆಕಾಶರಾಜ ಹೇಳ್ತಾನಂತೆ, ಅದ್ಯಮೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ ಅದ್ಯಮೇ ಪಿತರಸ್ತುಷ್ಟಾಃ ವಾಸುದೇವ ಪಾದೋದಕಾತೆ. ಈ ದಿನ ನನ್ನ ಜನ್ಮ ಸಫಲವಾಯಿತು, ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಪಿತೃಗಳೆಲ್ಲರೂ ಕೂಡ ಪರಮ ಸಂತುಷ್ಟರಾದರು. ಶ್ರೀನಿವಾಸನ ಪಾದೋದಕ, ವಾಸುದೇವನ ಪಾದೋದಕದ ಪ್ರೋಕ್ಷಣೆಯಿಂದ ನಮ್ಮೆಲ್ಲರ ಜೀವನ ಸಾರ್ಥಕವಾಯಿತು, ಪಿತೃಗಳು ಆನಂದ ಪಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಇಲ್ಲಿ ಅಲಂ ಚಕ್ರೇ ವಿಚಿತ್ರೈ ತಾಂ ಅಲಂಕಾರೈರ್ಮಹೀಪತೆ ಕತಿಸ್ತು ಘಟಿಕಾ ಘೋಷಂ ಕೃತವಾನ್ ದೇವಚಿಂತಕ. ಆಗ ಮತ್ತೆ ವರ್ಣಿಗೆ ಇನ್ನಷ್ಟು ಆಭರಣಗಳು. ಈ ಏವಮುಕ್ತ್ವಾ ಮಹಾರಾಜ ಕನ್ಯಾಂ ಕಮಲಲೋಚನ, ಈ ರೀತಿ ಹೇಳ್ತಾ ಆ ಕಮಲದಂತೆ ಕಣ್ಣುಗಳನ್ನು ಉಳ್ಳ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವುದಕ್ಕಾಗಿ ಆ ಆಕಾಶರಾಜ ಬಂದು ಆಗ ಕೂಡ ಕೆಲವು ಉಡುಗೊರೆಗಳನ್ನು ಶ್ರೀನಿವಾಸನಿಗೆ ಕೊಟ್ಟನಂತೆ. ಆಗ ವಸಿಷ್ಠರು ಹೇಳ್ತಾರಂತೆ, ಈಗ ಸದ್ಯಕ್ಕೆ ಅಲಂಕಾರ ಸಾಕು, ಮುಹೂರ್ತದ ವೇಳೆ ಮೂರು ಹೋಗುತ್ತೆ, ಅಭಿಜಿನ್ ಮುಹೂರ್ತ ಬಂದಿದೆ, ಕನ್ಯಾದಾನ ಮಾಡಿಬಿಡಿ ಎಂಬುದಾಗಿ ವಸಿಷ್ಠರು ಹೇಳಿದ್ರಂತೆ. ಈಗ ತಪಸ್ತು ಘಂಟಿಕಾ ಘೋಷಂ, ಗಂಟೆ ನುಡಿತಂತೆ. ವಸಿಷ್ಠರು ಹೇಳ್ತಾ ಇದ್ದಾರೆ ಘಂಟಿಕಾ ಘೋಷಂ ಅಂತ. ಘಂಟಿಕಾ ಘೋಷಂ ತತಸ್ತು ಘಂಟಿಕಾ ಘೋಷಂ, ಘಂಟಿಕಾ ಘೋಷವನ್ನ ಮಾಡಿ ಕೃತವಾನ್ ದೇವಚಿಂತಕ. ಆಗ ಬೃಹಸ್ಪತಿ, ಆ ವಸಿಷ್ಠರು ಇವರೆಲ್ಲರೂ ಕೂಡ ಘಂಟಿಕಾ ಘೋಷವನ್ನು ಮಾಡದಂತೆ. ಗಂಟೆಯನ್ನು ನುಡಿಸಿ ಮುಹೂರ್ತದ ವೇಳೆಯಾಯಿತು ಎಂಬುದಾಗಿ ಹೇಳಿ ಸುಮುಹೂರ್ತೆ ತದಾ ಪ್ರಾಪ್ತೆ, ಇಲ್ಲಿ ಏನೇನು ಹೇಳಿದ್ರು ಅದೆಲ್ಲ ನಡೀತಾ ಇದೆ. ಸುಮುಹೂರ್ತೆ ತದಾ ಪ್ರಾಪ್ತೆ ಮಂಗಲಾಷ್ಟಕಮಬ್ರುವನ್ನೇ. ಆಗ ಮಂಗಳಾಷ್ಟಕದ ಮಂತ್ರಗಳನ್ನ ಅಲ್ಲಿ ಋಷಿಗಳು ಪಾರಾಯಣ ಮಾಡಿದ್ದಾರೆ. ಬ್ರಾಹ್ಮಣರೆಲ್ಲರೂ ಉಚ್ಚಕಂಠದಿಂದ ಮಂಗಲಾಷ್ಟಕ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಕನ್ಯಾ ಪ್ರದಾನ ಸಮಯೇ ದಕ್ಷಿಣಾಂ ರಾಜಸತ್ತಮಃ, ಕನ್ಯೆಯನ್ನು ಕೊಡುವ ಸಮಯದಲ್ಲಿ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಸಮಸ್ತ ಬ್ರಾಹ್ಮಣೋತ್ತಮ ಮುನಿವರ್ಯರಿಗೂ ಕೂಡ ಆ ಆಕಾಶರಾಜ ಎಷ್ಟು ದಕ್ಷಿಣೆಯನ್ನು ಕೊಟ್ಟ ಅಂತ ಕೇಳಿದ್ರು. ವರನಿಗೂ ದಕ್ಷಿಣೆ, ವರದಕ್ಷಿಣೆ, ನೆರೆದಿರುವ ಬ್ರಾಹ್ಮಣರಿಗೆ ದಕ್ಷಿಣೆ, ಋಷಿ ಮುನಿಗಳಿಗೆ ದಕ್ಷಿಣೆ. ಕನ್ಯಾ ಪ್ರದಾನ ಸಮಯೇ ದಕ್ಷಿಣಾಂ ರಾಜಸತ್ತಮಃ, ಕನ್ಯೆಯನ್ನು ಕೊಡುವ ಸಮಯದಲ್ಲಿ ದಕ್ಷಿಣೆಯನ್ನು ಕೊಟ್ಟ. ಕೋಟಿ ಸಂಖ್ಯಾ ನಿಷ್ಕಪುಂಜಾನೆ ದತ್ತರಾನ್ ವೆಂಕಟೇಶತು, 1 ಕೋಟಿ ಸುವರ್ಣ ನಿಷ್ಕಗಳನ್ನು ವೆಂಕಟೇಶನಿಗೆ ದಕ್ಷಿಣೆಯಾಗಿ ಆ ಆಕಾಶರಾಜ ಸಮರ್ಪಣೆ ಮಾಡಿದ. ಕೋಟಿ ಸಂಖ್ಯಾ ನಿಷ್ಕಂ, ನಿಷ್ಕ ಅಂದರೆ ಸ್ವರ್ಣ ವರಹಗಳು. ಆ ಸ್ವರ್ಣ ವರಹಗಳನ್ನು, ಕೋಟಿ ಸ್ವರ್ಣ ವರಹಗಳನ್ನು ವೆಂಕಟೇಶಿತು, ಆ ವೆಂಕಟೇಶನಿಗೆ ಆಕಾಶರಾಜ ಸಮರ್ಪಣೆ ಮಾಡಿದ. ಕಿರೀಟಂ ಶತಭಾರಂತು ಕಂಟಿಕಾಂ ಪಿತಾ ತದಾ ಸಮಯೇ ಎಂಬುದಾಗಿ ವಜ್ರ ಕಿರೀಟವನ್ನು ಸಮರ್ಪಣೆ ಮಾಡಿದ್ದಾನೆ ಅಳಿಯನಿಗೆ. ಎಷ್ಟು ಭಾರ ಇದೆ ಅಂದರು, ಶತಭಾರಂ ಅಂದ್ಬಿಟ್ರು. 100 kg ಇರ್ಬೋದ, ಶತಭಾರಂ ಅಂದರು. ಭಾರ ಅಂದರೆ ಅದೊಂದು ವೆಯ್ಟ್. ಆ ರೀತಿ ಕಿರೀಟಂ ಶತಭಾರಂತು ಕಂಟಿಕಾಮಪಿ ತಾವತೀಂ ಪಿತಾವತೀಂ. ಆಗ ಆ ಕೊರಳಲ್ಲಿ ಧರಿಸುವ ವಜ್ರದ ಹಾರವನ್ನು, ಪರಮಾತ್ಮನ ಶಿರಸ್ಸಿಗೆ ವಜ್ರದ ಕಿರೀಟವನ್ನು, ಅಲ್ಲಿ ಹೇಳಿದ್ದ ಅಲ್ವಾ ಪರಮಾತ್ಮ, ನೀನು
ಕನ್ಯೆಯನ್ನು ಕೊಡುವಾಗ ವಜ್ರದ ಕಿರೀಟ ಕೊಡಬೇಕು, ನಾನು ಅದನ್ನು ಪ್ರತಿ ಶುಕ್ರವಾರ ಧರಿಸ್ತೀನಿ ಅಂತ ಹಿಂದೆ ಹೇಳಿದ್ದಲ್ಲ. ಅದೇ ರೀತಿ ಈಗ ಎಲ್ಲ ನಡೀತಾ ಇದೆ. ಕೋಟಿ ಸಂಖ್ಯಾ ನಿಷ್ಕಂ ದತ್ತರಾಜ ವೆಂಕಟೇಶಿದು ಕಿರೀಟಂ ಶತಭಾರಂತು ಪದಕಾನಿ ದದೌ ಸಪ್ತಾನೆ. 7 ಪದಕಗಳನ್ನು ಕೊಟ್ಟನಂತೆ ಪರಮಾತ್ಮನಿಗೆ. ಯಾಕೆ 7 ಪದಕ ಅಂದರು? ಒಂದೊಂದು ಗಿರಿಗೆ ಒಂದೊಂದು ಪದಕ. ಸಪ್ತಗಿರಿ ವಾಸನಲ್ಲವ, 7 ಗಿರಿಗಳನ್ನು ಪರಮಾತ್ಮ ಏರಿ ಹೋಗಬೇಕಲ್ಲ, 7 ಪದಕಗಳನ್ನು ಕೊಟ್ಟನಂತೆ. ಪದಕಾನಿ ದದೌ ಸಪ್ತಃ ಅರ್ಘ್ಯಾಣ್ಯಾಭರಣೋತ್ತಮ. ಅದೇ ರೀತಿ ಅನರ್ಘ್ಯವಾದ ಆಭರಣಗಳನ್ನು ಕೊಟ್ಟ. ಮಾಲಿಕಾ ಮೌಕ್ತಿಕಾನಾಂಚ, ಒಳ್ಳೆಯ ಮುತ್ತಿನ ಹಾರಗಳನ್ನು ಕೊಟ್ಟ. ಭುಜಭೂಷಣ ಯುಗ್ಮದ ಭುಜಕೀರ್ತಿಗಳನ್ನು ಕೊಟ್ಟ. ಕರ್ಣಭೂಷ ಮೌಕ್ತಿಕಾಢ್ಯ, ಮುತ್ತಿನ ಓಲೆಗಳನ್ನು ಶ್ರೀನಿವಾಸನಿಗೆ ಕೊಟ್ಟ. ವಂಶಪರ್ಯಂಕ ಕಲಂಕಿನೌ ಕಂಕಣೇ ರತ್ನಮಾಣಿಕ್ಯ ವಜ್ರವೈಡೂರ್ಯ ನಿರ್ಮಿತೆ. ಕಂಕಣ ಅದೇ ರೀತಿ ರತ್ನಮಾಣಿಕ್ಯಗಳಿಂದ ಮಾಡಿದ ಕಂಕಣಗಳನ್ನು ವರನಿಗೆ ಸಮರ್ಪಣೆ ಮಾಡಿದ. ಕೋಟಿ ಸಂಖ್ಯಾ ನಿಷ್ಕಂ ದತ್ತರಾನ್ ವೆಂಕಟೇಶಿದು ಕಿರೀಟಂ ಶತಭಾರಂತು ಕಂಟಿಕಾಮಪಿ ತಾವತೀಂ ಪದಕಾನಿ ದದೌ ಸಪ್ತಾನ್ ಅರ್ಘ್ಯಾನಿ ಅನರ್ಘ್ಯಾನಿ ಧನ್ಯಪೋತ್ತಮಃ. ಮಾಲಿಕಾ ಮೌಕ್ತಿಕಾನಾಂಚ ಭುಜಭೂಷಣಯುಗ್ಮಕಂ ಕರ್ಣಭೂಷಣಮೌಕ್ತಿಕಾಢ್ಯ ಹಂಸಪರ್ಯಂಸಲಂಬಿನೌ ಕಂಕಣೇ ರತ್ನಮಾಣಿಕ್ಯ ವಜ್ರವೈಢೂರ್ಯ ನಿರ್ಮಿತೆ. ಇದೆಲ್ಲವನ್ನ ವರನಿಗೆ ಕನ್ಯಾದಾನದ ಸಮಯದಲ್ಲಿ ಆ ಆಕಾಶರಾಜ ಸಮರ್ಪಣೆ ಮಾಡಿದ. ತದನಂತರ ತದಾ ಪುಣ್ಯಫಲೇಶು ದ್ರವ್ಯ ಪರಿದ್ರವ್ಯೇಶು, ಆಗ ಆ ವಿಳ್ಳೆಯದೆಲೆ, ಅಡಿಕೆ, ಎಲ್ಲ ವಿಧವಾದ ಹಣ್ಣುಗಳು, ಅದೇ ರೀತಿ ಸಿಹಿ ಭಕ್ಷಣಗಳೆಲ್ಲವನ್ನು ತಂದು ಅಲ್ಲಿ ಇಟ್ಟಿದ್ದಾರೆ. ಈಗ ಇಬ್ಬರಿಗೂ ಕೂಡ ಯಾವ ಕನ್ಯೆಯನ್ನ ಯಾರಿಗೆ ಕೊಡ್ತಾ ಇದ್ದಾರೆ, ಆ ಕನ್ಯೆಯನ್ನ ಸ್ವೀಕಾರ ಮಾಡ್ತಾ ಇರೋನು ಯಾರು ಎಂಬುದಾಗಿ ಪ್ರವರವನ್ನು ಹೇಳಬೇಕು. ಇವಳು ಯಾರು, ಅವನು ಯಾರು, ಇಂಥವರನಿಗೆ ಇಂಥ ಕನ್ಯೆಯನ್ನು ಕೊಟ್ಟು ವಿವಾಹ ಅಂತ ಸಭಾಸದರಿಗೆಲ್ಲ ತಿಳಿಬೇಕಲ್ಲವ. ಅದಕ್ಕಾಗಿ ಮೊದಲು ಕನ್ಯೆಯ ಪ್ರವರವನ್ನು ಹೇಳ್ತಾರೆ. ಕನ್ಯೆಯ ಕಡೆಯಿಂದ ಯಾರು? ಪುರೋಹಿತರು, ಬೃಹಸ್ಪತಿ ದೇವಗುರು ಅಲ್ಲಿ ಬಂದಿದ್ದಾರೆ. ಬೃಹಸ್ಪತಿಯೇ ಇಲ್ಲಿ ಆಕಾಶರಾಜನಿಗೆ ಆಚಾರ್ಯರು. ಅವರು ಹೇಳ್ತಾ ಇದ್ದಾರೆ, ಅಗ್ನಿಗೋತ್ರ ಸಮುದ್ಭೂತ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಸ್ತು ಪೌತ್ರೀಂಚ ಪುತ್ರೀಮಾಕಾಶ ಭೂಪತಿ ತ್ವಮಂಗೀಕುರು ಗೋವಿಂದ ಕನ್ಯಾಂ ಕಮಲಲೋಚನ. ಅಗ್ನಿಗೋತ್ರದಲ್ಲಿ ಹುಟ್ಟಿದವಳು, ಸುವೀರ ಎಂಬತಕ್ಕಂತಹವರ ಮರಿಮಗಳು, ಸುಧರ್ಮ ಎಂಬತಕ್ಕಂತಹವನ ಮೊಮ್ಮಗಳು, ಆಕಾಶರಾಜನ ಮಗಳು, ಸರ್ವಾಂಗ ಸುಂದರಿ ಕಮಲಲೋಚನ, ಇವಳನ್ನ ಹೇ ಗೋವಿಂದ ಅಂಗೀಕಾರ ಮಾಡು ಎಂಬುದಾಗಿ ಬೃಹಸ್ಪತಿಗಳು ಹೇಳ್ತಾ ಇದ್ದಾರಂತೆ. ಈ ಕಡೆ ವರನ ಕಡೆ ಪುರೋಹಿತರು ಯಾರು? ವಸಿಷ್ಠರು. ಅವರು ವರನ ಕಡೆಯದಾಗಿರ್ತಕ್ಕಂತಹ ಆ ಪ್ರವರವನ್ನ ಅವರೇ ಹೇಳ್ತಾ ಇದ್ದಾರಂತೆ. ಏನು ಪ್ರವರ ಹೇಳ್ತಾರೆ? ಪ್ರಪೌತ್ರಸ್ಯ ಯಯಾತೇಸ್ತು ಪೌತ್ರಸ್ಯಾಮಿತ ತೇಜಸಃ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೆ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಾಸಿಷ್ಠ ಸಂಜ್ಞಕೆ ಜಾತಸ್ಯ ತ್ರಿಕುಲೋತ್ಪನ್ನ ಕನ್ಯಾಂ ಕನಕಭೂಷಿತ ಗೃಹೀಷ್ಯಾಮೋ ವಯಂ ರಾಜನ್ನೇ ತವ ಪುತ್ರೀಂ ನೃಪೋತ್ತಮ. ಯಯಾತಿಯ ಮರಿಮಗ ಕೃಷ್ಣನ ಎಲ್ಲ ಪ್ರವರವನ್ನು ಹೇಳ್ತಾ ಇದ್ದಾರೆ ಶ್ರೀನಿವಾಸನಿಗೆ. ಪ್ರಪೌತ್ರಸ್ಯ ಯಯಾತೇಸ್ತು, ಯಯಾತಿಯ ಮರಿಮಗ. ಅದೇ ರೀತಿ ಶೂರಸೇನನ ಅಪರಿಮಿತ ತೇಜಸ್ವಿಯಾಗಿರ್ತಕ್ಕಂತಹ ಶೂರಸೇನನ ಮೊಮ್ಮಗ ವಸುದೇವನ ಮಗ. ಪ್ರಪೌತ್ರಸ್ಯ ಯಯಾತೇಸ್ತು ಪೌತ್ರಸ್ಯ ಶೂರಸೇನಸ್ಯ ರಾಜೇಂದ್ರ ವಸುದೇವಸ್ಯ ಭೂಪತೆ ಪುತ್ರಸ್ಯ ವಸುದೇವನ ಪುತ್ರ. ಯಯಾತಿಯ ಮರಿಮಗ, ಶೂರಸೇನನ ಮೊಮ್ಮಗ, ವಸುದೇವನ ಮಗ, ವೆಂಕಟೇಶ ಎಂಬ ನಾಮಧೇಯ, ವಸಿಷ್ಠ ಗೋತ್ರ. ಅಂತಹವನಿಗೆ ಅತ್ರಿಕುಲೋತ್ಪನ್ನಳಾಗಿರ್ತಕ್ಕಂತಹ ಸರ್ವಾಲಂಕಾರ ಭೂಷಿತಳಾಗಿರ್ತಕ್ಕಂತಹ ನಿನ್ನ ಕನ್ಯೆಯನ್ನ ಗ್ರಹೀಷ್ಯಾಮೋ ವಯಂ ರಾಜನ್ನೇ, ಇವನಿಗಾಗಿ ಆ ಕನ್ಯೆಯನ್ನ ನಾವು ಅಂಗೀಕಾರ ಮಾಡ್ತೇವೆ. ನೃಪೋತ್ತಮ, ಎಲೈ ರಾಜಶ್ರೇಷ್ಠನಾದವು ಆಕಾಶ ರಾಜನೇ, ಗ್ರಹೀಷ್ಯಾಮೋ ವಯಂ ರಾಜನ್ನೇ ತವ ಪುತ್ರೀಂ ನೃಪೋತ್ತಮ, ನಮ್ಮ ಹುಡುಗನಿಗಾಗಿ
ಈ ಕನ್ಯೆಯನ್ನ ಅತ್ರಿಕುಲೋದ್ಭವಳಾಗಿರ್ತಕ್ಕಂತಹ ಸರ್ವಾಲಂಕಾರ ಭೂಷಿತಳಾದ ಈ ನಿನ್ನ ತವ ಪುತ್ರಿ ನಿನ್ನ ಮಗಳನ್ನ ಗ್ರಹಿಷ್ಯಾಮೋ ಅಂಗೀಕಾರ ಮಾಡ್ತಾ ಇದ್ದೀವಿ. ಧರಣ್ಯಾಸಹ ರಾಜೇಂದ್ರ ಕನ್ಯಾದಾನಪರಾಯಣ ಧರಣೀದೇವಿಯ ಸಮೇತನಾಗಿ ಆಕಾಶರಾಜ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ. ಪೂಜಯಿತ್ವಾ ಜಗನ್ನಾಥಂ ಗಂಧವಸ್ತ್ರಾದ್ಯನುಲೇಪನಃ ಪ್ರತಿಸರ ಕಂಕಣಂ ಬಂಧನಂ ವಾಸುದೇವ ಕರಾಂಬುಜೆ. ಆ ಕನ್ಯೆಯನ್ನ ಸ್ವೀಕಾರ ಮಾಡೋದಕ್ಕೆ ಪ್ರತಿಜ್ಞಾ ಸ್ವೀಕಾರ ಮಾಡ್ತಾನೆ. ಅವನ ಕೈಯಲ್ಲಿ ಕಂಕಣವನ್ನು ಕಟ್ಟಿದ್ದಾರೆ. ಶ್ರೀನಿವಾಸನಿಗೆ ಪ್ರತಿಸರ ಬಂಧನ ಕಂಕಣವನ್ನು ಕಟ್ತಾರಲ್ವ, ಕಂಕಣವನ್ನು ಕಟ್ಟಿದ ಅಲ್ಲಿ ಪೂಜಯಿತ್ವಾ ಜಗನ್ನಾಥಂ ಗಂಧವಸ್ತ್ರಾನುಲೇಪನೈ ಗಂಧವಸ್ತ್ರಾದಿಗಳನ್ನು ಇಟ್ಟು ವರನಿಗೆ ಪೂಜೆಯನ್ನು ಮಾಡಿ ಪ್ರತಿಸರ ಬಂಧ ಕಂಕಣವನ್ನು ಬಂಧನ ಮಾಡಿದ್ದಾರೆ. ವಾಸುದೇವ ಕರಾಂಬುಜೆ ವಾಸುದೇವನ ಕರಗಳಲ್ಲಿ ಕಂಕಣವನ್ನು ಕಟ್ಟಿದರು. ಅದಾದ ನಂತರ ಅವನನ್ನೇ ನಾನು ವರಿಸ್ತೀನಿ ಅಂತ ಕನ್ಯೆಯ ಕೈಯಲ್ಲಿ ಕಂಕಣವನ್ನು ಕಟ್ಟಿದ್ದಾರೆ. ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಾಣ ಪುರುಷೋತ್ತಮ. ಆ ದಾನ ತೀರ್ಥವನ್ನ ಧರಣಿ ದೇವಿ ಧಾರಾಕಾರವಾಗಿ ನವರತ್ನ ಖಚಿತವಾದ ಸ್ವರ್ಣದ ಆ ತೀರ್ಥ ಪಾತ್ರದಿಂದ ತೀರ್ಥವನ್ನು ಬಿಡಲಾಗಿ ಆಕಾಶರಾಜ ಪುತ್ರಿಯ ಕೈಯನ್ನು ತೆಗೆದುಕೊಂಡು ವೆಂಕಟೇಶನ ಅದ್ಭುತವಾದ ತಾವರೆಯಂತಹ ಕೈಗಳಲ್ಲಿ ಇಟ್ಟು ಅವನು ಮಂತ್ರವನ್ನು ಹೇಳ್ತಾ ಇದ್ದಾನೆ. ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಾಣ ಪುರುಷೋತ್ತಮ. ಈ ಕನ್ಯೆಯನ್ನ ನಿನಗೆ ಕೊಡ್ತಾ ಇದ್ದೀನಿ, ಅನುಗ್ರಹ ಮಾಡಿ ಸ್ವೀಕಾರ ಮಾಡು ಪುರುಷೋತ್ತಮ. ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಾಣ ಪುರುಷೋತ್ತಮ. ಅನುಗ್ರಹ ಮಾಡು ಸ್ವೀಕಾರ ಮಾಡು ಅಂತ ಹೇಳಿ ಅವಳ ಆ ಕೈಯನ್ನು ತೆಗೆದು ವೆಂಕಟೇಶನಾದ ಶ್ರೀನಿವಾಸನ ಕೈಯಲ್ಲಿ ಇಟ್ಟು ಉದಕಧಾರ ಪುರಸ್ಸರವಾಗಿ ಪುತ್ರಿಯನ್ನ ಶ್ರೀನಿವಾಸನಿಗೆ ಅರ್ಪಣೆ ಮಾಡಿದ ಆಕಾಶರಾಜ. ಇತ್ಯುಕ್ತ್ವಾ ಪ್ರಕ್ಷಿಪದ್ರಾಜ ಧರಣ್ಯಾ ಸ್ರಾವಿತಾಂತದ. ಪ್ರವಾಹದಂತೆ ಆ ನಿರಂತರವಾಗಿರ್ತಕ್ಕಂತಹ ತೀರ್ಥಧಾರೆಯನ್ನ ಧರಣೀದೇವಿ ಸುರಿಸಲಾಗಿ ಆ ರಾಜ ಕನ್ಯಾಮಿಮ ಪ್ರದಾಸ್ಯಾಮಿ, ಈ ಕನ್ಯೆಯನ್ನ ನಿನಗೆ ನಾನು ಬಹಳ ಹರ್ಷದಿಂದ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವಳ ಕೈಯನ್ನ ವೆಂಕಟೇಶನ ಕೈಯಲ್ಲಿ ಇಟ್ಟ. ಮಂತ್ರಪೂತಾಂ ಸ್ವಾಮಿ ತೀರ್ಥಧಾರಾಂ. ಅದು ಯಾವ ತೀರ್ಥ? ಸ್ವಾಮಿ ಪುಷ್ಕರಣಿಯ ತೀರ್ಥ. ಸ್ವಾಮಿ ಪುಷ್ಕರಣಿ ತೀರ್ಥದಿಂದ ದಾನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಆಕಾಶರಾಜ. ಮಂತ್ರಪೂತಾಂ ಸ್ವಾಮಿ ತೀರ್ಥಧಾರಾಂ ಸ ಕನಕಾಂಕರೇ ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತದಃ. ಶ್ರೀನಿವಾಸನ ದಕ್ಷಿಣೆ ಹಸ್ತೆ ಬಲಗೈಯಲ್ಲಿ ಪದ್ಮಾವತಿಯ ಬಲಗೈಯನ್ನು ಇಟ್ಟಿದ್ದಾರೆ. ದಕ್ಷಿಣೆ ಶ್ರೀನಿವಾಸಸ್ಯ ಶ್ರೀನಿವಾಸನ ಬಲಗೈಯಲ್ಲಿ ದದೌ ದಕ್ಷಿಣೆ ಪದ್ಮಾವತೀಂ ತತಃ. ಪದ್ಮಾವತಿಯ ಬಲಗೈಯನ್ನು ಶ್ರೀನಿವಾಸನ ಬಲಗೈಯಲ್ಲಿ ಇಟ್ಟು ಧರಣೀದೇವಿ ಆ ನಿರಂತರ ಸ್ವಾಮಿ ಪುಷ್ಕರಣಿ ತೀರ್ಥಧಾರೆಯನ್ನ ಅವಳು ಹಾಗೆ ಕೊಡಲಾಗಿ ಆ ಆಕಾಶರಾಜ ಪದ್ಮಾವತಿಯ ಹಸ್ತವನ್ನ ಶ್ರೀ ವೆಂಕಟೇಶನ ಕೈಯಲ್ಲಿ ಇಟ್ಟು ಈ ಕನ್ಯೆಯನ್ನ ನಿನಗೆ ಕೊಡ್ತಾ ಇದ್ದೀನಿ. ಪದ್ಮಾವತ್ಯಾಕರಾಂಬೋಜೆ. ಆ ರೀತಿ ಪಾಣಿಗ್ರಹಣ ಆ ಒಂದು ಪೂರ್ಣವಾಗಿ ಪಾಣಿಗ್ರಹಣ ನಡೆಯಿತು. ಸೀತಾ ಕಲ್ಯಾಣ ಹೇಗೆ? ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನಾಂ ಎಂಬುದಾಗಿ ಇಯಂ ಸೀತಾ ಮಮ ಸುತ ಅಂದ್ಬಿಟ್ಟ ಜನಕ. ನನ್ನ ಮಗಳು ಅಂದ್ಬಿಟ್ಟ. ರಾಮನಿಗೆ ಬೇಸರ ಆಗೋಯ್ತಂತೆ. ನಿನಗಾಗಿ ಹುಟ್ಟಿದವಳು ಅಂತ ಹೇಳಬಾರ್ದ, ನನ್ನ ಮಗಳು ಅಂತ ಮಮಕಾರ ಬಂದ್ಬಿಡ್ತಲ್ಲ ಅಂತ ಬೇಸರವಾಗ್ಬಿಡ್ತಂತೆ ಸೀತೆಯನ್ನು ಮದುವೆ ಮಾಡ್ಕೊಳ್ಳುವಾಗ. ರುಕ್ಮಿಣಿ ಕಲ್ಯಾಣ ಏನು? ರುಕ್ಮಿಣಿ ಕಲ್ಯಾಣದಷ್ಟು ದೊಡ್ಡ ಕಲಹ ಎಲ್ಲೂ ಇಲ್ಲ. ರುಕ್ಮಿಣಿಯ ಅಣ್ಣನಿಗೆ ಕೇಶವನ್ನೆಲ್ಲ ಕತ್ತರಿಸಿ ರುಕ್ಮಿಣಿ ಕಡೆಯವರಿಗೆಲ್ಲ ಯುದ್ಧ ಮಾಡಿ ಶಿಶುಪಾಲನ ಜೊತೆ ಯುದ್ಧ ಮಾಡಿ ಕೊನೆಗೆ ರುಕ್ಮಿಣಿಯನ್ನ ಅಪಹರಣ ಮಾಡಿ ಕರ್ಕೊಂಡು ಬಂದು ದ್ವಾರಕೆಯನ್ನಲ್ವಾ ಮದುವೆ. ರುಕ್ಮಿಣಿಯ ತವರು ಮನೆಯ ಮದುವೆ ಆಗಲೇ ಇಲ್ಲ. ಅಪಹರಣ ಮಾಡಿ ಆ ರುಕ್ಮಿಣಿಯ ಬಂಧು ಬಾಂಧವರ ಜೊತೆಯಲ್ಲೆಲ್ಲ ಯುದ್ಧ ಮಾಡಿ ಕಟ್ಟಾಪಟ್ಟು ರುಕ್ಮಿಣಿ ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಮದುವೆ ಮಾಡ್ಕೊಂಡ. ತನ್ನ ಮನೆಯಲ್ಲಿ ಮದುವೆ ಮಾಡ್ಕೊಳ್ಳೋದು ಏನು ಚಂದ. ಮಾವನ ಮನೆಯಲ್ಲಿ ಮದುವೆ ಆಗಬೇಕು ಅಲ್ವಾ? ಆದ್ದರಿಂದ ಸೀತಾ ವಿವಾಹದಲ್ಲಿ ಒಂದು ಕೊರತೆ ಇತ್ತಂತೆ, ರುಕ್ಮಿಣಿ ವಿವಾಹದಲ್ಲಿ ಒಂದು ಕೊರತೆ ಇತ್ತಂತೆ. ಆದರೆ ಈಗ ಶ್ರೀನಿವಾಸನಾಗಿ ಬಂದಾಗ ಎಲ್ಲ ಕೊರತೆ ನೀಗಿಬಿಡ್ತಂತೆ. ಕಾರಣ ಏನು? ಈ ಆಕಾಶರಾಜ ಏನು ಹೇಳ್ದ? ನನ್ನ ಮಗಳು ಅನ್ಲಿಲ್ಲ, ಕನ್ಯಾ ಇಮಾಮ್ ಅಂದ್ಬಿಟ್ಟ. ಈ ಕನ್ಯೆಯನ್ನು ನಿನಗೆ ಕೊಡ್ತೇನೆ ಅಂದ್ಬಿಟ್ಟ. ಅರ್ಥ ಏನು? ನಿನಗಾಗೆ ಹುಟ್ಟಿದ ಈ ಕನ್ಯೆ ಇಮಾಂ ಕನ್ಯಾ ಎಂಬುದರಿಂದ
ಅಹಂಕಾರ ಮಮಕಾರಗಳು ಅಲ್ಲಿ ಬರಲೇ ಇಲ್ಲ. ಮೇಲಾಗಿ ಅಪಹರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ, ತಾನೇ ಹೋಗಿ ಮದುವೆ ಮಾಡ್ಕೊಳ್ಬೇಕಾದ ಕಷ್ಟವಿಲ್ಲ. ಮಾವ ಅತ್ಯಂತ ವಿಜೃಂಭಣೆಯಿಂದ ಅಪಾರವಾದ ಧನಕರಕಗಳನ್ನು ಕೊಟ್ಟು, ಅಪಾರವಾದ ಆಭೂಷಣ ವಸ್ತ್ರಗಳನ್ನು ಕೊಟ್ಟು, ವರದಕ್ಷಿಣೆಯನ್ನು ಕೊಟ್ಟು, ಅವನ ಮನೆಯಲ್ಲೇ ಭೂರಿ ಭೋಜನವನ್ನು ಕೊಟ್ಟು, ಸಮಸ್ತ ಅತಿಥಿಗಳಿಗೆ ಸತ್ಕಾರ ಮಾಡಿ ಅತ್ಯಂತ ವೈಭವೋಪೇತವಾಗಿ ನಡೆಯುವ ವಿವಾಹದಿಂದ ಶ್ರೀನಿವಾಸ ಸಂತುಷ್ಟನಾದ. ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಧರಣ್ಯಾಸ್ರಾವಿತಾಂ ತದಾ ಮಂತ್ರಭೂತಾಂ ಸ್ವಾಮಿ ತೀರ್ಥಧಾರಾಂ ಸ ಕನಕಾಂಕರೆ ದಕ್ಷಿಣೇ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತತಃ ಎಂಬುದಾಗಿ ಈ ರೀತಿ ದದಾಮಿ ಕನ್ಯಾಂ ಇಮಾಂ ಪ್ರದಾಸ್ಯಾಮಿ, ಈ ಕನ್ಯೆಯನ್ನು ಕೊಡ್ತೀನಿ. ನನ್ನ ಮಗಳು ಅನ್ನಲಿಲ್ಲ. ಕಾರಣ ಏನು? ಇವಳು ಹುಟ್ಟಿದ್ದೇ ನಿನಗಾಗಿ. ಮಾಪಲುಂಗಿಯಾಗಿ ಇದ್ದವಳು ವೇದವತಿಯಾಗಿ ಬಂದು, ಆ ವೇದವತಿ ಪದ್ಮಾವತಿಯಾಗಿ 3 ಜನ್ಮಗಳಿಂದ ನಿನ್ನ ಕೈ ಹಿಡಿಯುವುದಕ್ಕೆ ಕಾದಿದ್ದವಳು ಇವಳಲ್ಲವಾ? ಅವಳಿಗೆ ಕೊಟ್ಟ ವರವನ್ನ ಪೂರೈಸುವುದಕ್ಕಾಗಿ ಬಂದವನು ನೀನಲ್ಲವ? ಆದ್ದರಿಂದ ಈ ಪದ್ಮಾವತಿಯ ಅವತಾರವೇ ನಿನಗಾಗಿ, ನಿನ್ನ ಅವತಾರವೇ ಇವಳಿಗಾಗಿ. ಅಂತಹ ನಿನಗಾಗೇ ಅವತರಿಸಿದ ಈ ಕನ್ಯೆಯನ್ನ ನಿನಗೆ ನೀಡ್ತಾ ಇದ್ದೀನಿ ಎಂಬುದಾಗಿ ಬಹಳ ಭಕ್ತಿಯಿಂದ ಶ್ರೀನಿವಾಸನಿಗೆ ಪದ್ಮಾವತಿಯ ಕರವನ್ನ ಸಮರ್ಪಣೆ ಮಾಡಿ ಪಾಣಿಗ್ರಹಣ ವಿಧಿಯನ್ನ ಪೂರ್ಣ ಮಾಡಿದ್ದಾನೆ. ಇಲ್ಲಿ ಮಂತ್ರಭೂತಾಂ ಸ್ವಾಮಿ ತೀರ್ಥಾನ ಕನಕಾಂಕರೆ ದಕ್ಷಿಣೇ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತಥಾ. ಈ ರೀತಿ ಕನಕದಾರ ಉಲ್ಕದಾರ ಪುರಸ್ಸರವಾಗಿ ಆ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಆಕಾಶರಾಜ ಧರಣಿ ದೇವಿಯರು ಸಮರ್ಪಣೆ ಮಾಡಿದ್ದಾರೆ. ಇದಾದ ನಂತರ ಮಾಂಗಲ್ಯ ಬಂಧನಂ ಎಂಬತಕ್ಕಂತಹ ಒಂದು ವಿಧಿ. ತಥಾ ಮಾಂಗಲ್ಯ ಸೂತ್ರಸ್ಯ ಬಂಧಂ ವೈವಾಹಿಕಂ ತದಾ ಶ್ರೀನಿವಾಸೇನ ದೇವೇನ ಅಕಾರಯತ್ ಸ ಪುರೋಹಿತಃ. ಪುರೋಹಿತರು ಇಬ್ಬರನ್ನೂ ಕೂಡ ರತ್ನಖಚಿತವಾದ ಪೀಠದಲ್ಲಿ ಕೊಳ್ಳಿರಿಸಿ ಅಲ್ಲಿ ಆ ಮಾಂಗಲ್ಯವನ್ನ ಶ್ರೀನಿವಾಸನ ಕೈಯಲ್ಲಿ ಕೊಟ್ಟಿದ್ದಾರೆ. ಅದು ಏನು ಬಂಧ ಅಂದು ವಧುವಿಗೂ ವರನಿಗೂ ಇರ್ತಕ್ಕಂತಹ ಆಜೀವ ಪರ್ಯಂತ ಬಂಧದ ಸಂಕೇತವಾಗಿ ಆ ಮಂಗಳ ಸೂತ್ರವನ್ನ ಪದ್ಮಾವತಿಯ ಕೊರಳಲ್ಲಿ ಶ್ರೀನಿವಾಸ ಧಾರಣೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ತಥಾ ಮಾಂಗಲ್ಯ ಸೂತ್ರಸ್ಯ ಬಂಧಂ ವೈವಾಹಿಕಂ, ವೈವಾಹಿಕ ಬಂಧದ ಸಂಕೇತವಾಗಿ ಆ ಮಂಗಳ ಸೂತ್ರವನ್ನ ಪದ್ಮಾವತಿಯ ಕೊರಳಲ್ಲಿ ಶ್ರೀನಿವಾಸ ಪುರೋಹಿತರು ಅವನಿಗೆ ಆಶೀರ್ವಾದ ಮಾಡಲಾಗಿ ದೇವೇನ ಅಕಾರಯತೆ ಪರಮ ಪುರುಷೋತ್ತಮನಾದ ಶ್ರೀನಿವಾಸನಿಂದ ಪುರೋಹಿತರು ಮಾಂಗಲ್ಯ ಧಾರಣ ವಿಧಿಯನ್ನ ನೆರವೇರಿಸಿದ್ದಾರೆ. ಆಗ ಸುಮಂಗಲಿಯರ ಆಶೀರ್ವಾದ ಮಾಡಬೇಕಲ್ವಾ? ಮಾಂಗಲ್ಯ ಧಾರಣ ಕಾಲದಲ್ಲಿ ಯಾರ್ಯಾರು ಬಂದಿದ್ದಾರೆ? ಸಾವಿತ್ರಿ, ಸರಸ್ವತಿ, ಗೌರಿ, ಮನ್ಮಥನ ಪತ್ನಿಯಾದ ರತಿದೇವಿ, ವಸಿಷ್ಠ ಪತ್ನಿಯಾದ ಅರುಂಧತಿ, ಇಂತಹ ದೊಡ್ಡ ದೊಡ್ಡ ಸುಮಂಗಲಿಯರು, ವೃದ್ಧೆಯರಾದ ಸುಮಂಗಲಿಯರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಾವಿತ್ರೀಂ ಸ ಕಲ್ಯಾಣಿ ಬಹುಪುತ್ರವತಿ ಭವ. ಸಾವಿತ್ರಿ ದೇವಿ ಬಂದು ಬಹುಪುತ್ರವತಿಯಾಗು ಎಂಬುದಾಗಿ ಪದ್ಮಾವತಿಗೆ ಆಶೀರ್ವಾದ ಮಾಡಿದಂತೆ. ಸರ್ವಲೋಕಸ್ಯ ಜನನಿ ಬರ ಮಂಗಲದಾಯಿನಿ. ಅಮ್ಮ, ಸಮಸ್ತ ಲೋಕಕ್ಕೂ ನೀನು ಜನನಿ, ಲೋಕಮಾತೆಯಾದವಳು ನೀನು. ಆ ಲೋಕಮಾತೆಯಾಗಿ ಎಲ್ಲರನ್ನ ಅನುಗ್ರಹಿಸು ಎಂಬುದಾಗಿ ಪದ್ಮಾವತಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದಾದ ನಂತರ ಲಾಜಾಹೋಮ, ಕೈಯಲ್ಲಿ ಅರಳನ್ನು ಕೊಟ್ಟು ವಸುದಾನ ಬಂದಿದ್ದಾನೆ ಪದ್ಮಾವತಿಯ ಸಹೋದರ. ಅವನು ಅರಳನ್ನು ತೆಗೆದುಕೊಡಲಾಗಿ ಲಾಜಾಹೋಮವನ್ನು ಮಾಡಿದ್ದಾರೆ. ಎಲ್ಲ ವಿವಾಹ ವಿಧಿಗಳು ಕೂಡ ಯಜುಶಾಖಾನುಗುಣವಾಗಿ ನಡೆದಿದ್ದಂತೆ. ಶ್ರೀನಿವಾಸ ಯಜುಶಾಖೆಯಂತೆ. ಆದ್ದರಿಂದ ಯಜುಶಾಖೆಯ ವಿಧಿಯ ಪ್ರಕಾರವಾಗಿ ಇಲ್ಲಿ ಯಜುಶಾಖಾಕ್ರಮೇಣೈವ ಜುಹಾಮಾನ್ ಯಥಾ ವಿಧಿ. ಆ ಲಾಜಾಹೋಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಜುಶಾಖಾಕ್ರಮೇಣೈವ, ಯಜುಶಾಖೆಯ ಕ್ರಮದಲ್ಲಿ ಅಲ್ಲಿ ಲಾಜಾಹೋಮ ನಡೆಯಿತು. ಸರ್ವಂ ವೈವಾಹಿಕ ವಿಧಿಂ ವಸಿಷ್ಠೋತ ಸಮಾಪಯತೆ. ಅದಾದ ನಂತರ ಸಪ್ತಪದಿ ಆ ಲಾಜಾಹೋಮ ಅಗ್ನಿಪೂರ್ವಕವಾಗಿ ಅಗ್ನಿಸಾಕ್ಷಿಕವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಸಪ್ತಪದಿಯನ್ನು ಮಾಡಿದ್ದಾರೆ. ಈ ದಂಪತಿಗಳು ಶ್ರೀನಿವಾಸ ಪದ್ಮಾವತಿ ದಂಪತಿಗಳು
ಅಲ್ಲಿ ಮಾಂಗಲ್ಯ ಧಾರಣೆಯಾದ ಮೇಲೆ ಸಪ್ತಪದಿಯನ್ನು ನಡೆದಿದ್ದಾರೆ. 7 ಹೆಜ್ಜೆ ಯಾರ ಜೊತೆಲಾದರೂ ನಡೆದು ಬಿಟ್ರೆ ಅವ್ರಿಗೂ ನಮಗೂ ಬಂಧುತ್ವ ಅಂತ ಶಾಸ್ತ್ರ ಹೇಳುತ್ತೆ. ಒಬ್ಬ ಸ್ತ್ರೀ ಇನ್ನೊಬ್ಬ ಸ್ತ್ರೀ ಜೊತೆ ಇರ್ಬೋದು, ಅವಳು ಕೈ ಹಿಡ್ಕೊಂಡು 7 ಹೆಜ್ಜೆ ನಡೆದ್ರೆ ಅವರಿಬ್ಬರು ಗೆಳತಿಯರು ಅಂತ. ಅದಕ್ಕಾಗಿಯೇ ರಾಮ ಸುಗ್ರೀವ ಸಖ್ಯ ಮಾಡಿಕೊಳ್ಳುವಾಗ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಸುಗ್ರೀವನನ್ನು ಅಗ್ನಿ ಪ್ರದಕ್ಷಿಣೆ ಮಾಡಿ ಬಂದ. ಸಖ್ಯ ಬಾಂಧವ್ಯ ಏರ್ಪಡೋದು, ಆ ಸಖ್ಯಕ್ಕೆ 7 ಹೆಜ್ಜೆ ನಡಿಬೇಕು ಅಂತ. 7 ಹೆಜ್ಜೆ ಯಾರ ಜೊತೆನಾದರೂ ನಡೆದ್ರೆ ಅವರು ನಾವು ಮಿತ್ರರು ಬಂಧುಗಳು ಅಂತ ಅರ್ಥ. ಹೀಗೆ ಆದ್ದರಿಂದ ಈಗಲೂ ಕೂಡ ತಿರುಪತಿ ಯಾತ್ರೆಯನ್ನು ಮಾಡೋರು ಕೆಲವರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಬೆಟ್ಟ ಹತ್ತಿ ಹೋಗ್ತಾರಲ್ಲ, ಆ ಬೆಟ್ಟ ಹತ್ತಿ ಯಾರಾದರೂ ಹೋಗ್ತಾರವ್ರನ್ನ ಜೊತೆಯಲ್ಲಿ ಹತ್ತವರು ಅವ್ರು ಕೈ ಹಿಡ್ಕೊಂಡು 7 ಮೆಟ್ಲು ಹತ್ತಾರೆ. ಯಾಕೆಂದರೆ ಆ ಬೆಟ್ಟ ಹತ್ತುವ ಭಾಗವತರ ಸಂಬಂಧ ತಮಗೆ ಬರಬೇಕು ಅಂತ. ಅವ್ರು ಯಾರಾದರೂ ಆಗಿರಲಿ, ಅವ್ರು ಯಾವ ಜಾತಿನೋ ಯಾವ ಕುಲನೋ ಯಾರೋ, ಆ ಬೆಟ್ಟ ಎಲ್ಲರೂ ಹತ್ತುತ್ತಾ ಇರ್ತಾರಲ್ಲ ಗುಂಪಾಗಿ, ಅದರಲ್ಲಿ ಯಾರೋ ಒಬ್ಬರು ಇನ್ನೊಬ್ಬರು ಪರಿಚಯನೇ ಇರೋಲ್ಲ, ಅವ್ರು ಕೈ ಹಿಡ್ಕೋತಾರೆ. ಕಾರಣ ಏನು, ಅವರ ಬಾಂಧವ್ಯ ತಮಗೆ ಬರಬೇಕು. ಶ್ರೀನಿವಾಸನ ಭಕ್ತರ ಬಾಂಧವ್ಯ ಬೇಕು ಅಂತ ಆ ನಡೆದು ಬೆಟ್ಟ ಹತ್ತಿ ಹೋಗುವವರ ಕೈಗಳನ್ನು ಹಿಡ್ಕೊಳ್ತಾರೆ. ಈ ರೀತಿ ಆ ಅಗ್ನಿ ಸಾಕ್ಷಿಕವಾಗಿ ಸಪ್ತಪದಿಯನ್ನು ನಡೆಸಿದ್ದಾನೆ ಶ್ರೀನಿವಾಸ ಪದ್ಮಾವತಿಯ ಜೊತೆಯಲ್ಲಿ. ಇದಾದ ಮೇಲೆ ಮುನೀನಾಮಂಜಲೆ ಪುಟೆ ನವರತ್ನಾರ್ಪಯತ್ತದ ದೇವೇನ ಮಂತ್ರೈ ಜಗದೀಶಂ ಮೂರ್ಧ್ನಿ ರಕ್ಷಾಪೇಕ್ಷಾತ್ಮನೆ ವೇದವಿಧ ಪ್ರಚಿಕ್ಷುಭು ತದಾ ನೃಣಾಮಾಂ ತತ್ರ ಮಹೋತ್ಸವಭೂತ್ ಆಕಾಶರಾಜಸ್ಯ ಪುರೀನವಾಸಿನಾಂ ಎಂಬುದಾಗಿ ಲಾಜಾಹೋಮವನ್ನು ಮಾಡಿದ್ದಾರೆ. ಅಲ್ಲಿ ಆ ದೇವತೆಗಳಿಗೆ ಆತಿಥ್ಯವನ್ನು ಕೊಟ್ಟಿದ್ದಾರೆ ದಿವ್ಯ ದಂಪತಿಗಳು. ಅದಾದ ನಂತರ ಋಷಿಗಳೆಲ್ಲರೂ ಕೂಡ ಈ ದಿವ್ಯ ದಂಪತಿಗಳಿಗೆ ಬ್ರಾಹ್ಮಣರು ಆಶೀರ್ವಾದವನ್ನು ಮಾಡಬೇಕು. ನವರತ್ನಗಳನ್ನು, ಅರಳನ್ನು, ಒಳ್ಳೆಯ ವಾಸನಾಭರಿತ ಪುಷ್ಪಗಳನ್ನು ಆಕಾಶರಾಜ ಎಲ್ಲ ಬ್ರಾಹ್ಮಣರ ಕೈಯಲ್ಲಿ ತುಂಬಿಸಿದನು. ಎಲ್ಲರೂ ತಮ್ಮ ಅಂಜಲಿಯಲ್ಲಿ ನವರತ್ನಗಳನ್ನು, ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು, ಪುಷ್ಪವನ್ನು, ಅರಳನ್ನು, ಅಕ್ಷತೆಯನ್ನು ಎಲ್ಲರ ಕೈಯಲ್ಲಿ ಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾರಾಯಣಪುರದಲ್ಲಿದ್ದ ಸಮಸ್ತ ಪುರವಾಸಿಗಳು ಕೂಡ ತಮ್ಮ ಕೈಯಲ್ಲಿ ಹಿಡಿದು ವಧೂವರರ ಮೇಲೆ ಅದನ್ನು ಆಶೀರ್ವಾದ ಪೂರ್ವಕವಾಗಿ ಹಾಕಿ ಅವರಿಗೆ ಮಂಗಳಾಶಾಸನ ಮಾಡಿದ್ದಾರೆ. ಮುನೀನಾಮಂಜಲಿ ಪುಟೆ ನವರತ್ನಾಂದದೌ ನವರತ್ನಗಳನ್ನು ರಾಜ ಕೊಟ್ಟ. ತೇ ವೇದ ಮಂತ್ರೈ ಜಗದೀಶ ಮೂರ್ಧಿ ಅವರು ವೇದಮಂತ್ರ ಪೂರ್ವಕವಾಗಿ ಜಗದೀಶ ಲೋಕಕ್ಕೆ ಒಡೆಯನಾದ ಶ್ರೀನಿವಾಸನ ಮೂರ್ಧಿ ಶಿರಸ್ಸಿನ ಮೇಲೂ ಲೋಕಮಾತೆಯಾದ ಪದ್ಮಾವತಿಯ ಶಿರಸ್ಸಿನ ಮೇಲೂ ಅದನ್ನು ಹಾಕಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ರೀತಿ ಬ್ರಾಹ್ಮಣಾಶೀರ್ವಾದವೆಲ್ಲ ಆದ ಮೇಲೆ ತಸ್ಮಿನ್ ಕಾಲೇ ಮಹಾರಾಜೋ ದಕ್ಷಿಣಾಂ ಬ್ರಹ್ಮವಾದಿನಾಂ ಅಲ್ಲಿ ನೆರೆದಿದ್ದಂತಹ ಸಮಸ್ತ ಬ್ರಾಹ್ಮಣರಿಗೂ ಕೂಡ ಆಕಾಶರಾಜ ದಕ್ಷಿಣೆ ತಾಂಬೂಲವನ್ನು ಕೊಟ್ಟಿದ್ದಾನೆ. ಕನ್ಯಾದಾನದ ತಾಂಬೂಲ, ಕನ್ಯಾದಾನ ಆದ ಕೂಡಲೇ ತಾಂಬೂಲ ಕೊಡಬೇಕು ಅಂತ ಶಾಸ್ತ್ರ ವಿಧಿ. ಯಾವಾಗಲೂ ಊಟ ಮಾಡುವಾಗ ಎಡಗೈಯಲ್ಲಿ ಎಂಜಿನ ಮೇಲೆ ಟೇಬಲ್ ಮೇಲೆ ಕೂತ್ಕೊಂಡು ತಿಂದು ತಾಂಬೂಲ ತಗೊಳ್ಳೋದಲ್ಲ, ಅದೆಲ್ಲ ನಿಷಿದ್ಧ. ಕನ್ಯಾದಾನ ಆದ ಕೂಡಲೇ ಕನ್ಯಾದಾನದ ಫಲ ಸಿಗಬೇಕಾದ್ರೆ ಕನ್ಯಾದಾನ ಆದ ಕೂಡಲೇ ತಾಂಬೂಲ ಕೊಟ್ಬಿಡ್ಬೇಕು, ಅದು ವಿಧಿ. ತಸ್ಮಿನ್ ಕಾಲೆ ಅಂತಾರೆ ಇಲ್ಲಿ, ಅಂದರೆ ಕನ್ಯಾದಾನದ ಕಾಲದಲ್ಲಿ ಅಂತ, ಯಾವಾಗಲೂ ಆಮೇಲಲ್ಲ. ತಸ್ಮಿನ್ ಕಾಲೇ ಆ ಕನ್ಯಾದಾನವಾದ ಸಮಯದಲ್ಲಿ ಮಹಾರಾಜೋ ದಕ್ಷಿಣಾಂ ಬ್ರಹ್ಮವಾದಿನ ಎಲ್ಲರಿಗೂ ಕೂಡ ತಾಂಬೂಲವನ್ನು ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಹೀಗೆ ಆದ ನಂತರ ಸಮಾಪಯಾಸ ಸಂತುಷ್ಟೋ ವಿಪ್ರೈ ತಾಂಬೂಲ ಪೂರ್ವಕಂ ಎಲ್ಲರಿಗೂ ಕೂಡ ಮನಸ್ಸು ಆನಂದದಿಂದ ತುಂಬಿದೆ. ಪರಿಪೂರ್ಣವಾದ ಸಂತೋಷ. ಶ್ರೀನಿವಾಸ ಪದ್ಮಾವತಿಯ ಅಪೂರ್ವವಾದ ಕಲ್ಯಾಣ ಉತ್ಸವವನ್ನು ಕಂಡು ಎಲ್ಲರಿಗೂ ಕೂಡ ಆನಂದ. ಏವಂ ಮಹೋತ್ಸವಸ್ತತ್ರ ಸಮಭೂತ್ ದಶಮಾದಿನೇ ವಧೂವರೌ ಪ್ರತಿಷ್ಠಾಪ್ಯ ಭೋಜಯಾಮಾಸ ವೈ ಪತಿ. ಇದಾದ ನಂತರ ಎಲ್ಲರಿಗೂ ಭೂರಿ ಭೋಜನ, ವಿವಾಹದ ಭೋಜನವನ್ನು ಮಾಡಿಸಿದ್ದಾನೆ. ಪುರೋಹಿತೇನ ಸಹಿತೋ ಭೋಜನಂ ಕೃತವಾನ್ ಹರಿ ಆಕಾಶರಾಜೋ ಧರ್ಮಾತ್ಮ ಭುಂಕ್ತವಾನ್ ಕೃಷ್ಣ ಸನ್ನಿಧೌ ಸರಾಜ ವಿಪ್ರಮಾಖ್ಯಾನ ಸುರಾಣಾಂ ಬಹುಭೋಜನಂ
ಇದಾದ ನಂತರ ಗವಾಂ ಕೋಟಿ ಸಹಸ್ರಾಣಿ ಚ ಅಶ್ವಾನಾಂ ಅಯುತಂ ತಥಾ ವಸ್ತ್ರಾಣಾಂ ನಿಚಯಂ ರಾಜನ್ನೇ ವಿಪ್ರೇಭ್ಯೋ ದತ್ತವಾನ್ ಪ್ರಭು. ಅಲ್ಲಿ ಬಂದಿರುವ ಬ್ರಾಹ್ಮಣರಿಗೆಲ್ಲ ಕೋಟಿ ಕೋಟಿ ಗೋವುಗಳನ್ನು ದಾನ ಮಾಡಬಹುದು. ಗವಾಂ ಕೋಟಿ ಸಹಸ್ರಾಣಿ, ಬ್ರಾಹ್ಮಣರಿಗೆ ಕೋಟಿ ಸಂಖ್ಯೆಯಲ್ಲಿ ಗೋದಾನವನ್ನು ಕೊಟ್ಟಿದ್ದಾನೆ. ಅಶ್ವಗಳನ್ನು ದಾನವಾಗಿ ಕೊಟ್ಟಿದ್ದಾನೆ. ಕ್ಷತ್ರಿಯರು ಬಂದಿದ್ದಾರೆ, ಬ್ರಾಹ್ಮಣರು ಬಂದಿದ್ದಾರೆ. ಗವಾಂ ಕೋಟಿ ಸಹಸ್ರಾಣಿ ಅಶ್ವಾನ ಅಯುತಂ ತಥ, ಲೆಕ್ಕವಿಲ್ಲದಷ್ಟು ಅಶ್ವಗಳನ್ನು ದಾನ ಕೊಟ್ಟಿದ್ದಾನೆ. ಅನಂತರ ವಸ್ತ್ರಾಣಿ ಚ, ಅಪೂರ್ವವಾದ ಒಳ್ಳೆಯ ಪಟ್ಟ ಪೀತಾಂಬರಗಳನ್ನು ಅಲ್ಲಿ ಬಂದಿದ್ದಂತಹ ವಿಪ್ರರಿಗೆ ಈ ಆಕಾಶರಾಜ ಕನ್ಯಾದಾನದ ಮುಹೂರ್ತದಲ್ಲಿ ದಾನವಾಗಿ ಕೊಟ್ಟಿದ್ದಾನೆ. ಇದಾದ ನಂತರ ದೊಡ್ಡದಾಗಿ ಚಿತ್ರ ವಿಚಿತ್ರವಾದ ರಂಗೋಲಿಗಳಿಂದ ಅಲಂಕರಿಸಿದ ನವರತ್ನ ಖಚಿತವಾದ ಪೀಠದಲ್ಲಿ ಕುಳ್ಳಿರಿಸಿ ಆ ವಧೂವರಂ ಪ್ರತಿಷ್ಠಾಪ್ಯ, ಆ ವಧೂವರರನ್ನು ಕುಳ್ಳಿರಿಸಿ ಭೋಜಯಾಮಾಸ, ಅವರಿಗೆ ಭೂರಿ ಭೋಜನ, ವಧೂವರರಿಗೆ ಆಕಾಶರಾಜ ಧರಣಿ ದೇವಿಯರು ಭೂರಿ ಭೋಜನವನ್ನು ಮಾಡಿಸಿದ್ದಾರೆ. ಶ್ರೀನಿವಾಸ ತಾನು ತನ್ನ ಪತ್ನಿ ಮಾತ್ರ ಊಟ ಮಾಡ್ತಾರ. ಏನು ಮಾಡ್ದ? ಪುರೋಹಿತೇನ ಸಹಿತೋ, ಬ್ರಾಹ್ಮಣರು ಪುರೋಹಿತರು ಇವರೆಲ್ಲರನ್ನ ಕುಳ್ಳಿರಿಸಿ ಅವರಿಗೆ ದಿವ್ಯ ದಂಪತಿಗಳು ನಮಸ್ಕಾರವನ್ನು ಮಾಡಿ ಆದ ನಂತರ ಇವನು ಭೋಜನಕ್ಕೆ ಕುಳಿತ. ಪುರೋಹಿತೇನ ಸಹಿತೋ ಭೋಜನಂ ಕೃತವಾನ್ ಹರಿ, ಈ ಹರಿ ಪ್ರತ್ಯೇಕನಾಗಿ ಭೋಜನವನ್ನು ಮಾಡಿದ. ಆಕಾಶರಾಜನು ಕೂಡ ಪರಮಾತ್ಮನ ಜೊತೆಯಲ್ಲಿ ಕುಳಿತು ಭೋಜನವನ್ನು ಮಾಡಿದ. ಅಲ್ಲಿ ಸಮಸ್ತ ದೇವಗಣಗಳು ಕೂಡ ಶ್ರೀನಿವಾಸನ ಕಲ್ಯಾಣದ ಅಪೂರ್ವವಾದ ಭೂರಿ ಭೋಜನವನ್ನು ಉಂಡು ತೃಪ್ತರಾದರು. ಸರಾಜ ವಿಪ್ರಮಾಖ್ಯಾನ ಸುರಾಣ, ಸುರರಿಗೂ ಕೂಡ ಬಹುಭೋಜನಂ, ಅದ್ಧೂರಿಯಾದ ಭೋಜನವನ್ನು ಮಾಡಿಸಿದ. ಉಚ್ಚಿಷ್ಟಪತ್ರಜಾಲಂಚ ಪುಷ್ಕಲಾನ್ನಾದಿ ಸಂಯುತಂ ಸಾರಮೇಯ ಗಣೈಕೀರ್ಣ ರಾಕ್ಷಸಾನಾಂ ಗಣೈಸ್ತತ. ಕೊನೆಗೆ ಆ ಪತ್ರ, ಊಟ ಮಾಡಿದ ಎಲೆ ಇದೆಯಲ್ಲ, ಪಾತ್ರೆ ಎಲೆಗಳು, ಊಟ ಮಾಡಿದ ಪತ್ರ, ಅದನ್ನು ಏನು ಮಾಡಿದ್ರಂತೆ? ಪರಮಾತ್ಮನ ಪ್ರಸಾದಕ್ಕಾಗಿ ಅಪರಿಮಿತವಾದ ಶ್ವಾನಗಣಗಳೆಲ್ಲ ಕಾಯ್ತಾ ಇದ್ವಂತೆ. ಅಷ್ಟೂ ಪತ್ರಗಳನ್ನು ಅವುಗಳಿಗೆ ಆಹಾರವಾಗಿ ನೀಡುವಂತೆ ಅವುಗಳಿಗೆ ಮುಕ್ತಿ ಸಿಗಲಿ ಎಂಬುದಾಗಿ. ಉಚ್ಚಿಷ್ಟ ಪತ್ರಜಾಲಂಚ, ಊಟ ಮಾಡಿದ ಪತ್ರಜಾಲ ಎಲೆಗಳ ರಾಶಿಯನ್ನ ಪುಷ್ಕಲನ್ನಾದಿಸಂ, ಅದರ ಜೊತೆಯಲ್ಲಿ ಇನ್ನೂ ಪುಷ್ಕಳವಾಗಿ ಅನ್ನ ಭೋಜನವನ್ನು ಇಟ್ಟು ಸಾರಮೇಯ ಗಣಕೀರ್ಣಂ, ಸಾರಮೇಯ ಅಂದರೆ ನಾಯಿ, ಆ ಶ್ವಾನಗಳ ಗಣಗಳಿಗೆ ಅದನ್ನು ಕೊಟ್ಟರಂತೆ. ಏವಂ ಕೋಲಾಹಲಂ ಚಕ್ರೆ ದಿವಸಾಂಚತುರಸ್ಥತ, ಹೀಗೆ 4 ದಿನಗಳು ಅದ್ಧೂರಿಯಾದ ವಿವಾಹವನ್ನು ಆಕಾಶರಾಜ ನಡೆಸಿದ. ಏವಂ ಕೋಲಾಹಲಂ ಚಕ್ರೆ ದಿವಸಾಂ ಚತುರಸ್ಥತ, 4 ದಿನಗಳ ವೈಭವೋಪೇತವಾದ ಶ್ರೀನಿವಾಸ ಕಲ್ಯಾಣ. ಇದಾದ ನಂತರ ನಾಕಬಲಿ, 5ನೇ ದಿನ ನಾಕಬಲಿ ಅಂತ ಕೊಡಬೇಕಂತೆ. ಆ ವಧೂವರರಿಗೆ ಆಮೇಲೆ ಅಷ್ಟದಿಕ್ಪಾಲಕರಿಗೆಲ್ಲ ಬಲಿಯನ್ನು ಕೊಟ್ಟು ಆ ವಧೂವರರಿಗೆ ಮಂಗಳಾಶಾಸನ ಮಾಡಬೇಕಂತೆ. 5ನೇ ದಿವಸ ದಿವಸೇ ಪಂಚಮೇ ಪ್ರಾಪ್ತೆ, 5ನೇ ದಿನದಲ್ಲಿ ಕೃತ್ವಾ ನಾಕಬಲಿಂ ತಥಾ ಕಲಶಾನ್ ಚತುರೋನ್ಯಸ್ಯ ದೀಪಜ್ವಾಲಾ ವಿರಾಜಿತಾನೆ ವಧೂವರೌ ಪ್ರತಿಷ್ಠಾಪ್ಯ ರತ್ನಸಿಂಹಾಸನೇ ನೃಪ. ರತ್ನಸಿಂಹಾಸನದಲ್ಲಿ ವಧೂವರರನ್ನು ಕುಳ್ಳಿರಿಸಿ ಅಪೂರ್ವವಾಗಿ 1000 ಕೋಟಿ ದೀಪಗಳನ್ನು ಅಲ್ಲಿ ಬೆಳಗಿಸಿದ್ರಂತೆ. ರತ್ನ ಸಿಂಹಾಸನದಲ್ಲಿ ಇಬ್ಬರನ್ನು ಕುಳ್ಳಿರಿಸಿ ಅಸಂಖ್ಯಾತವಾದ ದೀಪಗಳನ್ನು ಬೆಳಗಿಸಿ ಈ ಆಕಾಶರಾಜ ಧರಣಿ ದೇವಿ ಪೂಜೆಯಾಮಾಸ ಗೋವಿಂದಂ ಜಾಮಾತರಂ. 5ನೇ ದಿನ ಆ ಪುತ್ರಿಯೊಡಗೂಡಿದ ಆ ಜಾಮಾತರಂ ಅಳಿಯನನ್ನ ಅನಾಮಯಂ, ಯಾವ ಕಾರಣಕ್ಕೂ ಜರಾಮರಣಗಳಿಲ್ಲದ ಸದಾ ಆನಂದ ಭೂಯಿಷ್ಠನಾದ ಸಚ್ಚಿದಾನಂದ ಬ್ರಹ್ಮನಾದ ಆ ಅಳಿಯನನ್ನ ಆಕಾಶರಾಜ ಪೂಜೆ ಮಾಡಿದ. ಮಾತರಂ ವಾಸುದೇವಸ್ಯ ನಾಮ್ನಾವಕುಲ ಮಾಲಿಕಾ, ಬಕುಳಾಂಬಿಕೆಗೆ ಉನ್ನತವಾದ ಸಿಂಹಾಸನವನ್ನು ಇಟ್ಟು ಅವಳಿಗೆ ಪಾದಪೂಜೆಯನ್ನು ಆಕಾಶರಾಜ ನೆರವೇರಿಸಿದ. ಪೂಜಯಿತ್ವಾ ವಿಧಾನೇನ ವಸ್ತ್ರಾಲಂಕಾರ ಭೂಷಣೈ, ಅನಂತರ ಮಹಾಲಕ್ಷ್ಮ್ಯಾನಾಭಿಮೂಲಂ ಸಘೃತಕ್ಷೀರಸೇಚನಂ ಕೃತ್ವಾರ್ಪಯಾಮಾಸ ಪುತ್ರೀಂ ಗದ್ಗದ ಕಂಠವಾನೇ. ಆ
ಮಹಾಲಕ್ಷ್ಮಿಯನ್ನು ಕೂಡ ಪರಿಪೂರ್ಣವಾಗಿ ಪಾದಪೂಜೆಯನ್ನು ಮಾಡಿ ಅವಳಿಗೂ ಸಕಲಾಭರಣಗಳನ್ನು ಸಮರ್ಪಿಸಿ ಮಹಾಲಕ್ಷ್ಮಿಗೆ ಕ್ಷೀರದಿಂದ ಪಾದವನ್ನು ಅಭಿಷೇಕ ಮಾಡಿ ಅವಳಿಗೂ ಕೂಡ ವಸ್ತ್ರಾಭರಣಗಳನ್ನು ಸಮರ್ಪಣೆ ಮಾಡಿ ತನ್ನ ಮಗಳನ್ನು ಪರಿಪೂರ್ಣವಾಗಿ ನಿಮಗೆ ಒಪ್ಪಿಸಿದ್ದೇನೆ ಅಂತ ಹೇಳುವಾಗ ಆಕಾಶರಾಜನಿಗೆ ಮಾತನಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಕಂಠ ತುಂಬಿ ಬಂತು. ಮಗಳನ್ನು ಕಳಿಸ್ಬೇಕಲ್ವಾ? ಪುತ್ರೀಂ ಗದ್ಗದಿತ ಕಂಠವಾನೆ, ಕಂಠ ಗದ್ಗದಿತವಾಗ್ಬಿಡ್ತಂತೆ. ಇನ್ನು ಮುಂದೆ ಅವನಿಗೆ ಮಾತನಾಡುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಸಕಲ ಕಲ್ಯಾಣಗಳು ಪರಿಪೂರ್ಣಳಾದ ಮಕ್ಕಳೇ ಇಲ್ಲದ ಕಾಲದಲ್ಲಿ ತನಗೆ ದೊರೆತ ಒಬ್ಬಳೇ ಕನ್ಯೆಯಲ್ಲವ, ಅವಳನ್ನು ಕಳಿಸುವುದಕ್ಕೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳುವಾಗ ಪೂರ್ಣ ಮಾತನಾಡುವುದಕ್ಕೆ ಆಗದೆ ಗದ್ಗದ ಕಂಠಿತನಾದ ಹೇರಳವಾದ ಬಳುವಳಿಗಳನ್ನು ಕೊಟ್ಟು ಆ ವಧೂವರರನ್ನ ರಾಜ ನಾರಾಯಣಪುರದಿಂದ ವೆಂಕಟಾಚಲಕ್ಕೆ ಕಳಿಸ್ತಾ ಇದ್ದಾನೆ. ಸಂವರ್ಣೇಶು ಕಟಾಹೇಶು, ಹಾಗೆ ಶಾಲಿ ಸಂಬರಾನೆ ಮುದ್ಗಪಾತ್ರಾಣ್ಯನೇಕಾನಿ, ವಿಧ ವಿಧವಾದ ಲೋಹದ ಪಾತ್ರೆಗಳು, ಬಂಗಾರದ ಪಾತ್ರೆ, ಆಮೇಲೆ ತುಪ್ಪಗಳು ತುಂಬಿದ ಪಾತ್ರೆ, ಸುವರ್ಣಮಣಿ ಮುಕ್ತಾಶ್ಚ, ಬಂಗಾರ ಮುತ್ತು ರತ್ನ ಮುಕ್ತಾಶ್ಚ, ರಥಗಳನ್ನು ಕೋಟಿ ರಥಗಳಲ್ಲಿ ಹೇರಳವಾದ ಸಂಪತ್ತನ್ನು ತುಂಬಿ ಕಳುಹಿಸಿದ. ಗುಡಭಾರಂ ಮಹಾಂತಂಚ, ತುಪ್ಪ ಬೆಲ್ಲ ಪ್ರತಿಯೊಂದು ಸಂಭಾರ ಪದಾರ್ಥಗಳನ್ನು, ಪ್ರತಿಯೊಂದು ನಮ್ಮ ಭಾಷೆಯಲ್ಲಿ ಹೇಳೋದಾದ ಆಲ್ ದ ಗ್ರೋಸರೀಸ್ ಎಲ್ಲವನ್ನ ತುಂಬಿ ಬಂಗಾರದ ಕೊಡೆಗಳಲ್ಲಿ ತುಂಬಿ ಎಲ್ಲವನ್ನ ಕೊಟ್ಟಂತೆ. ಸಾಸಿವೆ, ಮೆಣಸು, ಜೀರಿಗೆ, ಅಕ್ಕಿ, ಬೇಳೆಗಳು, ತುಪ್ಪ, ಬೆಲ್ಲ ಎಲ್ಲವನ್ನ ಕೊಟ್ಟಿದ್ದಾನೆ. ಗುಡಭಾರಂ ಮಹಾಂತಂಚ ತಿಂತ್ರಿಣಿ ಭಾರಮೇವಚ, ಮರೀದೆ ಹುಣಸೆ ಹಣ್ಣು ಕೊಟ್ಟಂತೆ, ಪುಳಿಯೋಗರೆ ಮಾಡಿಕೊಡು ಯಜಮಾನರಿಗೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಗುಡಭಾರಂ ಮಹಾಂತಂಚ ತಿಂತ್ರಿಣಿ ಭಾರಮೇವಚ, ಹುಣಸೆ ಹಣ್ಣನ್ನು ಕೂಡ ಸುವರ್ಣ ಪಾತ್ರೆಗಳಲ್ಲಿ ತುಂಬಿ ಕೊಟ್ಟನಂತೆ. ತದಾ ಶರ್ಕರೆಯ, ಸಕ್ಕರೆಯನ್ನು ಕೊಟ್ಟ. ಪೂರ್ಣ ಘಟಾಂಸ್ತು ದ್ವೇಷತೆ ತಥಾ, 200 ಸ್ವರ್ಣ ಕುಂಭಗಳಲ್ಲಿ ಸಕ್ಕರೆಯನ್ನು ಕೊಟ್ಟನಂತೆ. ಅಶ್ವಾನಾಮಯುತಂ ದತ್ವ ಗಜಾನಾಂಚ ಸಹಸ್ರಕಂ, ಆ ಆನೆ ಕುದುರೆಗಳನ್ನು 1000 ಗಟ್ಟಲೆ ಕೊಟ್ಟನಂತೆ. ಅಷ್ಟು ಮಾತ್ರವಲ್ಲ, ದಾಸೀನಾಂ ದ್ವೇಷತೆ ರಾಜನ್ನೇ, 100 ದಾಸಿಯರನ್ನ ಮಗಳಿಗೆ, ದಾಸರನ್ನ ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟ. ದಾಸೀನಾಂ ದ್ವೇಷತೆ ರಾಜನ್, ದಾಸಾನಾಂ 300 ತಥಾ, 300 ದಾಸರು, 200 ದಾಸಿಯರು, ಅಳಿಯರಿಗೆ ಒಂದು ಜಾಸ್ತಿ. ವಸ್ತ್ರಾಣಿ ವಿವಿಧಾನ್ಯಾಶು ಪರ್ಯಂಕಂ ರತ್ನಭೂಷಿತಂ, ನವರತ್ನ ಖಚಿತವಾದ ಪಲ್ಲಂಗವನ್ನು ಉಡುಗೊರೆಯಾಗಿ ಕೊಟ್ಟನಂತೆ. ಇದೆಲ್ಲವನ್ನ ಕೊಟ್ಟು ಶ್ರೀನಿವಾಸನನ್ನ ತಥೋ ಹರಿಹಿ ಶ್ರೀನಿವಾಸ ಸ್ವಸ್ಥಾನಂ ಗಂತುಮೈ ಐಪ್ಸತ, ಆಗ ಸ್ವಸ್ಥಾನವಾದ ತನ್ನ ವೆಂಕಟಾಚಲಕ್ಕೆ ಶ್ರೀನಿವಾಸ ನೂತನ ವಧುವಾದ ಪದ್ಮಾವತಿಯನ್ನು ಕರೆದುಕೊಂಡು ಹೊರಟ. ಗರುಡ ಸ್ಕಂಧಮಾರೂಢಂ ಪತ್ನೀಂ ಪದ್ಮಾವತೀಮಪಿ, ಬರುವಾಗ ಗರುಡನ ಮೇಲೆ ಒಬ್ಬನೇ ಬಂದ, ಈಗ ಪದ್ಮಾವತಿ ಸಮೇತನಾಗಿ ಗರುಡಾರೂಢನಾಗಿದ್ದಾನೆ. ಗರುಡ ಸ್ಕಂಧಮಾರೂಢಂ ಸಮೇತಂ ಪತ್ನೀಂ ಪದ್ಮಾವತೀಮಪಿ ಶ್ವಶುರಾಪರ್ಯಪೃಚ್ಛಂತಂ ಸಾಷ್ಟಾಂಗಂ ಪ್ರಣಿಪತ್ಯ ವೈ, ಇಬ್ಬರೂ ಕೂಡ ಅತ್ತೆ ಮಾವರಾದ ಆಕಾಶರಾಜ ಧರಣಿ ದೇವಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬೇಕಲ್ವಾ? ಆ ಆಕಾಶರಾಜನಿಗೂ ಧರಣಿ ದೇವಿಗೂ ಅವರು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಧರಣಿ ದೇವಿ ಮಾತನಾಡಲಾಗದೆ ಕೇವಲ ಮಗಳನ್ನು ಆಲಿಂಗನ ಮಾಡಿಕೊಂಡು ಕಣ್ಣೀರು ಹರಿಸ್ತಾ ಇದ್ದಾಳೆ. ಆಶೀರ್ವಾದಂ ಶತಶ್ಚಕ್ರೆ ಸ್ವಜಾ ಮಾತುರನಾಮಯಂ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ದುರಂಧರ, ದೀರ್ಘಾಯುಸ್ಸಿನಿಂದ ಇರು, ಸಮಸ್ತ ಲೋಕವನ್ನು ಮಂಗಳಕರವಾಗಿ ಕಾಪಾಡು ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ. ಪಾಲಿತಾಂ ಬಾಲಿಕಾಂ ಪುತ್ರೀಂ ನವಮಾಸ ನದೌಮಯ ತ್ವದೀನಾಂ ಜಗನ್ನಾಥ ಕರಿಷ್ಯೇ ಮಮ ನಂದಿನಿ, 9 ತಿಂಗಳು ಹೊತ್ತವಳಂತೆ ಇವಳನ್ನು ನಾನು ಸಾಕಿದ್ದೀನಿ. ಹೇ ಶ್ರೀನಿವಾಸ ವೆಂಕಟೇಶ, ಇವಳನ್ನು ಪರಮ ಪ್ರೇಮದಿಂದ ಪಾಲಿಸು ಎಂಬುದಾಗಿ ಧರಣಿ ದೇವಿ ಕಣ್ಣೀರಿನಿಂದ ಶ್ರೀನಿವಾಸನ ಮುಂದೆ ಅಂಜಲಿಬದ್ಧಳಾಗಿ ನಿಂತು ಹೇಳ್ತಾ ಇದ್ದಾಳೆ. ರುರೋದೀನವದನಃ ಪುತ್ರೀ ಮಾಲಿಂಗ್ಯ ಭೂಪತಿ
ಆಕಾಶರಾಜ ಮಗಳನ್ನ ಗಾಢಾಲಿಂಗನ ಮಾಡಿಕೊಂಡು ಎಲ್ಲರೂ ನೋಡುವ ಹಾಗೆ ಜೋರಾಗಿ ಅತ್ತ ರುರೋದ, ರೋದನ ಮಾಡಲಿಲ್ಲ, ರುರೋದ, ಜೋರಾಗಿ ಅವನ ಆಕಾಶರಾಜನ ಆಢ್ಯತೆ ಗಂಭೀರ ಎಲ್ಲ ಹೊರಟೋಯ್ತು. ಪುತ್ರಿ ಮಾಲಿಂಗ್ಯ, ಆ ಮಗಳನ್ನ ಆಲಿಂಗನ ಮಾಡಿಕೊಂಡು ರುರೋದ, ಅಳುತ್ತಾ ಇದ್ದಾನೆ. ಆಕಾಶರಾಜನ ಕಣ್ಣನ್ನ ನೀರನ್ನು ನೋಡಿ ಶ್ರೀನಿವಾಸನು ಅಳುವುದಕ್ಕೆ ಪ್ರಾರಂಭ ಮಾಡಿದ. ಆಕಾಶರಾಜನ ಕಣ್ಣಲ್ಲಿ ನೀರನ್ನು ನೋಡಿ ಸ್ವಯಂ ರುರೋದ ಗೋವಿಂದೋ, ಗೋವಿಂದನಾದ ಶ್ರೀನಿವಾಸನಿಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಭಗಿನೀಂ ಪಾರ್ಥಿವ ವಲ್ಲಭಾನ್, ಅನಂತರ ರಾಜನ ಪರಿವಾರದವರೆಲ್ಲ ಅಳ್ತಾ ಇದ್ದಾರೆ. ಆಗ ಶ್ರೀನಿವಾಸ ಆ ಮಾವನ ಕಣ್ಣಿನ ಕಣ್ಣೀರನ್ನು ಒರೆಸಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಪದ್ಮಾವತಿ ಕೈಯನ್ನು ಹಿಡಿದಂತೆ. ಅಂದರೆ ಏನು, ಇವಳನ್ನು ನಾನು ಜಾಗರೂಕನಾಗಿ ಆಜೀವ ಪರ್ಯಂತ ರಕ್ಷಣೆ ಮಾಡ್ತೇನೆ ಎಂದು ತೋರಿಸುವಂತೆ ಅತ್ತೆ ಮಾವಂದಿರ ಮುಂದೆ ಇನ್ನೊಮ್ಮೆ ಪದ್ಮಾವತಿಯ ಕರಗಳನ್ನು ಭದ್ರವಾಗಿ ಹಿಡಿದ. ಪದ್ಮಾವತ್ಯಾತಯ ಸಾರ್ಧಂ ಸರ್ವವಾದ್ಯ ಸಮನ್ವಿತಂ, ಮಂಗಳ ವಾದ್ಯಗಳೆಲ್ಲ ಮೊಳಗ್ತಾ ಇರಬೇಕಾದ್ರೆ ಗ್ರಾಮಂ ಪ್ರದಕ್ಷಿಣಂ ತತ್ವ, ಆ ನಾರಾಯಣಪುರವನ್ನು ಪ್ರದಕ್ಷಿಣಾಕಾರವಾಗಿ ರಮಯಾ ಸಹ, ಮಹಾಲಕ್ಷ್ಮಿನೂ ಜೊತೆಯಲ್ಲಿದ್ದಾಳೆ. ಕೇವಲ ಪದ್ಮಾವತಿ ಅಲ್ಲ, ರಮಯಾ ಸಹ, ಪದ್ಮಾವತಿಯ ಜೊತೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಸಾಕ್ಷಾತ್ ಹರಿಯಾದ ಶ್ರೀನಿವಾಸ ನಾರಾಯಣಪುರವನ್ನು ಪ್ರದಕ್ಷಿಣೆ ಮಾಡಿ ಆ ಆಕಾಶರಾಜ ಅಳಿಯಾಮಗಳನ್ನು ಕಳಿಸುವುದಕ್ಕಾಗಿ ಅವರಿಬ್ಬರು ಹಿಂಬಾಲಿಸ್ತಾನೇ ಬರ್ತಾ ಇದ್ದಾರೆ. ಆಗ ಒಂದು ಸ್ಥಳದಲ್ಲಿ ನಿಂತು ಶ್ರೀನಿವಾಸ ಅವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ದೂರಾಧ್ವಾನಂ ಮಹಾರಾಜ ಕಿಮರ್ಥಂ ತ್ವಂ ಸಮಾಗತಃ ಕಿಂತೈರ್ಮನೋಗತಂ ರಾಜನ್ನೇ ತನ್ಮಾಚಕ್ಷ್ವ ಭೂಪತೆ. ಬಹುದೂರ ಬರಬಾರ್ದು, ಇಷ್ಟು ದೂರ ನೀವು ಬಂದದ್ದು ಸಾಕು, ಇನ್ನು ಹಿಂತಿರುಗಿರಿ. ನಿಮ್ಮ ಮನದಲ್ಲಿ ಏನಿದೆ, ನಿಮ್ಮ ಮನದಲ್ಲಿರುವುದನ್ನು ಆಚಕ್ಷೆ ನನಗೆ ತಿಳಿಸಿರಿ ಸಾಕು. ಇನ್ನು ಬಂದದ್ದು, ಇನ್ನೂ ಕೂಡ ತಾವು ನಮ್ಮನ್ನು ಹಿಂಬಾಲಿಸುತ್ತಿರುವುದು ಏಕೆ, ತಾವುಗಳು ಹಿಂತಿರುಗಬೇಕು, ಇನ್ನು ಬಹುದೂರದ ದಾರಿ ಇದೆ, ನೀವು ಇನ್ನು ಬರುವುದು ಸಾಕು, ತಮ್ಮ ಮನದಲ್ಲಿ ಏನಿದೆ ಅಂತ ಹೇಳಿದಾಗ ಸರ್ವಮಂಗಳಮಸ್ಮಾಕಂ ತ್ವತ್ಪ್ರಸಾದೇನ ಕೇಶವ ನಾಣ್ಯತಾ ಚೇನ್ ಜಗನ್ನಾಥ ತವ ಪಾದ ಸರೋರುಹೇ ಭಕ್ತಿಂ ದೇಹ್ಯಂ ಚ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಅನಘ ತತಶ್ರುತ್ವಾ ವಚನಂ ತಸ್ಯ ಶ್ವಶುರಸ್ಯ ಮಹಾತ್ಮನ. ಪರಮಾತ್ಮ, ನಮ್ಮ ಜೀವನ ಸಾರ್ಥಕವಾಯಿತು, ಇನ್ನು ನಿನ್ನಿಂದ ಬೇಡಿ ಪಡೆಯುವಂಥದ್ದು ನಮಗೆ ಏನೂ ಇಲ್ಲ, ಎಲ್ಲವೂ ಕೂಡ ಪರಿಪೂರ್ಣವಾಯಿತು. ನಾನು ಈ ಜನ್ಮವನ್ನು ಪಡೆದುಕೊಂಡು ಹೀಗೆ ಹುಟ್ಟಿ ಬಂದು ನಿನಗೆ ಕನ್ಯಾದಾನ ಮಾಡಿ ಸಕಲ ಮನೋರಥಗಳನ್ನು ಪಡೆದವನಾದೆ. ಇನ್ನೇನು ಬೇಕು ಅಂದರೆ ನಿನ್ನ ಚರಣಾರವಿಂದಗಳಲ್ಲಿ ಎಂದೂ ಅಲುಗದ ಪರಮಭಕ್ತಿಯನ್ನು ನೀಡು. ಭಕ್ತಿಂ ದೇಹಿ ಅಚಲಾಂ ಕೃಷ್ಣ, ಅಚಲವಾದ ಭಕ್ತಿಯನ್ನು ನಿನ್ನ ಚರಣಾರವಿಂದಗಳಲ್ಲಿ ನನಗೆ ಮಾತ್ರವಲ್ಲ ನನ್ನ ಕುಟುಂಬ ಪರಿವಾರ ಎಲ್ಲರಿಗೂ ಕೂಡ ನಿನ್ನ ಚರಣಾರವಿಂದಗಳಲ್ಲಿ ಅಚಲವಾದ ಭಕ್ತಿಯನ್ನು ಕೊಡು. ತತಶ್ರುತ್ವಾ ವಚನಂ ತಸ್ಯ ಶ್ವಶುರಸ್ಯ ಮಹಾತ್ಮನಃ ದತ್ತವಾನಸ್ಯ ಸಾಯುಜ್ಯಂ ಆಕಾಶ ನೃಪತೇಸ್ತದಾ. ಆಗ ಶ್ರೀನಿವಾಸ ಹಾಗೇ ಆಗಲಿ ಅಂತ ಹೇಳಿ ಆಕಾಶರಾಜನಿಗೆ ಮುಕ್ತಿಯನ್ನು ಪ್ರಸಾದಿಸಿದ. ಸಾಯುಜ್ಯ ಅಂದರೆ ಮುಕ್ತಿ, ತನ್ನಂತೆ ಪರಮಪದದಲ್ಲಿ ಇರುವುದನ್ನು ಪರಮಾತ್ಮ ಕೊಟ್ಟ. ಶಾಲಕಸ್ಯ ದದೌ ವಸ್ತ್ರಂ ಸ್ವಾಂಗಸ್ಥಂ ಮಧುಸೂದನ, ತಾನು ಹೊದ್ದುಕೊಂಡಿದ್ದ ಉತ್ತರೀಯವನ್ನು ತೆಗೆದು ಮೈದುನನಾದ ವಸುದಾನನಿಗೆ ಹೊದಿಸಿ ನಿನಗೆ ಮಂಗಳವಾಗಲಿ ಎಂಬುದಾಗಿ ನುಡಿದ. ಅವನು ಜೊತೆಗೆ ಬಂದಿದ್ದಾನಲ್ಲ ಪದ್ಮಾವತಿಯ ಸಹೋದರ. ರುದನ್ ಗದ್ಗದ ಕಂಠೇನ ಜಗಾಮ ನಗರಂ ನೃಪಃ, ಈ ಆಕಾಶ ರಾಜನಾಗಿ ಸ್ವಲ್ಪ ಕಾಲ ನಗರವನ್ನು ಪಾಲಿಸು, ತದನಂತರ ನೀನು ಮುಕ್ತಿಯನ್ನು ಹೊಂದುತ್ತೀಯ ಎಂಬುದಾಗಿ ಆಕಾಶರಾಜನಿಗೆ ಮೋಕ್ಷ ಪ್ರದತ್ವದ ಬಗ್ಗೆ ಅಭಯವನ್ನು ಕೊಟ್ಟು ಪರಮಾತ್ಮ ಮೈದುನನಾದ ವಸುದಾನನಿಗೆ ತನ್ನ ವಸ್ತ್ರವನ್ನು ತೆಗೆಸಿ ಹೊದಿಸಿ ಅವನಿಗೂ ಆಶೀರ್ವಾದವನ್ನು ಮಾಡಿದ. ಜೋರಾಗಿ ಅಳುತ್ತಾ ಈ ಧರಣಿದೇವಿಯು ಆಕಾಶರಾಜನು ತಮ್ಮ ಪುರಕ್ಕೆ ಹಿಂತಿರುಗಿದರು. ಜಾಮಾತಾ ಚ ಸಮಾಜ್ಞಪ್ತಃ ರಾಜ ಭವನಮಭ್ಯಗಾತೆ, ಇನ್ನು ಶೋಕಿಸಬಾರದು, ಎಲ್ಲವೂ ಮಂಗಳ ಎಂಬುದಾಗಿ ಹೇಳಿ ಶ್ರೀನಿವಾಸ ಅವರನ್ನು
ಕಳಿಸಿಕೊಟ್ಟ ನಾರಾಯಣಪುರಕ್ಕೆ. ತದಾದ ನಂತರ ಲಕ್ಷ್ಮೀರ್ಜಗಾಮ ರಾಜೇಂದ್ರ ಕರವೀರಪುರಂ ತದಾ. ನವದಂಪತಿಗಳಿಗೆ ಶುಭವನ್ನು ಹಾರೈಸಿ ಶ್ರೀ ಮಹಾಲಕ್ಷ್ಮಿ ಮತ್ತೆ ತನ್ನ ತಪೋಭೂಮಿಯಾದ ಕರವೀರಪುರಕ್ಕೆ ಹಿಂತಿರುಗಿದಳು. ಅನಂತರ ಅಗಸ್ತ್ಯಾಶ್ರಮದಲ್ಲಿ ಆನಂದದಿಂದ ಈ ಪದ್ಮಾವತಿ ಶ್ರೀನಿವಾಸ ಇಬ್ಬರೂ ಕೂಡ ಆನಂದ ವಿಹಾರವನ್ನು ಮಾಡ್ತಾರೆ. ಹೀಗೆ ಬಹುದೀರ್ಘಕಾಲ ಅಲ್ಲಿ ಪದ್ಮಾವತಿ ಸಮೇತನಾಗಿ ಈ ಪರಮಾತ್ಮ ಆನಂದ ವಿಹಾರವನ್ನು ಮಾಡಿದ ನಂತರ ಅಲ್ಲಿ ಇರ್ತಕ್ಕಂತಹ ಚತುರ್ಮುಖ ಬ್ರಹ್ಮ, ಪರಮಶಿವ, ಋಷಿಮುನಿಗಳೆಲ್ಲರೂ ಕೂಡ ಈ ಪರಮಾತ್ಮನನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಹೇ ಪರಮಾತ್ಮ, ಈ ನಿನ್ನ ಅವತಾರವಾದ ಕೂಡಲೇ ಇಲ್ಲೇ ನೀನು ಅರ್ಚಾಮೂರ್ತಿಯಾಗಿ ಇದ್ದು ಸಮಸ್ತ ಕಲಿಯುಗದಲ್ಲಿ ಇರ್ತಕ್ಕಂತಹ ಎಲ್ಲರಿಗೆ ನಿನ್ನ ದರ್ಶನ ಭಾಗ್ಯವನ್ನು ಕೊಡಬೇಕು. ದೇವಲೋಕದಿಂದ ಬರುವ ಸುರರಿಗೂ ಭೂಲೋಕದಲ್ಲಿರುವ ನರರಿಗೂ ಅನವರತ ಅನುಗ್ರಹ ಮಾಡ್ತಾ ಇದೇ ವೆಂಕಟಾಚಲದಲ್ಲಿ ನೀನು ಇರಬೇಕು, ಎಲ್ಲರಿಗೆ ಪರಮಾನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಈ ವಧು ವರನಿಗೆ ಮಂಗಳಾಶಾಸನವನ್ನು ಮಾಡಿದ್ದಾರೆ ಎಲ್ಲ ಋಷಿಮುನಿಗಳು. ತದನಂತರ ಅಲ್ಲಿ ನೆರೆದಿದ್ದಂತಹ ಬ್ರಾಹ್ಮಣೋತ್ತಮರು ಇದನ್ನು ಹೇಳಿ ಪೂರ್ಣವಾಗಿ ಶ್ರೀನಿವಾಸನ ವಿವಾಹ ವಿಧಿ ಅಗಸ್ತ್ಯಾಶ್ರಮದಲ್ಲಿ ದಿವ್ಯ ದಂಪತಿಗಳು ಆನಂದ ವಿಹಾರವನ್ನು ಮಾಡ್ತಾ ಇದ್ದಾರೆ. ಅವರ ಏಕಾಂತಕ್ಕೆ ನಾವು ಭಂಗ ತರುವುದು ಬೇಡ ಅಂತ ಚತುರ್ಮುಖ ಬ್ರಹ್ಮ, ಪರಮಶಿವ, ದೇವಗಣಗಳು, ಋಷಿಗಳು, ಬ್ರಾಹ್ಮಣರು ಎಲ್ಲರೂ ಕೂಡ ಪರಮಾನಂದದಿಂದ ಸ್ವಸ್ಥಾನಕ್ಕೆ ತೆರಳಿದರು. ಶುಕಮುನಿಗಳು ದಿವ್ಯ ದಂಪತಿಗಳಿಗೆ ಮಂಗಳಾಶೀರ್ವಾದವನ್ನು ಮಾಡಿ ಆನಂದದಿಂದ ನರ್ತನ ಮಾಡುತ್ತಾ ನನಗೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ಅವರ ಆಶ್ರಮಕ್ಕೆ ಅವರು ತೆರಳಿದರು, ಪದ್ಮಪುರಕ್ಕೆ. ಈ ರೀತಿ ಎಲ್ಲವೂ ಕೂಡ ಅತ್ಯಂತ ಮಂಗಳಕರವಾಗಿ ಸಮಾಪನವಾದದ್ದನ್ನ ಶತಾನಂದರು ಜನಕನಿಗೆ ಹೇಳ್ತಾ ಇದ್ದಾರೆ. ಶತಾನಂದರಲ್ಲವ ವೆಂಕಟಾಚಲ ಮಹಾತ್ಮ್ಯವನ್ನ ಜನಕನಿಗೆ ಹೇಳ್ತಾ ಇದ್ದಿದ್ದು. ಈಗ ಆ ಜನಕನನ್ನ ಕುರಿತು ಶತಾನಂದರ ಹೇಳ್ತಾರೆ. ವಿವಾಹಾಧ್ಯಾಯ ಮಾಹಾತ್ಮ್ಯಂ ಯೋ ಶೃಣ್ವಂತಿ ಜನೇಶ್ವರ. ಎಲೆ ಜನಕರಾಜ ಮಹಾರಾಜನೇ, ಶ್ರೀನಿವಾಸ ಕಲ್ಯಾಣದ ಈ ವೈಭವವನ್ನ ಯಾರ್ಯಾರು ಕೇಳ್ತಾರೆ, ಯಾರ್ಯಾರು ಹೇಳ್ತಾರೆ, ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜನ್ ಸವಿಸ್ತರಂ. ವಿಸ್ತಾರವಾಗಿ ಶ್ರೀನಿವಾಸನ ಕಲ್ಯಾಣದ ವಿವರಣೆಯನ್ನ ಕೇಳಿ ಅನುಭವಿಸಿ ಯಾರೆಲ್ಲ ವಿವಾಹದಲ್ಲಿ ಭಾಗಿಗಳಾಗಿದ್ದರು ಅವರಿಗೆ ಎಲ್ಲ ವಿಧವಾದ ಭಾಗ್ಯ ಏರ್ಪಡುತ್ತದೆ. ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮ ಪ್ರದಾನತಃ. ಕೋಟಿ ಕನ್ಯೆಯರನ್ನ ದಾನ ಮಾಡಿದ ಪುಣ್ಯ ಅವರಿಗೆ ಲಭಿಸುತ್ತದೆ. ಕೋಟಿ ಕನ್ಯೆಯರನ್ನ ದಾನ ಮಾಡಿದ ಪುಣ್ಯ ಶ್ರೀನಿವಾಸನ ಕಲ್ಯಾಣವನ್ನು ಕೇಳಿದವರಿಗೆ ಹೇಳಿದವರಿಗೆ ಲಭಿಸುತ್ತದೆ ಎಂಬುದಾಗಿ ತೇಷಾಂ ಭಾಗ್ಯೋದಯಂ ವಕ್ಷೆ ಶೃಣುರಾಜನ್ ಸವಿಸ್ತರಂ. ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮ ಪ್ರದಾನತಃ. ಕೋಟಿ ಕನ್ಯೆಯರನ್ನ ದಾನ ಮಾಡಿದ ಪುಣ್ಯ ಏರ್ಪಡುತ್ತದೆ. ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾದರಾತೆ. ಇದನ್ನ ಶ್ರೀನಿವಾಸ ಕಲ್ಯಾಣವನ್ನ ಯಾರೆಲ್ಲ ನಡೆಸಿದರೋ ಆ ಕಲ್ಯಾಣವನ್ನು ಕೇಳಿದವರಿಗೆ ತಾವೇ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿದ ಪುಣ್ಯ ಏರ್ಪಡುತ್ತದೆ. ಯೋ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು. ಶ್ರೀನಿವಾಸನಿಗೆ ಯಾರ ಕಲ್ಯಾಣವನ್ನು ಮಾಡ್ತಾರೆ ಅವರುಗಳು ಆಕಾಶರಾಜ ಪಡೆದ ಪದವಿಯನ್ನು ಪಡೀತಾರೆ, ಅಂದರೆ ಮೋಕ್ಷವನ್ನು ಪಡೀತಾರೆ. ತಸ್ಯೋತ್ಸವೋ ಭವೇದ್ರಾಜನ್ನೇ ವೆಂಕಟೇಶ ಪ್ರಸಾದತಃ. ಯೋ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿತು ತಸ್ಯೋತ್ಸವೋ ಭವೇದ್ರಾಜನ್ನೇ ವೆಂಕಟೇಶ ಪ್ರಸಾದತಃ. ಶುಭದಂ ಶೃಣ್ವತಾಂ ಚೈವ ಸರ್ವೇಷಾಂ ಮಂಗಳಂ ಪ್ರದಂ. ಈ ಶ್ರೀನಿವಾಸ ಕಲ್ಯಾಣ ಒಂದು ಕಡೆ ನಡೆದ್ರು, ಒಂದು ಕಡೆ ಕೇಳಿದ್ರು, ಒಬ್ರು ಹೇಳಿದ್ರು, ಇಡೀ ಲೋಕಕ್ಕೆ ಅದರ ಫಲ ಏರ್ಪಡುತ್ತದೆ. ಸಕಲ ಲೋಕವೂ ಕೂಡ ಸರ್ವೇಷಾಂ ಮಂಗಳಪ್ರದಂ. ಲೋಕದಲ್ಲಿರುವ ಸಕಲರಿಗೂ ಕೂಡ ಮಂಗಳವೇರ್ಪಡುತ್ತದೆ. ಆದ್ದರಿಂದ ಹೇ ಜನಕಾಧಿಪ, ನಿನ್ನ ಆ ಒಂದು ಜಿಜ್ಞಾಸು ಪ್ರಶ್ನದಿಂದ ಶ್ರೀನಿವಾಸ ಕಲ್ಯಾಣವನ್ನು ಹೇಳುವ ಭಾಗ್ಯ ನನಗೆ ದೊರೆಯಿತು. ಸಕಲರೂ ಲೋಕದಲ್ಲಿ ಇದರಿಂದ ಮಂಗಳವನ್ನು ಹೊಂದುತ್ತಾರೆ. ನಿನಗೂ ನಿನ್ನ ಕುಟುಂಬಕ್ಕೂ ಸಕಲ ಮಂಗಳ ಏರ್ಪಡುತ್ತದೆ ಎಂಬುದಾಗಿ ಶತಾನಂದರು ಆ ಜನಕನಿಗೆ ವೈವಾಹಿಕ ವಿಧಿಯನ್ನು ವರ್ಣಿಸಿ ಮಂಗಳಾಶಾಸನ ಮಾಡಿ ಶ್ರೀನಿವಾಸನಿಗೆ ಮಂಗಳವನ್ನು ಹಾಡ್ತಾರೆ. ಇಲ್ಲಿ ಪರಮಾತ್ಮನಾದ ಶ್ರೀನಿವಾಸ
ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತನಾಗಿ ಉಭಯ ಪತ್ನಿ ಲೋಲನಾಗಿ ಇಬ್ಬರು ಪತ್ನಿಯರನ್ನು ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿಕೊಂಡು ಇಂದಿಗೂ ಕೂಡ ಆ ವೆಂಕಟಾಚಲ ತಿರುಮಲಗಿರಿಯಲ್ಲಿ ನಮಗೆ ಸೇವೆಯನ್ನು ಕೊಡ್ತಾ ಇದ್ದಾನೆ. ಕಾಲಾಂತರದಲ್ಲಿ ಆ ಕ್ಷೇತ್ರ ಎಲ್ಲವೂ ಕೂಡ ಕಾಡುಗಳಿಂದ ಆವೃತವಾಗಿ ಪೂಜಾ ವಿಧಿಗಳು ಇಲ್ಲದೇ ಹೋದಾಗ ಭಗವದ್ ರಾಮಾನುಜರ ಕಾಲದಲ್ಲಿ ಅವರ ಶಿಷ್ಯರಾಗಿ ಇರ್ತಕ್ಕಂತಹ ಆನಂದಾಳ್ವಾನ್ ನಮ್ಮ ಕರ್ನಾಟಕದವರು ಶ್ರೀರಂಗಪಟ್ಟಣದ ಸಮೀಪದ ಕಿರಂಗೂರಿನಲ್ಲಿ ಇದ್ದಂತಹ ಆನಂದಾಳ್ವಾನ್ರವರ ಮುಖೇನ ಆ ಕ್ಷೇತ್ರವನ್ನು ಆಚಾರ್ಯ ರಾಮಾನುಜರು ಜೀರ್ಣೋದ್ಧಾರಣವನ್ನು ಮಾಡಿ ಇಂದಿಗೂ ಕೂಡ ಸ್ವಾಮಿ ಭಗವದ್ ರಾಮಾನುಜರ ದಿವ್ಯಾನುಗ್ರಹದಿಂದ ಆನಂದಾಳ್ವಾನ್ರವರ ಪರಮ ಆಚಾರ್ಯ ಭಕ್ತಿಯಿಂದ ಇಂದಿಗೂ ಕೂಡ ಶ್ರೀನಿವಾಸ ಅಲ್ಲಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಮಹಾಲಕ್ಷ್ಮಿ ಪದ್ಮಾವತಿ ಸಮೇತನಾದ ಆ ಶ್ರೀನಿವಾಸ ವೆಂಕಟಚಲಾಧೀಶ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಂಥ ಅಪೂರ್ವವಾದ ಅವಕಾಶವನ್ನು ಕೊಟ್ಟಂತಹ ಶ್ರೀಮತಿ ವಸುಮತಿ ಹಾಗೂ ಅವರ ಪರಿವರಿಯರು ಅವರ ಕುಟುಂಬಕ್ಕೆಲ್ಲ ಧನ್ಯೋಸ್ಮಿ ಎಂಬ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದು ಶ್ರೀನಿವಾಸ ಕಲ್ಯಾಣದಲ್ಲಿ ಭಾಗವಹಿಸಿದ ಸಮಸ್ತ ಭಾಗವತೋತ್ತಮರಿಗೂ ಪಾದಾಭಿವಂದನವನ್ನು ಮಾಡುತ್ತಾ ಶ್ರೀನಿವಾಸನಿಗೆ ಮಂಗಳ ಮಂಗಳ ಮಂಗಳ. பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் அல்லாண்ட திந்தோள் மணிவண்ணா உன் செவ்வடி செவ்வி திருக்காப்பு அடியோ மாடும் நின்னாடும் பிரிவின்மி ஆயிரம் பல்லாண்டு வடிவாய் நின் மலமார்பினில் வாழ்கின்ற மங்கையும் பல்லாண்டு வடிவார் சோதி பலத்துறையும் பல்லாண்டு வடப்போர் புக்கும் வழங்கும் அப்பாஞ்ச சன்னியம் பல்லாண்டு ஸ்ரீகாந்தாய கல்யாண இதயேர்ச்சினா ஸ்ரீவேங்கடநிவாசாய ஸ்ரீனிவாசாய மங்களம் கல்யாணாத்புதகாத்ராய காமிதார்த்தப்ரதாயினே श्रीमते वेंकटेशाय श्रीनिवासाय मंगलम मंगलाशासनपरैः पदाचार्य पुरोगमैः सर्वैश्च पूर्वैराचार्यैः सत्कृतायास्तु मंगलम्. सर्वं श्रीकृष्णार्पणमस्तु. ಮೊಬೈಲ್ ಅಲ್ಲೆಲ್ಲ ರಿಂಗ್ ಆಗ್ತಾ ಇದೆ. ಮೊಬೈಲ್ ರಿಂಗ್ ಆಗ್ತಾ ಇದೆ.